ನಮಸ್ಕಾರ, ನನ್ನ ಹೆಸರು ಶಶಿಧರ್. ನಾನು ಈ ಸಿನಿಮಾದ ನಿರ್ದೇಶಕ ಮತ್ತು ನಿರ್ಮಾಪಕ. ನನ್ನ ಮಾತೃಭಾಷೆ ತೆಲುಗು, ಆದರೆ ನನ್ನ ಜೀವನದ ಭಾಷೆ ಕನ್ನಡ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಯಾಕಂತಂದರೆ ಪ್ರತಿದಿನ ಬೆಂಗಳೂರಿಗೆ ಸಾವಿರಾರು ಜನರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇರ್ತಾರೆ. ಆದರೆ ಅವರುಗಳಲ್ಲಿ ತುಂಬ ಜನರು ಕನ್ನಡ ಕಲಿಯಲ್ಲ. ನಾನು ಹಾಗೆ ಬಂದವನು. ನಾನು ಮಾತ್ರ ಕನ್ನಡ ಕಲಿತು ನನ್ನ ಮೊದಲನೇ ಚಿತ್ರವಾದ ಈ ಶೋಷಿತೆಗೆ ನಿರ್ದೇಶನ ಮಾಡಿ ನಾನೇ ನಿರ್ಮಿಸಿದ್ದೀನಿ. ಸಿನಿಮಾ ಅಂತಂದರೆ ಯಾವುದೋ 5 ಹಾಡುಗಳು, 6 ಫೈಟ್ಗಳು, ಕೆಲವು ಡಬಲ್ ಮೀನಿಂಗ್ ಡೈಲಾಗ್ಸ್ ಜೊತೆಗೆ ಇರುವ ಹಾಸ್ಯ ಸನ್ನಿವೇಶಗಳು ಅನ್ನೋದಕ್ಕಿಂತ ಇದೊಂದು ಅರ್ಥಪೂರ್ಣ, ನಮ್ಮ ಸಮಾಜಕ್ಕೆ ಉಪಯೋಗ ಆಗುವಂಥ ಒಂದು ಒಳ್ಳೆಯ ಸಿನಿಮಾ. ನಿಮಗೆ ಈ ಮುಂಚೆ ರಿಲೀಸ್ ಆದ ಯು-ಟರ್ನ್, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಇಂತಹ ಸಿನಿಮಾಗಳಿಷ್ಟವಾದರೆ ಈ ಸಿನಿಮಾನು ಕೂಡ ನೀವು ತಪ್ಪದೇ ಇಷ್ಟಪಡ್ತೀರಾ. ಮೇ ಬಿ ಸ್ಟಾರ್ಟಿಂಗಲ್ಲಿ ಒಂದು 10-15 ನಿಮಿಷಗಳು ಮಾತ್ರ ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡೋ ಪ್ರಾಸೆಸ್ನಲ್ಲಿ ಸಿನಿಮಾ ಸ್ವಲ್ಪ ನಿಧಾನವಾಗಿ ಅನಿಸಿರ್ಬೋದೇನೋ. ಒಮ್ಮೆ ಕಥೆಯಲ್ಲಿ ಹೋದ ನಂತರ ಸಿನಿಮಾ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಹಾಗಾಗಿ ಒಂದು ಒಳ್ಳೆ ಕಥೆ ಇರುವ ನನ್ನ ಈ ಚಿಕ್ಕ ಸಿನಿಮಾನ ನೀವೆಲ್ಲರೂ ದೊಡ್ಡ ಮನಸ್ಸು ಮಾಡಿಕೊಂಡು ಆಶೀರ್ವದಿಸುತ್ತೀರೆಂದು ಬಯಸುತ್ತೇನೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ನಿಮಗೆ. ಅದರಿಂದ ಓವರೀಸ್ನಲ್ಲಿ ವಾಟರ್ ಬಬಲ್ಸ್ ಫಾರ್ಮ್ ಆಗಿದೆ. ನಿಮಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿ ಬರೋದು, ನೀವು ಇಷ್ಟು ದಿವಸ ಕನ್ಸೀವ್ ಆಗದಿರೋದಕ್ಕೆ ಕಾರಣ ಕೂಡ ಅದೇನೆ. 6 months ಕೋರ್ಸ್ ಇದೆ, ಅದನ್ನ ರೆಗ್ಯುಲರ್ ಆಗಿ ತಗೋಬೇಕು. ಅಂಡ್ ಯು ಹ್ಯಾವ್ ಟು ಕಮ್ ಫಾರ್ ದ ಚೆಕ್ಅಪ್. ಓಕೆ ಮೇಡಮ್, ಎವ್ರಿಥಿಂಗ್ ವಿಲ್ ಬಿ ಫೈನ್. ಆದ್ರೆ ಈ 6 months ಕೋರ್ಸ್ ತಗೊಂಡ್ರೆ ಇವಳು ಗ್ಯಾರಂಟಿ ಪ್ರೆಗ್ನೆಂಟ್ ಆಗ್ತಾಳಲ್ಲ ಮೇಡಮ್? ಕನ್ಫರ್ಮ್ ಆಗಿ ಹೇಳಕ್ ಆಗೋದಿಲ್ಲ. ನಾನೇ ಅಲ್ಲ, ಯಾವ ಡಾಕ್ಟರು ಹೇಳಕ್ ಆಗೋಲ್ಲ. ಬಟ್ ಮೋಸ್ಟ್ ಆಫ್ ದ ವುಮೆನ್ ಹೂ ಹ್ಯಾವ್ ಟೇಕನ್ ದಿಸ್ ಕೋರ್ಸ್, ದೇ ಹ್ಯಾವ್ ಕನ್ಸೀವ್. ಯಾಕೆಂದ್ರೆ ಕೆಲವು ವರ್ಷಗಳಿಂದ ತುಂಬಾ ಹಾಸ್ಪಿಟಲ್ನ ಸುತ್ತಿದೀವಿ ಮೇಡಮ್. ಎಲ್ರು ಯಾವುದೋ ಒಂದು ಔಷಧಿ ಕೊಟ್ಟು ಇದನ್ನ ತಗೊಳ್ಳಿ ಅಂತಾರೆ, ಬಟ್ ಯಾವುದು ಪ್ರಯೋಜನ ಆಗ್ತಿಲ್ಲ ಮೇಡಮ್. ಇದೆಲ್ಲ ನೋಡಿದ್ಮೇಲೆ ಇವಳು ಪ್ರೆಗ್ನೆಂಟೇ ಆಗಲ್ವೇನೋ ಅನಿಸ್ತಾ ಇದೆ. ನಾನು ಇವ್ರದ್ದು ಮೆಡಿಕಲ್ ಹಿಸ್ಟ್ರಿ ಎಲ್ಲ ಚೆಕ್ಅಪ್ ಮಾಡಿದ್ದೀನಿ. ಇರೋ ಪ್ರಾಬ್ಲಮ್ನ PCOS ಅಂತ ಹೇಳ್ತಾರೆ. ದಿಸ್ ಇಸ್ ಕ್ಯೂರಬಲ್, ಸೊ ಡೋಂಟ್ ವರಿ. ನಿಮ್ ವೈಫ್ ಕೂಡ ಕನ್ಸೀವ್ ಆಗ್ತಾರೆ. ಮೇಡಮ್, ಆದ್ರೆ ಪರವಾಗಿಲ್ಲ ಮೇಡಮ್. ಇಲ್ಲಾಂದ್ರೆ ಪ್ರಾಬ್ಲಮ್ ಇವಳಲ್ಲಿದ್ರೂ ಜನ ನನ್ನನ್ನು ಡೌಟ್ ಮಾಡ್ತಿದ್ದಾರೆ ಮೇಡಮ್. ಸೊಸೈಟಿ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಒಳ್ಳೆ ಸೈಕಲಾಜಿಕಲ್ ಸಪೋರ್ಟ್ ಕೊಡಿ ನಿಮ್ ವೈಫ್ಗೆ. ಇದು ತುಂಬಾ ಇಂಪಾರ್ಟೆಂಟ್. ನಾನು ಇವಳಿಗೆ ಯಾವಾಗ್ಲೂ ಸಪೋರ್ಟ್ ಕೊಡ್ತೀನಿ ಮೇಡಮ್, ಅಲ್ವೇನೆ? ನನ್ನ ನಂಬರ್ ನಿಮ್ಮ ಹತ್ರ ಇದೆ ಅಲ್ವಾ? ಅದೇ ಅಪಾಯಿಂಟ್ಮೆಂಟ್ ತಗೊಳಕ್ ಕೊಟ್ಟಿದ್ರಲ್ಲ ಮ್ಯಾಮ್, ಅದಾ? ಎಸ್, ಅದೇ. ಎಸ್, ಇದೆ. ಆ ನಂಬರ್ಗೆ ನಿಮ್ಮ ಹೆಸರು ಮತ್ತೆ OP ನಂಬರ್ ಮೆಸೇಜ್ ಮಾಡಿ. ನಿಮಗೆ ಕೆಲವೊಂದು ವಿಡಿಯೋಸ್ ಕಳಿಸ್ತೀನಿ, ಅದನ್ನ ಫಾಲೋ ಮಾಡಿ ಅಷ್ಟೇ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಹಾ ಮ್ಯಾಮ್. ನೆಕ್ಸ್ಟ್ ವಿಸಿಟ್ ಯು ವಿಲ್ ಹ್ಯಾವ್ ಟು ಕಮ್ ಅಂಡ್ ಸಿ ಮಿ ಆನ್ ದ 3rd day ಆಫ್ ಯೋರ್ ಪೀರಿಯಡ್. ಓಕೆ ಆಯ್ತಲ್ವಾ? ಹಾ.
ಜ್ಯೋತಿ, ಹಾಂ ನನಗೆ ಆಫೀಸ್ಗೆ ಲೇಟ್ ಆಯಿತು. ಬೇಗ ಬೇಗ ಸ್ವಲ್ಪ ಲಂಚ್ ರೆಡಿ ಮಾಡು. ಸರಿ. ನಾನೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಹಾಂ. ಜ್ಯೋತಿ, ಫೋನ್ ಯಾರು ನೋಡು. ಹಾಂ ಅತ್ತೆ ಕಾಲ್ ಮಾಡ್ತಿದ್ದಾರೆ. ಬಂದೆ. ಹಾ ಹೇಳಮ್ಮ. ಹೇಳು. ಹಾ ಈಗಷ್ಟೇ. ಹಾ ಗೊತ್ತಿಲ್ಲಮ್ಮ, ಆಗ್ತಾರೆ ಅಂತ ಏನು ಗ್ಯಾರಂಟಿ ಕೊಟ್ಟಿಲ್ಲ. ಒಂದು 6 ತಿಂಗಳು ತಗೊಳ್ಳಿ ಅಂದ್ಬಿಟ್ಟು ಯಾವುದೋ ಕೋರ್ಸ್ ಕೊಟ್ಟಿದ್ದಾರೆ. ಹಾಂ ಹಾಂ ಮಕ್ಕಳಾಗಲ್ಲ ಅಂದ್ರೆ ಏನು ಮಾಡಲಿ? ಏನು ಮಾಡೋಕ್ಕಾಗತ್ತೆ? ಏನು ವಿಚ್ಛೇದನ ತಗೊಳ್ಳೇನು? ಹಾಂ ಅಮ್ಮ, ಅವಸರ ಪಟ್ರೆ ಹೇಗೆ? ಇಷ್ಟು ದಿನ ನೋಡಿದ್ದೀವಿ, ಇನ್ನೊಂದು 6 ತಿಂಗಳು ವೆಯ್ಟ್ ಮಾಡೋಣ, ಆಮೇಲೆ ಏನು ಮಾಡೋಣ ಅಂತ ಯೋಚನೆ ಮಾಡೋಣ. ಅಮ್ಮ, ನೀನು ಹೇಗೆ ಹಿಂಗೆ ಕೇಳ್ತಿದ್ದೀಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ಅವ್ರ ಬಗ್ಗೆ ಗೊತ್ತಿದ್ರೂ ಹೀಗೆ ಕೇಳ್ತಿದ್ಯಲ್ಲ. ಹಾಂ ಅಮ್ಮ, ₹1 ಕೆಲಸಕ್ಕೂ ಬರದೇ ಇರೋರು ಅವರು. ಮಗಳಿಗೆ ಇಂಥ ಸಮಸ್ಯೆ ಇದೆ ಅಂತ ಗೊತ್ತಿದ್ರೂ ಸರಿಪಡಿಸ್ಬೇಕು ಅನ್ನೋ ಯೋಚನೆ ಕೂಡ ಇಲ್ಲ ನೋಡು. ಮದುವೆ ಮಾಡಿ ಕೈ ತೊಳ್ಕೊಂಡ್ಬಿಟ್ರು. ಇವಾಗ ಏನೇ ಬಂದರೂ ನಾವೇ ನೋಡ್ಕೋಬೇಕು. ಅದಕ್ಕೆ ಅವ್ರನ್ನ ನನ್ನ ಮನೆ ಸುತ್ತಮುತ್ತ ಕೂಡ ಬರಕ್ ಬಿಡ್ತಾ ಇಲ್ಲ ನಾನು. ಹಾಂ ಹಾಂ ಹೌದು. ಸರಿಮ್ಮ, ನನಗೆ ಟೈಮ್ ಆಯಿತು, ಮತ್ತೆ ಮಾತಾಡ್ತೀನಿ. ನಾ ಫೋನ್ ಇಡ್ಲಾ? ಬಾಯ್. ಸರಿ ಬಾಯ್. ನನ್ನ ಇಯರ್ಫೋನ್ಸ್ ಎಲ್ಲಿ? ತರ್ತೀನಿ. ಏನೇ ಇತ್ತೀಚೆಗೆ ನನ್ನ ಇಯರ್ಫೋನ್ಸ್ ಯೂಸ್ ಮಾಡ್ತಾ ಇದೀಯಾ? ನನ್ನ ಫೋನ್ದು ಮೈಕ್ ವರ್ಕ್ ಆಗ್ತಿಲ್ಲ, ಅದಕ್ಕೆ. ಏನಾಯ್ತು? ಮೊನ್ನೆ ಮಲಗಿರುವಾಗ ಕೈ ತಾಕಿ ಕೆಳಗೆ ಬಿತ್ತು. ಅದು ಹೇಗೆ ಅಷ್ಟೊಂದು ಮೈಮರೆತು ನಿದ್ದೆ ಮಾಡ್ತೀಯಾ? ತಾಕಿದ್ ನನ್ನ ಕೈಯಲ್ಲ, ನಿಮ್ಮದು. ಓ ಸರಿ, ಸದ್ಯಕ್ಕೆ ಹಾಗೆ ಯೂಸ್ ಮಾಡ್ತಾ ಇರು. ನೆಕ್ಸ್ಟ್ ಟೈಮ್ ಫ್ಲಿಪ್ಕಾರ್ಟ್, ಅಮೆಝಾನ್ಲಿ ಯಾವುದಾದ್ರೂ ಸೇಲ್ ಬಂದರೆ ಆಫರಲ್ಲಿ ಎಕ್ಸ್ಚೇಂಜ್ ತಗೊಳ್ಳೋಣ. ಸರಿ, ನಾ ಬರ್ತೀನಿ. ಡೋರ್ ಲಾಕ್ ಮಾಡ್ಕೋ. ಹಾಯ್ ಜ್ಯೋತಿ, ಹೇಗಿದ್ಯಾ? ನಾನು ಸವಿತಾ, ಜ್ಞಾಪಕ ಬಂತ? ನೀನು ಕಾಲ್ ಮಾಡಿದೆ, ನೀನು ಲಿಫ್ಟ್ ಮಾಡಿಲ್ಲ. ನನ್ನ ಜೊತೆ ಮಾತಾಡಬೇಕು ಅನಿಸಿದ್ರೆ ಈ ನಂಬರ್ಗೆ ಕಾಲ್ ಮಾಡು. ಹಲೋ ಸವಿತಾ? ಹಾ ಜ್ಯೋತಿ, ನಾನೇ. ಹೇಳು, ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ಏನಾಗ್ಬಿಟ್ಟೆ ಇಷ್ಟು ದಿನ? ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಏನಾಗಿರ್ತೀನಿ, ಹಾಗೇ ಇದ್ದೀನಿ. ಸರಿ, ಒಂದು ನಿಮಿಷ ಹಾಗೇ ಇರು. ವಾಟ್ಸಪ್ ವಿಡಿಯೋ ಕಾಲ್ ಮಾಡ್ತೀನಿ, ರಿಸೀವ್ ಮಾಡು, ಆಯಿತಾ? ಸರಿ. ಹಾಯ್. ಹಾ ಹೇಳು ಜ್ಯೋತಿ, 1 ನಿಮಿಷ, ಇಲ್ಲಿ ಕತ್ಲೆ ಇದೆ, ಆಚೆ ಬರ್ತೀನಿ ಇರು. ಸರಿ. ಹಾ ಹೇಳು ಜ್ಯೋತಿ. ಹೌದು, ನೀವಿರೋದು ಹೊಸಕೋಟೆನಲ್ಲೇ ಅಲ್ವಾ? ಹೌದು, ಸ್ವಲ್ಪ ಹೊತ್ತಿನ ಹಿಂದೆ ನಿನ್ನ ನೋಡ್ದೆ ನಾನು. ಬೈಕಲ್ಲಿ ಹೌದು, ಹೋಗ್ತಿದ್ದೆ. ನೀನೆಲ್ಲಿದ್ದೆ? ಬಸ್ ಸ್ಟ್ಯಾಂಡ್ ಹತ್ರ. ನಾನು ಆಟೋಲ್ ಹೋಗ್ತಿದ್ದೆ, ನಿಂಗೆ ಫೋನ್ ಮಾಡಿದೆ ಕೂಡ, ಆದ್ರೆ ನೀನ್ ಫೋನ್ ರಿಸೀವ್ ಮಾಡಿಲ್ಲ. ನನ್ನ ಫೋನು ಮನೇಲೇ ಇತ್ತು ಕಣೆ. ಹೌದು, ನನ್ನ ನಂಬರ್ ಆಲ್ರೆಡಿ ಇತ್ತಾ ನಿನ್ನ ಹತ್ರ? ನಿಂದು ಹಳೆ ನಂಬರೇ ಅಲ್ವಾ? ಹಾಂ, ಆದರೆ ಇಷ್ಟು ದಿನ ಫೋನ್ ನಂಬರ್ ಇಟ್ಕೊಂಡು ನನಗೆ ಯಾಕೆ ಕಾಲ್ ಮಾಡಿಲ್ಲ ನೀನು? ಮಾಡೋಣ ಅಂದ್ಕೊಂಡೆ ಜ್ಯೋತಿ, ಆದ್ರೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ. ಸುಮ್ಮನೆ ಯಾಕೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನಾದೆ. ಅಯ್ಯೋ ಹುಚ್ಚಿ, ನೀನಿನ್ನೂ ಅವಾಗಿನ ಥರನೇ ಇದೆಯಾ? ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾರೇನು ಅನ್ಕೊತಾರೆ ಹೇಳು? ಕಾಲ್ ಮಾಡಿ ಮಾತಾಡೋದ್ರಲ್ಲಿ ಡಿಸ್ಟರ್ಬೆನ್ಸ್ ಎಲ್ಲ ಏನಿದೆ ಸವಿತಾ? ತುಂಬಾ ದಿನ ಗ್ಯಾಪ್ ಆಯ್ತಲ್ವಾ? ಫೈನಲ್ ಇಯರಲ್ಲಿ ನಾನು ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟೆ.
ಅದಾದ್ಮೇಲೆ ನೀವು ಸಾಫ್ಟ್ವೇರು ಅಮೆರಿಕಾ ಅಂತ ಬ್ಯುಸಿ ಆಗಿರ್ತೀರಾ, ನಿಮ್ಮ ರೇಂಜ್ ಬೇರೆ ಥರ ಇರುತ್ತೆ ಅಂತ ನಾನು ಅಷ್ಟೆಲ್ಲ ಏನಿಲ್ಲ ಅಮ್ಮ, ಎಲ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಹಾಗೇ ಇದ್ದೀನಿ. ಸಾರಿ ಜ್ಯೋತಿ, ನಿನ್ನ ಫೋನ್ ತೆಗಿದೇನೆ ನಿನ್ನ ಬಗ್ಗೆ ಏನೇನೋ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಓ ಅದಕ್ಕೇನಾ ನನ್ನ ಜೊತೆ ಮಾತಾಡಬೇಕು ಅನ್ಸಿದ್ರೆ ಈ ನಂಬರ್ಗೆ ಕಾಲ್ ಮಾಡು ಅಂತ ಕಳಿಸಿದ್ದು. ಸರಿ ಹಾಗಿರ್ಲಿ, ಎಲ್ಲಿ ನೀವು ಈ ಊರಲ್ಲಿರೋದು? ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ. ನೀವು? ನಾವು ಬಾಲಾಜಿ ನಗರಲ್ಲಿದ್ದೀವಿ. ಜಾಬ್ ಏನಾದರೂ ಮಾಡ್ತಿದ್ಯಾ ಜ್ಯೋತಿ? ಇಲ್ಲ ಅಮ್ಮ, ನನಗೆಲ್ಲ ಸೀನ್ ಇಲ್ಲ. ನಿಮ್ಮವರು? ನಮ್ಮವರು ಬ್ಯಾಂಕ್ ಮ್ಯಾನೇಜರ್, SBI ಇದೆಯಲ್ಲ VRI ಬ್ರಾಂಚ್ ಅಲ್ಲಿ. ಹಾಗಾದ್ರೆ ನಿಂಗೆ ಜಾಬ್ ಮಾಡೋ ಅವಶ್ಯಕತೆನೇ ಇಲ್ಲ. ಮಕ್ಕಳು? ಇನ್ನೂ ಇಲ್ಲ ಸವಿತಾ. ನಿನ್ನ ವಿಷಯ ಏನು? ಏನಿರುತ್ತೆ ಜ್ಯೋತಿ, ಎಲ್ಲ ಮಾಮೂಲಿ. ನನ್ನ ಗಂಡ ವ್ಯವಸಾಯ, ನಾನು ಮನೇಲಿ, ನಮಗೊಬ್ಬ ಮಗ, ಅವ್ನು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಹಾಂ ಸರಿ ಜ್ಯೋತಿ, ಮಗ ಅಂದ ತಕ್ಷಣ ಜ್ಞಾಪಕ ಬಂತು, ಅವನ್ನ ನಾನು ಹೋಗಿ ಸ್ಕೂಲಿಂದ ಕರ್ಕೊಂಡು ಬರಬೇಕು. ಮತ್ತೆ ಮಾತಾಡ್ತೀನಿ ಆಯ್ತಾ? ಸರಿ, ಆದರೆ ಫೋನಲ್ಲ, ಡೈರೆಕ್ಟಾಗಿ ಮೀಟ್ ಮಾಡೋಣ. ತುಂಬ ದಿನ ಆಯ್ತಲ್ಲ ನಾವಿಬ್ರು ಮೀಟ್ ಮಾಡಿ. ಹಾಗೆ ಆಗಲಿ ಜ್ಯೋತಿ. ಎಲ್ಲಿಗೆ ಬರಬೇಕು ಅಂತ ಹೇಳು, ಬರ್ತೀನಿ. ಎಲ್ಲಿಗೋ ಯಾಕೆ, ನಮ್ಮನೆಗೆ ಬಾ. ಯಾವಾಗ? ನಾಳೆನೇ ಬಾ. ಸರಿ, ಎಷ್ಟು ಗಂಟೆಗೆ? ನಮ್ಮವರು 10 ಗಂಟೆಗೆ ಬ್ಯಾಂಕ್ ಹೋಗ್ತಾರೆ. ಆಮೇಲೆ ಯಾವಾಗ ಬಂದರೂ ಪರವಾಗಿಲ್ಲ, ನಾವಿಬ್ರು ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು. ಹಾಗೆ ಆಗಲಿ ಜ್ಯೋತಿ, ನಿನ್ನ ಲೊಕೇಶನ್ ಶೇರ್ ಮಾಡು ವಾಟ್ಸಪ್ಪಲ್ಲಿ. ಸರಿ, ಇಡ್ತೀನಿ ಹಾಗಿದ್ರೆ. ಆಯಿತು, ಸರಿ, ಬಾಯ್. ಬಾಯ್. ಹಾಯ್. ಹಾಯ್. ಇಲ್ಲಿ ನಿಲ್ಸು. ಎಷ್ಟು ವರ್ಷ ಆಯಿತು ನಿನ್ನ ನೋಡಿ? 7 ವರ್ಷ ಆಗಿತ್ತು. ವಾಟ್ಸಪ್ ಲೊಕೇಶನ್ ಕರೆಕ್ಟಾಗಿ ಸಿಕ್ತಾ? ಸಿಕ್ತು. ಬಾ, ಇದೇ ನಮ್ಮ ಅಪಾರ್ಟ್ಮೆಂಟು. ತುಂಬ ಚೆನ್ನಾಗಿದೆ. ಈ ಏರಿಯಾಲ್ ಬರೀ ಅಪಾರ್ಟ್ಮೆಂಟ್ಸೇ ಅಲ್ವಾ? ಒಳಗೆ ಬಾ, ಕೂತ್ಕೋ. ಏನು ತಗೋತೀಯಾ, ಕಾಫಿನಾ ಟೀನಾ? ನಾನು ಈಗ ತಾನೇ ಊಟ ಮಾಡ್ಕೊಂಡು ಬಂದೆ, ನಂಗೇನು ಬೇಡ. ಸ್ವಲ್ಪ ನೀರು ಕೊಡು. ಸರಿ, ತರ್ತೀನಿ ನೀರು. ತಗೋ. ಒಂಚೂರು ಚೇಂಜ್ ಆಗಿಲ್ಲ ಕಣೆ, ನೀನು ಹಾಗೇ ಇದೆಯಾ. ನೀನು ಕೂಡ. ಅವಾಗೆಲ್ಲ ಚೂಡಿದಾರ್ ಹಾಕೋತಿದ್ವಿ, ಇವಾಗ ಸೀರೆ ಹಾಕೊತಾ ಇದ್ದೀವಿ, ಅಷ್ಟೇ ವ್ಯತ್ಯಾಸ. ಇವಾಗಲೂ ಚೂಡಿದಾರೆ ಹಾಕಿದ್ಯಾ? ಮನೇಲಿದ್ದೀನಲ್ಲ ಅದಕ್ಕೆ ಹಾಕೊಂಡಿದ್ದೀನಿ, ಇಲ್ಲಾಂದರೆ ಸೀರೆನೆ. ಮನೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸೇ. ಸ್ವಂತ ಮನೆನಾ? ಇವಾಗಾಗಿದ್ರೆ ತೊಗೊಳಕ್ಕಾಗ್ತಿರ್ಲಿಲ್ಲ. 3 ವರ್ಷದಿಂದ ಅಪ್ಪ ತೊಗೊಂಡು ಕೊಟ್ರು. ವರದಕ್ಷಿಣೆ ಯಾಕೆ ಕೊಟ್ರಾ? ವರದಕ್ಷಿಣೆ ಅಂದರೆ ಕೇಸ್ ಆಗತ್ತಲ್ವಾ, ಅದಕ್ಕೆ ಗಿಫ್ಟ್ ಅಂತ ಈಸ್ಕೊಂಡ್ರು ನಮ್ಮವರು. ಮತ್ತೆ ಬಂಗಾರ? ನನಗೆ ನಮ್ಮ ಮನೆಯವ್ರಿಗೆಲ್ಲ ಸೇರಿಸಿ ಒಂದು 60,000 ಕೊಟ್ಟರು. ಹೌದಾ? ನನ್ನ ಮದುವೆಗೂ ನಮ್ಮ ಅಜ್ಜಿ 60,000 ಕೊಟ್ಟಿದ್ರು. ಅದೇ ನಾವು ಫಸ್ಟ್ ಇಯರಲ್ಲಿದ್ದಾಗ ನಮ್ಮ ಅಪ್ಪ ತೀರ್ಕೊಂಡ್ರಲ್ವಾ, ನಮ್ಮ ಅಜ್ಜಿ ಆವಾಗ ನನ್ನ ಜವಾಬ್ದಾರಿ ತೊಗೊಂಡ್ರು, ನನ್ನ ಮದುವೆ ಮಾಡಿದ್ರು. ಆವಾಗ 60,000 ಚಿನ್ನ ಕೊಟ್ಟಿದ್ರು. ಆದರೆ ಅದೆಲ್ಲ ಹಳೆ ಬಂಗಾರ. ನಿನ್ನ ಹತ್ರ ಇರೋದು ಹೊಸ ಬಂಗಾರನಾ? ಇಲ್ಲ, ಬಳೆಗಳು ಹಳೇದು ನಮ್ಮಮ್ಮಂದು. ಈ ಲಾಂಗ್ ಚೈನು ಮತ್ತು ನೆಕ್ಲೇಸು, ಡಾಬು ಇದೆಲ್ಲ ಹೊಸದು. ಓ, ನಿನ್ನ ಹತ್ರ ಡಾಬು ಇದೆಯಾ? ನೀನೇನು ಅಂದ್ಕೊಳ್ಳಲ್ಲ ಅಂದರೆ ನಾನೊಂದು ವಿಷಯ ಕೇಳಲಾ? ಕೇಳು. ನಾನು ಒಂದು ಡಾಬ್ ಮಾಡಿಸ್ಕೋಬೇಕಂತಿದ್ದೀನಿ. ನಿನ್ನ ಡಾಬ್ ತೋರಿಸಿದ್ರೆ ನಾನು ಅದೇ ಡಿಸೈನ್ ಮಾಡಿಸ್ಕೋತೀನಿ. ಆಗಲ್ಲ. ಅಯ್ಯೋ, ಏನಾಯ್ತು? ಮತ್ತಿನ್ನೇನೆ, ಅದರಲ್ಲಿ ಏನಾದರೂ ಅನ್ಕೊಳ್ಳೋದೇನಿದೆ? ಬಾ, ಒಳಗಿದೆ ತೋರಿಸ್ತೀನಿ. ಬಾ. ನೋಡು, ಇದು ನೆಕ್ಲೇಸು. ಎಷ್ಟು ಚೆನ್ನಾಗಿದೆ. ಇದು ಲಾಂಗ್ ಚೈನ್. ಇದು ತುಂಬ ಚೆನ್ನಾಗಿದೆ. ಬಳೆಗಳು ತಗೋ. ಇದು ಡಾಬು. ಓ, ಇದೇನಾ ಅದು ಡಾಬು? ತುಂಬ ಚೆನ್ನಾಗಿದೆ. ಎಷ್ಟು ಗ್ರಾಮ್ ಇರ್ಬೋದು? ಎಲ್ಲ ಸೇರಿ ಒಂದು 200 ಗ್ರಾಮ್ ಇರ್ಬೋದು ಅನ್ಸುತ್ತೆ. ಹೌದಾ? ಈ ಡಿಸೈನ್ ತುಂಬ ಚೆನ್ನಾಗಿದೆ, ನಾನು ಹಿಂಗೆ ಮಾಡಿಸ್ಕೋತೀನಿ. ಅಯ್ಯೋ, ಈ ಮಾಡ್ಲಲ್ಲೇ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಬಂದಿದೆ, ಅದನ್ನು ಮಾಡಿಸ್ಕೊ. ಸರಿ, ನಾ ಹೋಗೋ ದಿನ ನಿನ್ನೂ ಕರ್ಕೊಂಡು ಹೋಗ್ತೀನಿ.
ಸರಿ, ಇಬ್ರು ಒಟ್ಟಿಗೆ ಆಯ್ತು. ಹೋಗೋಣ. ಹ್ಮ್ ಸರಿ ಜ್ಯೋತಿ, ನಾನು ಇನ್ನು ಬರ್ತೀನಿ. ಇವಾಗ ತಾನೇ ಬಂದೆ, ಹೊಡ್ತಿದ್ದೀನಿ ಅಂತಿದ್ಯಾ ಅಷ್ಟು ಬೇಗ? ಅಯ್ಯೋ, ನಾನು ಸುಮ್ಮನೆ ಬಂದಿದ್ದು. ಇನ್ನೊಂದ್ಸತಿ ಬರ್ತೀನಿ ಬಿಡು. ಮತ್ತೆ ಯಾವಾಗ ಬರ್ತೀಯೋ ನನಗೆ ಗೊತ್ತಿಲ್ಲ. ಇವಾಗಿರು. ಈ ಟೈಮಲ್ಲಿ ಬಾಲ್ಕನಿಗೆ ಹೋಗಿ ಒಂದೊಳ್ಳೆ ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕುತ್ಕೊಂಡು ಮಾತಾಡ್ಬೋದು. ಒಂದು ಅರ್ಧ ಗಂಟೆ ಇರು. ಅಯ್ಯೋ, ನಂಗೆ ಕೆಲಸ ಇದೆ ಜ್ಯೋತಿ. ಪ್ಲೀಸೇ. ಸರಿ. ನೀನು ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ ಜ್ಯೋತಿ. ಒಳ್ಳೆ ಕೆಲಸ ಇರೋ ಗಂಡ, ಸ್ವಂತ ಮನೆ, ಒಳ್ಳೆ ಲೈಫು. ನೀ ನಿಜವಾಗ್ಲೂ ಅದೃಷ್ಟವಂತ ಕಣೆ. ಒಂದು ನಿಮಿಷ. ಹಲೋ. ಏ ಹುಡುಗಿ, ಹಾಂ ಅತ್ತೆ. ನಾನೊಂದು ವಿಷಯ ಕೇಳ್ತೀನಿ, ನನಗೆ ನೇರವಾಗಿ ಸಮಾಧಾನ ಹೇಳು. ನಿನ್ಗೆ ಪೀರಿಯಡ್ಸ್ನ ಸಮಸ್ಯೆ ಮದ್ವೆಗೆ ಮುಂಚೆನೆ ಇತ್ತಲ್ವಾ? ಇಲ್ಲ ಅತ್ತೆ. ನಿಜ ಹೇಳು, ಇಲ್ಲ ಅಂದ್ರೆ ನಾನು ನಿಮ್ಮಮ್ಮ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಅದು ಒಂದೊಂದ್ಸರಿ ಯಾವಾಗಾರು ಲೇಟಾಗಿ ಆಗ್ತಿತ್ತು ಅಷ್ಟೇ ಅತ್ತೆ. ಮತ್ತೆ ಆಗಿದ್ದಾಗ ಅವಾಗ್ಲಿಂದಾನೇ ಟ್ರೀಟ್ಮೆಂಟ್ ತಗೊಂಡು ಎಲ್ಲ ಸರಿ ಆದ್ಮೇಲೆನೆ ಮದ್ವೆ ಮಾಡ್ಕೊಬೇಕಿತ್ತಲ್ವಾ? ಅವಾಗ ಅದ್ರ ಬಗ್ಗೆ ನಮ್ಗೆಲ್ಲ ಅಷ್ಟು ಗೊತ್ತಿರ್ಲಿಲ್ಲ ಅತ್ತೆ. ಏನ್ ಗೊತ್ತು ನಿನಗೆ? ಓದ್ಕೊಂಡೇನು ಉಪಯೋಗ? ನಾನ್ ಹೇಳೋದ್ ಸರಿಯಾಗಿ ಕೇಳಿಸ್ಕೊ. ಈಗ್ಲಾದ್ರೂ ಆ ಮಾತ್ರೆಗಳನ್ನ ಸರಿಯಾಗಿ ತಗೋ. ಈ 6 ತಿಂಗಳಲ್ಲಿ ಬಸ್ರಿ ಆದ್ರೆ ಸರಿ, ಇಲ್ಲ ಅಂದ್ರೆ ಪರಿಸ್ಥಿತಿ ಬೇರೆ ತರ ಇರುತ್ತೆ. ಅರ್ಥ ಆಯ್ತಾ? ಹಾ ಸರಿ ಅತ್ತೆ. ಏನ್ ಜ್ಯೋತಿ, ಅವ್ರು ಹಂಗ್ ಮಾತಾಡ್ತಾ ಇದಾರೆ? ನಿಮ್ ಯಜಮಾನ್ರ ಮುಂದೆನೂ ಇದೇ ತರ ಮಾತಾಡ್ತಾರ? ಅವ್ರೇನು ಹೇಳೋದಿಲ್ವಾ ಅವ್ರಿಗೆ? ಅಯ್ಯೋ, ಈ ಅತ್ಯಂದಿರೆಲ್ಲ ಹೀಗೆ ಜ್ಯೋತಿ, ಒಂದ್ ಮಗು ಆಗೋವರೆಗೂ ಅಷ್ಟೇ. ನಂಗೆ ತುಂಬ ಭಯ ಆಗ್ತಾ ಇದೆ ಸವಿತಾ. ನನ್ನ ಗಂಡ ಇತ್ತೀಚೆಗೆ ತುಂಬ ಚೇಂಜ್ ಆಗಿದ್ದಾರೆ. ಮೊದಲಿನ ಥರ ಇಲ್ಲ ಅವ್ರೀಗ. ಯಾಕೆ, ಮಕ್ಕಳಾಗಿಲ್ಲ ಅಂತನಾ? ನಮ್ಮ ಮೈದ್ನೂ ಹೀಗೆ ಇದ್ದ. ಮದುವೆ ಆಗ 5 ವರ್ಷ ಆದರೂ ಮಕ್ಕಳಾಗಿರ್ಲಿಲ್ಲ. ಆಮೇಲೆ ಅವರು ಸುತ್ತಿದ ಹಾಸ್ಪಿಟ್ಲ್ ಇಲ್ಲ, ತಗೊಂಡಿದ್ದ ಔಷಧಿ ಇಲ್ಲ, ಹೋಮಿಯೋಪತಿ ಅಂತೆ, ಇಂಗ್ಲೀಷ್ ಮೆಡಿಸನ್ ಅಂತೆ, ಈ ಥರ ಎಷ್ಟು ಮಾಡಿಬಿಟ್ಟಿದಾರೋ. ಆಮೇಲೆ ನಮ್ಮ ಊರ ಹತ್ರ ಇರೋ ಮಾರಿಯಮ್ಮನ ದೇವಸ್ಥಾನಕ್ಕೆ ಹೋಗಿ ಒಂದು ಹರಕೆ ಕಟ್ಟಿದ್ರು. ಅದಾದ್ಮೇಲೆ 1 ತಿಂಗಳಲ್ಲೇ ಕನ್ಸೀವ್ ಆದ್ಲು. ಈಗ ಒಂದು ಹೆಣ್ಮಗು ಕೂಡ ಇದೆ. ಹೌದಾ? ಎಲ್ಲಿರೋದು ಆ ದೇವಸ್ಥಾನ? ಇಲ್ಲಿಂದ 20 ಕಿಲೋಮೀಟರ್ ದೂರ. ಸವಿತಾ, ನನ್ನ ಗಂಡಂಗೆ ಈ ಪೂಜೆ ದೇವಸ್ಥಾನ ಇದೆಲ್ಲ ಆಗ್ಬರಲ್ಲ. ನೀನು ಕರ್ಕೊಂಡು ಹೋಗ್ತೀಯ ಅಲ್ಲಿಗೆ? ಇಲ್ಲ ಜ್ಯೋತಿ, ನಾನು ನಿನ್ನಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ನೀನೇ ಹೋಗೋ. ಯಾಕೆ, ಏನಾಯ್ತು? ನಮ್ಮ ಅಜ್ಜಿದು ಒಂದು ಕಂಡೀಷನ್ ಇದೆ. ನಾನು ಪ್ರತಿ ಸರಿ ಊರಿಗೆ ಹೋದಾಗ ಅವ್ರು ಕೊಟ್ಟರು ಒಡವೆನ ಹಾಕೊಂಡು ಹೋಗ್ಬೇಕು ಅಂತ. ನಮಗೇನೋ ಕಷ್ಟ ಬಂತು ಅಂತ ಆ ಒಡವೆನೆಲ್ಲ ಅಡ ಇಟ್ಟಿದ್ದೀವಿ. ಇಂಥ ಪರಿಸ್ಥಿತಿನಲ್ಲಿ ಒಡವೆ ಇಲ್ಲದೆ ಊರಿಗೆ ಹೋಗೋಕ್ಕಾಗಲ್ಲ. ಅಕಸ್ಮಾತು ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಲಿಲ್ಲ ಅಂದರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ. ನಮ್ಮೂರವರು ಅವ್ರಿಗೆ ಹೋಗಿ ಹೇಳ್ಬಿಡ್ತಾರೆ. ಅದಕ್ಕೆ ನೀನೇ ಹೋಗ್ಬಿಟ್ಟು ಬಾ ಜ್ಯೋತಿ, ಆಯಿತಾ? ಯಾರಿಗೂ ಕಾಣಿಸ್ದಂಗೆ ಹೋಗ್ಬರೋಣ. ಇದೊಂದು ಸರಿ ನನ್ನ ಕರ್ಕೊಂಡು ಹೋಗು. ನೆಕ್ಸ್ಟ್ ಟೈಮಿಂದ ನಾನೇ ಹೋಗ್ತೀನಿ. ಸರಿ, ನಾಳೆ ಸೋಮವಾರ ಹೋಗೋಣವಾ? ಸರಿ, ತುಂಬ ಥ್ಯಾಂಕ್ಸ್ ಸವಿತಾ. ನೀನು ಬಂದಿದ್ದು ನಂಗೆ ತುಂಬ ಧೈರ್ಯ ಬಂತು. ಆ ದೇವಿನೇ ನಮ್ಮಿಬ್ಬರನ್ನ ಮತ್ತೆ ಮೀಟ್ ಮಾಡಿಸಿದ್ದು ಅನಿಸುತ್ತೆ. ಸರಿ, ನಾನಿನ್ನು ಹೊರಡ್ತೀನಿ. ನಾನು ಅದೇ ಅಂದ್ಕೋತಾ ಇದ್ದೆ, ಇನ್ನೂ ಫೋನ್ ಬಂದಿಲ್ಲ ಅಂತ. ನಾನಿವಾಗ ಮನೆಗೆ ಹೋಗಲಿಲ್ಲ ಅಂದರೆ ನಮ್ಮ ಯಜಮಾನ್ರು ಮತ್ತು ಮಗ ಫೋನ್ ಮಾಡ್ತಾನೇ ಇರ್ತಾರೆ. ಸರಿ, ನಾನು ಬರ್ತೀನಿ.
ಅಲ್ಲಿ ಬೋರ್ಡ್ ಕಾಣ್ತಿದ್ಯಲ್ಲ, ಅಲ್ಲಿ ರೈಟ್ ತೊಗೊಂಡ್ರೆ ನಮ್ಮೂರು. ಓ, ಆ ಕಡೆನಾ? ಹೌದು. ಇತ್ತೀಚೆಗೆ ಕಟ್ಟಿರೋ ದೇವಸ್ಥಾನ ಥರ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲ ಇಲ್ಲ, ಹಳೆ ದೇವಸ್ಥಾನನೇ, ರೀಮಾಡೆಲ್ ಮಾಡಿದಾರಷ್ಟೇ. ಚೆನ್ನಾಗಿದೆ, ಆದರೆ ತುಂಬ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಹಾಗೇನಿಲ್ಲ, ಅಕ್ಕಪಕ್ಕದೂರವರೆಲ್ಲ ಇಲ್ಲಿಗೆ ಬರೋದು. ಸಂಡೇ ಅಂತೂ ಫುಲ್ ರಶ್ಶು. ಏನೋ ಆ ತಾಯಿ ದಯೆಯಿಂದ ನನ್ನ ಮಕ್ಕಳಾದರೆ ನೆಕ್ಸ್ಟ್ ಟೈಮ್ ಬಂದು ಅಭಿಷೇಕ ಮಾಡಿಸ್ತೀನಿ. ಖಂಡಿತವಾಗ್ಲೂ ಆಗತ್ತೆ. ಈ ತಾಯಿದು ಮಹಿಮೆ ಅಂಥದ್ದು. ಅದೇ ಆದರೆ ಸಾಕು ನನ್ನ ಜನ್ಮಕ್ಕೆ. ಬಂತು ನೋಡು, ಮತ್ತೆ ಶುರುವಾಯಿತು ನನ್ನ ಗಂಡಂದು. ಹಲೋ, ಹಾಂ, ಏನಂತೆ? ಏನು ಈಗ ಮಾತು ಬದಲಾಯಿಸ್ತದಾರ? ಎಷ್ಟು ಸರಿ ಹೇಳಿದ್ದೀವಿ ಅವ್ರಿಗೆ ನಾವು. ಸರಿ ಸರಿ, ನೀನು ಅವ್ರ ಹತ್ರ ಏನೂ ಮಾತಾಡಬೇಡ, ನಾನು ಬಂದು ಮಾತಾಡ್ತೀನಿ. ಹಾಂ, ಜ್ಯೋತಿ ಇನ್ನು ಹೊರಡೋಣ ಬಾ. ಜ್ಯೋತಿ, ಮನೇಲಿ ಸ್ವಲ್ಪ ಕೆಲಸ ಇದೆ. ಏನಾಯ್ತು ಸವಿತಾ? ಅಯ್ಯೋ, ಅಲ್ಲೊಂದು ಚಿಕ್ಕ ಸಮಸ್ಯೆ ಆಗಿದೆ, ಬಾ ಹೇಳ್ತೀನಿ. ಸರಿ. ನಿಂಗೆ ಹೋದ ವರ್ಷ ಪ್ರವಾಹ ಬಂದಿದ್ ನೆನ್ಪಿದ್ಯಾ? ಹೌದು. ಆವಾಗ ನಾವು ಒಂದ್ ಜಮೀನ ಗುತ್ತಿಗೆಗೆ ಅಂತ ಪಡೆದಿದ್ವಿ. ಅಲ್ಲಿ ಕೃಷಿ ಮಾಡಿಸ್ತಿದ್ವಾ, ಆ ಪ್ರವಾಹ ಬಂದಿದ್ದಕ್ಕೆ ಎಲ್ಲ ಲಾಸ್ ಆಯ್ತು. ಆವಾಗ ಆ ಜಮೀನ್ದು ಓನರ್ ಬಂದು, ಆಯ್ತು ನೀವು ಕೃಷಿ ಮಾಡ್ಕೊಳ್ಳಿ, ನಮ್ಗೇನು ಬೇಡ ಅಂತ ಹೇಳಿದ್ರು. ಆಯ್ತು ಅನ್ಬಿಟ್ಟು ನಾವು ನನ್ನ ಒಡವೆನೆಲ್ಲ ಒತ್ತೆ ಇಟ್ಟು ಕೃಷಿ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಇನ್ನೇನ್ ಬೆಳೆ ಕೈಗೆ ಬರೋ ಅಷ್ಟೊತ್ತಿಗೆ ಅವರು ನಮ್ಗೂನು ಪಾಲ್ ಬೇಕು ಅಂತ ಜಮೀನ್ದಾರು ಬಂದಿದಾರ ನೋಡು. ಹೌದಾ? ಅದೇನು ಹೇಳಿರೋ ಮಾತ್ ಪ್ರಕಾರ ನಡ್ಕೋಬೇಕಲ್ವಾ ಅವರು? ಅಯ್ಯೋ, ನನ್ ಗಂಡ ಬೇರೆ ಸಾಫ್ಟಾ, ಇದೇ ಚಾನ್ಸು ಅಂತ ಆಟ ಆಡ್ಸ್ತಾ ಇದಾರೆ ನೋಡು ಜ್ಯೋತಿ. ಸರಿ ಬಾ ಹೋಗೋಣ. ಹಲೋ. ಹಲೋ ಜ್ಯೋತಿ. ಹೇಳು ಸವಿತಾ. ಎಲ್ಲಿದ್ಯಾ? ಮನೇಲೇ ಇದೆಯಾ ತಾನೆ? ಹಾ, ಮನೇಲೇ ಇದ್ದೀನಿ. ಏಕೆ? ಜ್ಯೋತಿ, ನನ್ನ ಹತ್ರ ಒಂದು ವಿಷಯ ಮಾತಾಡೋದಿತ್ತು. ಸರಿ ಇರು, ಮನೆ ಹತ್ರ ಬರ್ತೀನಿ. ಏನಾಯ್ತೆ? ನಾನು ಅಲ್ಲಿ ಬಂದು ಹೇಳ್ತೀನಿ ಇರು. ಏನಾಯ್ತು ಸವಿತಾ? ಡಲ್ ಆಗಿದ್ಯಾ? ಕತ್ತಲ್ ತಾಳಿ ಇಲ್ಲ, ಬಳೆ ಇಲ್ಲ, ಎಲ್ಲ ಓಕೆನಾ? ಅಯ್ಯೋ, ನಾನಿರೋ ಟೆನ್ಷನಲ್ಲಿ ಎಲ್ಲ ಮರ್ತ್ಬಿಟ್ಟು ಬಂದೆ ಜ್ಯೋತಿ. ಏನಾಯ್ತೆ ಹೇಳು. ನಿಂಗೆ ನಮ್ಮ ಅಜ್ಜಿ ಬಗ್ಗೆ ಗೊತ್ತಲ್ವಾ? ಅವ್ರಿಗೆ ಸೀರಿಯಸ್ ಆಗಿ ಇವಾಗ ಅಪೋಲೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಏನಾಯ್ತು ಅವ್ರಿಗೆ? ಅದೇ ವಯಸ್ಸಾಗಿದೆ. ಇವಾಗ ಅವ್ರಿಗೆಂಥ ಟ್ರೀಟ್ಮೆಂಟ್ ಕೊಟ್ರು 1 ವಾರದ ಮೇಲೆ ಉಳಿಯಲ್ಲ ಅಂತ ಹೇಳ್ತಿದ್ದಾರೆ ಡಾಕ್ಟರ್ಸು. ಇವಾಗ ಹೇಗಿದ್ದಾರೆ ಅವರು? ಹೇಗೋ ಇದ್ದಾರೆ, ಊರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಆದರೆ ನಾನು ಅವ್ರನ್ನಿನ್ನೂ ನೋಡೋಕೆ ಹೋಗಿಲ್ಲ. ಯಾಕೆ ಅಂದರೆ ನಾನು ಒಡವೆ ಇಲ್ಲದೆ ಅಲ್ಲಿ ಹೇಗೆ ಹೋಗಲಿ ಜ್ಯೋತಿ? ನಾನು ಅಲ್ಲಿ ಹೋಗಬೇಕು ಅಂದರೆ ನನ್ನ ಹತ್ರ ಒಡವೆ ಇರಲೇಬೇಕು, ಇಲ್ಲಾಂದರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ. ಒಡವೆ ಇಲ್ಲ ಅಂದರೆ ಏನಂತೆ? ಬರೋ ಅರ್ಜೆಂಟಲ್ಲಿ ಮರ್ತು ಬಂದೆ ಅಂತ ಹೇಳು, ಅದರಲ್ಲೇನಿದೆ? ಹಾಗೆ ಹೇಳ್ಬೋದು, ಆದರೆ ನಮ್ಮ ಸಂಬಂಧಿಕರ ಬಗ್ಗೆ ನಿಂಗೆ ಗೊತ್ತಿಲ್ಲ ಜ್ಯೋತಿ. ಆಮೇಲೆ ನಮ್ಮ ಅಜ್ಜಿ ಮಾಮೂಲಿಯಾಗಿ ಸತ್ರು, ನಾನು ಒಡವೆ ಹಾಕ್ಕೊಳ್ದೇ ಇರೋ ಕಾರಣಕ್ಕೆ ಸತ್ರು ಅಂತ ಎಲ್ಲ ಮಾತಾಡ್ಕೋತಾರೆ. ಹಾಗಂತ ನಾನು ಹೋಗಲಿಲ್ಲ ಅಂದರೆ ಅದೇ ಕಾರಣಕ್ಕೆ ಸತ್ರು ಅಂತ ಹಾಗೆ ಮಾತಾಡ್ಕೋತಾರೆ. ಈಗ ನನ್ನ ಹತ್ರ ಒಡವೆ ಬಿಡಿಸೋಷ್ಟು ದುಡ್ಡಿಲ್ಲ ಜ್ಯೋತಿ. ಈಗ ನೀನಿರೋ ಪರಿಸ್ಥಿತಿಲಿ ನನ್ನ ಕೈಲೊಂದು 20,000 ಅರೇಂಜ್ ಮಾಡೋಕ್ಕಾಗತ್ತಷ್ಟೆ. ಅದನ್ನು ನಮ್ಮ ಅಪ್ಪ ಹತ್ರ ಕೇಳಿ. ಇನ್ನು ಮಿಕ್ಕಿದ್ದು ನೀನೇ ಅಡ್ಜಸ್ಟ್ ಮಾಡ್ಕೋಬೇಕು ಸವಿತಾ. ನಂಗೆ 5 ಲಕ್ಷ ಬೇಕು ಜ್ಯೋತಿ. 5 ಲಕ್ಷನಾ? ನನಗೆ ಗೊತ್ತಿರೋರು ಎಲ್ಲರ ಹತ್ರನೂ ಕೇಳಿದ್ದೀನಿ, ಆದರೆ ಕೊಡೋಕ್ಕೆ ಯಾರೂ ರೆಡಿ ಇಲ್ಲ. ಅದಕ್ಕೆ ನಾನು ನಿನ್ನ ಹತ್ರ ಬಂದಿದ್ದೀನಿ ಜ್ಯೋತಿ. ನನ್ನ ಹತ್ರ ಆದರೂ ಅಷ್ಟು ದುಡ್ಡು ಎಲ್ಲಿಂದ ಬರುತ್ತೆ? ನಂಗೆ ಗೊತ್ತು ನಿನ್ನ ಹತ್ರನೂ ದುಡ್ಡಿರಲ್ಲ ಅಂತ. ಆದರೆ ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಿಂಗೊಂದು ಮಾತು ಕೇಳಲ್ಲ. ನಿನ್ನ ಗಂಡ ಬ್ಯಾಂಕ್ ಮ್ಯಾನೇಜರ್ ಅಲ್ವಾ? ಅವ್ರು ದಿನ ಲಕ್ಷಾಂತರ ಗಟ್ಟಲೆ ದುಡ್ಡು ನೋಡ್ತಾರೆ.
ಅವ್ರ ಹತ್ರ ಇಸ್ಕೊಳಕ್ಕಾಗುತ್ತಾ? ನಿಮ್ಮದು ನಿಮ್ಮ ಸ್ವಂತ ದುಡ್ಡೇ ಕೊಡಿ, ಇಲ್ಲ ಲೋನ್ ಅನ್ನಂಗಿದ್ರೆ ಲೋನೇ ಕೊಡಿ. ನನ್ನ ಗಂಡನ ಇದೆಲ್ಲ ನಡೆಯೋ ಮಾತಲ್ಲ ಅವ್ರ ಹತ್ರ. ಅಯ್ಯೋ, ನೀವು ಸುಮ್ಮನೆ ದುಡ್ಡು ಕೊಡಬೇಡಿ, ಬಡ್ಡಿಗೆ ಅಂತ ಕೊಡಿ. ಬಡ್ಡಿ ಎಷ್ಟು ಬೇಕಾದ್ರೂ ಆಗಿರಲಿ. ಅಯ್ಯೋ, ನಿಂಗೆ ಹೇಗೆ ಹೇಳೋದಂತಾನೆ ನಂಗೆ ಅರ್ಥ ಆಗ್ತಿಲ್ಲ ಸವಿತಾ. ಹೋದ್ ವರ್ಷ ಇದೇ ಟೈಮಲ್ಲಿ ನನ್ನ ಸ್ವಂತ ತಮ್ಮ ಟ್ರಕ್ ಆಟೋ ತಗೋಬೇಕು ಅಂತ ಲೋನ್ಗೆ ಅಪ್ಲೈ ಮಾಡ್ದ. ಅವ್ರಿಗೆ ಶ್ಯೂರಿಟಿಗೆ ಒಂದ್ ಸೈನ್ ಹಾಕಿ ಅಂತ ಹೇಳಿದ್ವಿ, ಅದನ್ ಕೂಡ ಮಾಡ್ಲಿಲ್ಲ ಅವರು. ಅದಕ್ಕೆ ನನ್ನ ತಮ್ಮ ಸೆಕೆಂಡ್ ಹ್ಯಾಂಡ್ ಆಟೋ ತಗೊಂಡ. ಇನ್ನ ನೀನೇ ಅರ್ಥ ಮಾಡ್ಕೊ ಅವ್ರೆಂತವ್ರು ಅಂತ. ನಂಬಿಕೆ ಬರ್ತಿಲ್ವೇನೆ? ನೀನ್ ಅನ್ಕೊಂಡಿರೋ ತರ ಅಲ್ವೇ ನನ್ನ ಲೈಫು. ಹೇಳಿದ್ರೆ ಎಲ್ಲಿ ಮರ್ಯಾದೆ ಹೋಗುತ್ತೆ ಅಂತ ನಾನು ಹೇಳ್ತಿಲ್ಲ ಅಷ್ಟೆ. ನೀನೇ ನೋಡಿದ್ಯಾ ಅಲ್ವಾ, ನನ್ನ ಫೋನ್ ಕೂಡ ನನ್ನ ಕೈಲಿ ರಿಪೇರಿ ಮಾಡ್ಸೋಕ್ಕಾಗ್ತಿಲ್ಲ. ಅದು ನನ್ನ ಪರಿಸ್ಥಿತಿ ಇಲ್ಲಿ. ಎಷ್ಟು ಮಾತಾಡ್ತಿದ್ಯಾ ಜ್ಯೋತಿ, ನಿಂಗೆ ನಾನು ಹೆಲ್ಪ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಇರೋದು ಇಲ್ಲದೆ ಇರೋದು ಎಲ್ಲ ಸೇರಿಸ್ಕೊಂಡು ಹೇಳ್ತಿದ್ಯಾ. ನನ್ನ ತಾಯಿ ಮೇಲೆ ಆಣೆ ಹೇಳ್ತಾ ಇದ್ದೀನಿ ಸವಿತಾ, ನನ್ನನ್ನು ನಂಬು. ನಾನು ಹೇಳ್ತಾ ಇರೋದು ನಿಜ. ನನ್ನ ಗಂಡನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವರು ದುಡ್ಡು ಕೊಡಲ್ಲ, ಅದ್ರ ಜೊತೆ ಒಂದು ಹೊಸ ಸಮಸ್ಯೆ ಶುರು ಆಗತ್ತಷ್ಟೆ. ಸರಿ ಬಿಡು, ನಾನು ಬರ್ತೀನಿ. ಬೇರೆ ಥರ ಅನ್ಕೋಬೇಡ್ವೆ ಸವಿತಾ. ನನ್ಗಿರೋ ಒಂದು ಒಳ್ಳೆ ಫ್ರೆಂಡ್ ನೀನು. ನನ್ ಮಾಡೋಂಥ ಹೆಲ್ಪ್ ಆಗಿದ್ರೆ ಖಂಡಿತವಾಗ್ಲೂ ಮಾಡ್ತಿದ್ದೆ ಕಣೆ. ಸರಿ ಬಿಡು ಜ್ಯೋತಿ, ನನ್ನ ಟೈಮ್ ಸರಿ ಇಲ್ಲ ಅಂದ್ಕೊಂಡು ಸುಮ್ಮನಾಗ್ತೀನಿ. ಜ್ಯೋತಿ, ಆವಾಗಲೇ ನೀನೇನಂದೆ? ನಾನು ಮಾಡ್ಬೋದಾದ ಸಹಾಯನ ಮಾಡ್ತೀನಿ ಅಂದೆ ಅಲ್ವಾ? ಹಾಗಿದ್ರೆ ನಂಗೊಂದು ಮಾತು ಕೊಡು. ಅಲ್ಲ, ಮೊದಲು ಏನು ವಿಷಯ ಅಂತ ಹೇಳು ಸವಿತಾ. ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ನಲ್ವಾ? ಅಯ್ಯೋ, ನೀನು ಮೊದಲು ಮಾತು ಕೊಡು, ನಾನು ಹೇಳ್ತೀನಿ. ಸರಿ, ಮಾತು ಕೊಡ್ತೀನಿ, ಹೇಳು. ನಮ್ಮ ಅಜ್ಜಿ ಇನ್ನೊಂದು ವಾರಲ್ಲಿ ಸತ್ತೋಗ್ಬಿಡ್ತಾರೆ. ಒಂದು ವಾರದ ಮಟ್ಟಿಗೆ ನಿನ್ನ ಒಡವೆ ನಾನು ಕೊಡೋಕ್ಕಾಗತ್ತಾ? ಅದನ್ನ ನಾನು ಮಾರ್ವಾಡಿ ಅಂಗಡಿ ಲಡ ಇಟ್ಟು ನನ್ನ ಒಡವೆನ ಬಿಡಿಸ್ಕೊತೀನಿ. ಅದಾದಮೇಲೆ ನನ್ನ ಒಡವೆನಿಟ್ಟು ಒಂದು ವಾರದಲ್ಲಿ ನಿನ್ನ ಒಡವೆನ ಬಿಡಿಸ್ಕೊಂಬರ್ತೀನಿ. ನನ್ನ ಗಂಡ ಅಷ್ಟೇ ನನ್ನನ್ನು ಸಾಯಿಸ್ಬಿಡ್ತಾರೆ. ಅಯ್ಯೋ, ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ನೀನೇನು ಯಾವಾಗಲೂ ಅದನ್ನ ಹಾಕೊಂಡು ಓಡಾಡ್ತೀಯಾ? ಇಲ್ಲ ತಾನೇ, ಬರೀ ಒಂದು ವಾರ ಅಷ್ಟೇ ಜ್ಯೋತಿ. ನೀನೇನಾದ್ರೂ ಅನ್ಕೋ ಸವಿತಾ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು. ನನ್ನ ಕೈಲಿ ಕೊಡೋಕ್ಕಾಗಲ್ಲ. ನೀನು ಇವಾಗ ತಾನೇ ಮಾತು ಕೊಟ್ಟೆ ಅಲ್ವಾ ಜ್ಯೋತಿ, ಅದ್ರ ಪ್ರಕಾರ ನಡ್ಕೋ. ಆಗಲ್ಲ ಸವಿತಾ, ಪ್ಲೀಸ್ ಅರ್ಥ ಮಾಡ್ಕೋ. ಮತ್ತೆ ಯಾಕೆ ಹೇಳ್ದೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ? ಇವಾಗ ನೀನು ಮಾತನ್ನು ಮೀರ್ತಾ ಇದ್ಯಾ. ಇಲ್ಲ ಕಣೆ, ನನ್ನ ಪರಿಸ್ಥಿತಿ ನಿಂಗೆ ಅರ್ಥ ಆಗ್ತಿಲ್ಲ. ಓ, ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ಸುತ್ತೆ. ಅದಕ್ಕೆ ಗಂಡನ ಕೈಲಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತೀಯಾ, ಇವಾಗ ಬಂಗಾರನೂ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ಯಾ. ಹಾಗಲ್ವೇ? ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಸವಿತಾ? ಪ್ಲೀಸ್. ನಂಗೆ ಅರ್ಥ ಆಗ್ತಾ ಇದೆ ಜ್ಯೋತಿ. ನಾನೇನು ತಿಂಗ್ಳಾನ್ಗಟ್ಲೆ ಕೇಳ್ತಿದ್ದೀನಾ? ಕೇಳ್ತಿರೋದು ಒಂದು ವಾರಕ್ಕಷ್ಟೇ. ಒಂದು ವಾರನೂ ಅಲ್ಲ, 4-5 ದಿನ ಅಷ್ಟೇ. 4-5 ದಿನ ಆದಮೇಲೆ ನಮ್ಮ ಅಜ್ಜಿ ತೀರ್ಕೊಂಡ್ಮೇಲೆ ನಿನ್ನ ಬಡವೆನ ವಾಪಸ್ ತಂದ್ಕೊಡ್ತೀನಿ. ನನ್ನ ಜೀವಕ್ಕಿಂತ ಹೆಚ್ಚಾಗಿರೋ ನನ್ನ ಮಗನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಖಂಡಿತವಾಗ್ಲೂ ನಿನ್ನ ಒಡವೆನ ವಾಪಸ್ ತಂದ್ಕೊಡ್ತೀನಿ. ನನ್ನ ನಂಬು. ಈ ಸಂಕಷ್ಟದಿಂದ ನಾನು ಪಾರು ಮಾಡು. ನಿಂಗೆ ಜೀವನ ಪೂರ್ತಿ ಋಣಿಯಾಗಿರ್ತೀನಿ ಜ್ಯೋತಿ, ಅರ್ಥ ಮಾಡ್ಕೋ. ನನ್ನ ಮಗನ ಮೇಲೂ ಆಣೆ ಮಾಡ್ತಿದ್ದೀನಲ್ಲ, ಪ್ಲೀಸ್ ಜ್ಯೋತಿ. ಸವಿತಾ ಟೋಟಲ್ ಬಡ್ಡಿ ಸೇರಿಸಿ 4,87,000 ರೂಪಾಯಿ ಕಟ್ಟಬೇಕಮ್ಮ, ಸರಿನಾ? ಕೊಡು. ಇಷ್ಟು ಸಾಕಾಗತ್ತಮ್ಮ. ಸರಿ. ನಿಮ್ಮ ಅಡ್ರೆಸ್ಸು, ಹೆಸರು, ಫೋನ್ ನಂಬರ್ ಬರೆದು ಸೈನ್ ಹಾಕಿ ಇಲ್ಲಿ. ಈ ಚೀಟಿಯಲ್ಲಿ ನಿಮ್ಮ ಒಡವೆ ಎಲ್ಲ ಸಿಕ್ಕಿದೆ ಅಂತ ಸೈನ್ ಮಾಡಿ.
ಒಂದ್ಸಲ ನೋಡ್ಕೊಳ್ಳಿ ಎಲ್ಲ ಸರಿಗಿದೆ ಇಲ್ಲ ಅಯ್ಯೋ ಅಂತ. ಸರಿ ಇರುತ್ತೆ ಬಿಡಿ ಸೇಠ್ಜಿ, ನಾವು ಬರ್ತೀವಿ. ಆಯ್ತಮ್ಮ. ಓಕೆ ಜ್ಯೋತಿ, ನೀನು ಮಾಡಿರೋ ಎಲ್ಲ ಹೆಲ್ಪ್ಗೆ ತುಂಬ ಥ್ಯಾಂಕ್ಸ್. ಸರಿ, ಹುಷಾರು, ಜೋಪಾನವಾಗಿ ಹೋಗ್ಬಾ ಆಯ್ತಾ? ಆಯಿತು, ನಾನು ಜೋಪಾನವಾಗಿರ್ತೀನಿ. ನೀನು ಮೆಡಿಸಿನ್ ತೊಗೊಳೋದು ಮರಿಬೇಡ ಆಯಿತಾ? ನಾನು ಊರು ಹೋದ ತಕ್ಷಣ ಕಾಲ್ ಮಾಡ್ತೀನಿ ಆಯಿತಾ? ಸರಿ. ಓ, ಹೆಲ್ಮೆಟ್ ಎಲ್ಲ ಬಿಟ್ಟಿದ್ದಾಳೆ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಜ್ಯೋತಿ, ಊಟ ಬಡಿಸು. ಹಾ, ಬಂದೇ ರೀ. ಸಾಕು. ಆ ಕಬೋರ್ಡಲ್ಲಿರೋ ಹೆಲ್ಮೆಟ್ ಯಾರ್ದು? ಮತ್ತೆ ನಿಮ್ಮ ಅಪ್ಪ ಅಥವಾ ನಿಮ್ಮ ತಮ್ಮ ಬಂದ್ರ ಮನೆಗೆ? ಹೌದು, ಬಂದಿದ್ರು. ಎಷ್ಟು ಸತಿ ಹೇಳ್ಬೇಕು ನಿನ್ಗೆ ಅವ್ರು ನನ್ನ ಮನೆಗೆ ಬರಬಾರ್ದು ಅಂತ? ಅವ್ರಿಲ್ಲಿ ಬರೋದು ನನ್ಗೆ ಇಷ್ಟ ಇಲ್ಲ ಅಂತ ನಿನ್ಗೆ ಗೊತ್ತಲ್ವೇನೆ? ನಿನ್ಗೆ ಅವ್ರನ್ನ ನೋಡ್ಬೇಕಂದ್ರೆ ನೀನ್ ಹೋಗ ಅವ್ರ ಮನೆಗೆ ಅಷ್ಟೇ. ಬಿಟ್ರೆ ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆದ್ರೆ ನಾನು ಸುಮ್ಮನೆ ಇರಲ್ಲ. ಸರಿ. ಹೌದು, ಮನೆ ಡಾಕ್ಯುಮೆಂಟ್ಸ್ ತಗೊಂಬಂದು ಕೊಟ್ರ ಅವರು? ಚಿಕ್ಕ ನೇಮ್ ಚೇಂಜ್ಗೆ ಎಷ್ಟು ದಿನ ತಗೊಂತಾರೆ? ಗೊತ್ತಿಲ್ಲ, ನಾಳೆ ಕಾಲ್ ಮಾಡಿ ಕೇಳ್ತೀನಿ. ನಿನ್ನ ಹೆಸರು ಪಕ್ಕದಲ್ಲಿರುವ ನಿನ್ನ ಅಪ್ಪನ ಹೆಸರನ್ನ ತೆಗೆದುಬಿಟ್ಟು ನನ್ನ ಹೆಸರು ಹಾಕೋದಕ್ಕಿಂತ ಮನೆನ ನನ್ನ ಹೆಸರಲ್ಲೇ ಮಾಡಿಕೊಟ್ರೆ ಆಯ್ತಲ್ಲ. ಯಾಕೆ ನಿಮ್ಮ ಅಪ್ಪನಿಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಬೇಗ ತಿಂದು ಬಾ. ಏನಾಗಿರ್ಬೋದು ಇವಳ ಫೋನ್ಗೆ? ಇನ್ನೂ ಮೆಸೇಜ್ ಡೆಲಿವರ್ ಆಗಿಲ್ಲ. ಜ್ಯೋತಿ, ಆಫೀಸ್ ಬ್ಯಾಗ್ ಎತ್ಕೊಂಡು ಬಾ. ಸರಿ, ನಾನು ಹೊರಡ್ತೀನಿ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಸ್ವಾಮಿ ಶರಣಂ. ಅವಿ, ಹೇಳಿ ಸ್ವಾಮಿ, ನಾನೇ. ಅಯ್ಯಪ್ಪ ಮಾಲೆ ಹಾಕೊಂಡಿದ್ದೀನಿ, ಹೇಳಿ ಸ್ವಾಮಿ. ಓ ಹೌದಾ, ಯಾವಾಗ? ಇವತ್ ಬೆಳಗ್ಗೆ. ಯಾವಾಗ್ಲಿಂದ ನಾನು ಅನ್ಕೊಂಡಿದ್ದೆ ಹಾಕೋಬೇಕು ಅಂತ. ಇವತ್ ನಮ್ ಫ್ರೆಂಡ್ಸ್ ಹಾಕೊಂತಿದ್ರು, ಹಾಗೆ ಅವ್ರ ಜೊತೆ ಹಾಕೊಂಡೆ. ಸರಿ, ಎಲ್ಲಿದ್ಯಾ? ಸ್ಟ್ಯಾಂಡಲ್ಲಿ. ಸ್ವಲ್ಪ ಅರ್ಜೆಂಟ್ ಇದೆ, ಮನೆಗೆ ಬರ್ತೀಯಾ? ಯಾಕೆ? ಮನೆಗೆ ಬಾ, ಹೇಳ್ತೀನಿ, ತುಂಬಾ ಅರ್ಜೆಂಟ್ ಇದೆ. ನಾನ್ ನಿಮ್ ಮನೆಗ್ ಬರಲ್ಲ. ಮನೆಗೆ ಬೇಡಪ್ಪ, ಮನೆ ಹತ್ರ ಬಾ. ಸರಿ, 10 ನಿಮಿಷದಲ್ಲಿ ಬರ್ತೀನಿ. ಇರೋ ಸಮಸ್ಯೆ ಸಾಕಾಗಲ್ಲ ಅಂತ ಹೊಸ ಹೊಸ ಸಮಸ್ಯೆ ತಂದಿರ್ತಾ ಇದೆಯಾ ಸ್ವಾಮಿ ನೀನು? ಬಾಬನ್ ಬಗ್ಗೆ ಗೊತ್ತಿದ್ದು ಇಂಥ ಕೆಲಸ ಯಾಕೆ ಮಾಡಿದೆ? ಅವಳು ನನ್ನ ಫ್ರೆಂಡು,
ಒಳ್ಳೆ ಹುಡುಗಿನೇ, ಮೋಸ ಮಾಡೋ ಟೈಪ್ ಅಲ್ಲ. 1-2 ಗಂಟೆ ಅಂದ್ರೆ ಸುಮ್ಮನೆ ಇರ್ಬೋದು, 24 ಗಂಟೆಯಿಂದ ಫೋನ್ ಸ್ವಿಚ್ ಆಫ್ ಬರ್ತಿದ್ರೆ ಏನ್ ಅನ್ಕೋಬೇಕು? ಅಮ್ಮ ಅವರನ್ನ ಇರೋದನ್ನೆಲ್ಲ ಬಾಚ್ ಕೊಟ್ಬಿಟ್ರು ನಿನಗೆ. ಇವಾಗ ನೀ ನೋಡ್ರೆ ಇರೋ ಬರೋರ್ಗೆಲ್ಲ ದಾನ ಧರ್ಮ ಮಾಡ್ಕೊಂಡು ಕೂತಿದ್ಯಾ. ಹೇಗ್ ಕೊಟ್ಟೆ ನಂಬಿಟ್ಟು ಒಡವೆನ? ಹೋಗ್ಲಿ ಕೊಡಕ್ ಮುಂಚೆ ಒಂಚೂರು ನನ್ಗೋ ಅಮ್ಮನ್ಗೋ ಅಥವಾ ಅಪ್ಪನ್ಗೋ ಒಂದು ಕಾಲ್ ಮಾಡಬಹುದಾಗಿತ್ತಲ್ಲ. ಅಷ್ಟು ಟೈಮ್ ಇರ್ಲಿಲ್ಲ ಅವಾಗ ಅವಿ. ಇದೆಲ್ಲ ಎಲ್ಲಿಗೋಗಿ ಎಂಡಾಗುತ್ತೋ ಗೊತ್ತಾಗ್ತಿಲ್ಲ. ನಿಮ್ ಭಾವನ್ ನೆನ್ಸ್ಕೊಂಡ್ರೆ ಭಯ ಆಗ್ತದೆ ಅವಿ. ಏನಾದ್ರೂ ಒಂದು ಉಪಾಯ ಹೇಳು. ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಇವಾಗ ನನ್ನ ಕೇಳಿದ್ರೆ ನಾನೇನು ಹೇಳಲಿ? ಇರು ಸ್ವಲ್ಪ ಹೊತ್ತು ಯೋಚನೆ ಮಾಡಬಿಡು. ಈಗ ಒಡವೆ ನಿನ್ನ ಹೆಸರಿಟ್ಟಿದ್ಯಾ ಅಥವಾ ಸ್ವಾಮಿ ಹೆಸರು? ನನ್ನ ಹೆಸರಲ್ಲೇ. ಬದುಕಿಸ್ಬಿಟ್ಟೆ. ಸರಿ, ಫಸ್ಟು ಅವ್ರ ಮನೆಗೆ ಹೋಗಿ ನೋಡೋಣ. ಎಲ್ಲಿರೋದು ಅವ್ರ ಮನೆ? ಗಾಂಧಿ ರೋಡಲ್ಲಿ. ಗಾಂಧಿ ರೋಡಲ್ಲಿ ಎಲ್ಲಿ? ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ. ಓಲ್ಡ್ ಬಸ್ ಸ್ಟ್ಯಾಂಡಾ? ಅಲ್ಲೆಲ್ಲಿ? ಕರೆಕ್ಟಾಗಿ ಎಲ್ಲಿ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾನು ಯಾವತ್ತೂ ಅವ್ರ ಮನೆಗೆ ಹೋಗಿಲ್ಲ ಅವಿ. ಅಡ್ರೆಸ್ ಕೂಡ ಗೊತ್ತಿಲ್ಲದೆ ಏನು ಸ್ವಾಮಿ ಇದು? ಓಲ್ಡ್ ಬಸ್ ಸ್ಟ್ಯಾಂಡ್ ಅಂದರೆ ಇದೇನಾದರೂ ಒಂದು ಚಿಕ್ಕ ಊರ? ಇಲ್ಲ ನಿನ್ನ ಫ್ರೆಂಡ್ ಏನಾದರೂ ಸೆಲೆಬ್ರಿಟಿನಾ ಅಥವಾ ರಾಜಕಾರಣಿನಾ? ಯಾರನ್ನ ಕೇಳಿದ್ರು ಅವ್ರ ಅಡ್ರೆಸ್ ಹೇಳೋದಕ್ಕೆ? ಅಟ್ಲೀಸ್ಟ್ ಯಾವ ಊರಿಗೆ ಹೋದ್ರಂತ ಗೊತ್ತಾ? ಹಾಂ, ಮೊನ್ನೆ ನಾವೊಂದು ದೇವಸ್ಥಾನಕ್ಕೆ ಹೋಗಿದ್ವಿ, ಮಾರಿಯಮ್ಮನ ದೇವಸ್ಥಾನ ಅಂತ. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಇದೆ ಅಲ್ಲಿಗೆ. ಅಲ್ಲಿಂದ ಹತ್ರನೇ. ಅವಳು ನನಗೆ ಹೇಗೆ ಹೋಗಬೇಕು ಅಂತ ರೂಟ್ ತೋರಿಸಿದ್ಲು. ನನಗೆ ಆ ಊರು ನೆನಪಿಲ್ಲ, ಬಟ್ ಹೇಗೆ ಹೋಗಬೇಕು ಅಂತ ಗೊತ್ತು. ಸರಿ, ಫಸ್ಟ್ ನಾನು ಆ ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನನಗೆ ಗೊತ್ತಿರೋರ ಹತ್ರ ವಿಚಾರಿಸ್ತೀನಿ, ಅವ್ರ ಅಡ್ರೆಸ್ ಗೊತ್ತಿದೆಯೇನೋ ಅಂತ. ಆ ಸ್ವಾಮಿ ಡೀಟೇಲ್ಸ್ ಎಲ್ಲ ನನಗೆ ಕಳಿಸು, ನಾನು ಆ ಏರಿಯಾಗೆ ಹೋಗಿ ಎನ್ಕ್ವೈರಿ ಮಾಡ್ತೀನಿ. ಸರಿ. ಯಾರಿಗೂ ಗೊತ್ತಿಲ್ಲ ಅಂದರೆ ನಾಳೆ ಬೆಳಗ್ಗೆನೆ ನಾವು ಅವ್ರ ಊರಿಗೆ ಹೋಗ್ಬಿಡೋಣ. ರೂಟ್ ನೆನಪಿದೆಯಾ ಕರೆಕ್ಟಾಗಿ ನಿನಗೆ? ಹಾಂ, ಈ ರೋಡಲ್ಲೇ. ಇನ್ನು ಇಲ್ಲೇ ಎಲ್ಲೋ ಸ್ವಲ್ಪ ಮುಂದೆ ಹೋಗಿ ರೈಟ್ ತಗೋಬೇಕು. ಅಲ್ಲೊಂದು ಬೋರ್ಡ್ ಕಾಣತ್ತೆ. ಅವರು ಈ ಹೊಸಕೋಟೆಯಲ್ಲಿ ಎಷ್ಟು ವರ್ಷದಿಂದ ಇರ್ತಿದ್ದಾರೆ? ಒಂದು 4-5 ವರ್ಷ ಹಿಂದೆ, ನನ್ನ ಮದುವೆಗೆ ಮುಂಚೆನೇ ಅನ್ಸುತ್ತೆ. ಹೌದಾ? ಯಾರನ್ನ ಕೇಳಿದ್ರು ಅವ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದಾರಲ್ಲ. ಅವ್ರದ್ದು ಓಲ್ಡ್ ಬಸ್ ಸ್ಟ್ಯಾಂಡ್ ಏರಿಯಾನಾ ಇಲ್ಲ ಬೇರೆ ಯಾವ್ದಾದ್ರು ಏರಿಯಾನ? ಅಲ್ಲೇ ನೋಡು, ಆ ಬೋರ್ಡ್ ಕಾಣಿಸ್ತಿದ್ಯಲ್ಲ, ಆ ಬೋರ್ಡ್ ಹತ್ರ ರೈಟ್ ತಗೋಬೇಕು. ಓ, ಬೆಂಡಿಗನಹಳ್ಳಿನಾ? ಪಕ್ಕಾನಾ? ಪಕ್ಕಾ, ನನ್ಗೆ ನೆನಪಿದೆ. ಸರಿ, ಯಾರಾದರೂ ಇಲ್ಲಿ ಏನಕ್ಕೆ ಬಂದಿದ್ದೀರಾ ಅಂತ ಕೇಳಿದ್ರೆ ದೇವಸ್ಥಾನಕ್ಕೆ ಬಂದಿದ್ದೀವಿ, ಹಾಗೆ ನಿಮ್ಮ ಫ್ರೆಂಡ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳು. ಅರ್ಥ ಆಯ್ತಾ? ಓ, ಅಲ್ಲಿ ಯಾರೋ ಕೂತಿದಾರಲ್ಲ, ಅವ್ರನ್ನ ಕೇಳೋಣ. ಅಡ್ರೆಸ್ ಗೊತ್ತಿರುತ್ತೆ ಅವ್ರಿಗೆ. ಅಣ್ಣ, ಇಲ್ಲಿ ಸವಿತಾ ಅಂತ ಅವ್ರ ಅಜ್ಜಿ ಮನೆ ಎಲ್ಲಿ ಅಂತ ಗೊತ್ತಾ ನಿಮ್ಗೆ? ಸವಿತಾ ಅವ್ರ ಅಪ್ಪನ ಹೆಸರು? ಸವಿತಾ ಬಸವರಾಜ್. ಬಸವರಾಜ್ ಅವರು ಈಗ ಇಲ್ಲಲ್ಲ, ತೀರ್ಕೊಂಡಿದ್ದಾರೆ. ಅವ್ರ ಮಗಳು ಹೊಸಕೋಟೆಯಲ್ಲಿದ್ದಾರೆ, ಅವ್ರ ಅಮ್ಮ ಇಲ್ಲಿರ್ತಾರೆ, ಹೌದಲ್ವಾ? ಹೌದು ಹೌದು. ಅವ್ರ ಹೆಸರು ಸುಭದ್ರಮ್ಮ. ಅಲ್ಲೊಂದು ಹಸಿರು ಮನೆ ಕಾಣ್ತಿದ್ಯಲ್ಲ, ಆ ಕಡೆ ಒಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಮತ್ತೆ ಎಡಗಡೆ ಒಂದು ಹಸಿರು ಮನೆ ಕಾಣುತ್ತೆ, ಅದೇ ಅವ್ರ ಮನೆ. ಸರಿಮ್ಮ, ಥ್ಯಾಂಕ್ಸ್. ಹಾ, ನಿಲ್ಸು, ಇಲ್ಲೇ ಅನ್ಸುತ್ತೆ. ಸ್ವಲ್ಪ ಬರ್ತೀರಾ? ಹಾಂ. ಸವಿತಾ ಅವ್ರ ಮನೆ ಇದೇನಾ? ಸವಿತಾ ಕಾನ ಅವ್ರು ಇಲ್ಲೇ ಇದ್ದಿದ್ದು, ಈಗ ಹೊಸಕೋಟೆಯಲ್ಲಿ ಅಲ್ವಾ ಇರೋದು? ಅವಳು ಅಲ್ಲೇ ಇರೋದಂತ ಗೊತ್ತು, ಆದ್ರೆ ಅವ್ರ ಅಜ್ಜಿನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿ ಇಲ್ಲಿ ಕರ್ಕೊಂಬಂದಿದ್ದೀನಿ ಅಂತ ಹೇಳಿದ್ಲು. ಅಜ್ಜಿ ಡಿಸ್ಚಾರ್ಜ್ ಆದ್ರ? ಯಾವಾಗ? ಅವ್ರ ಮನೆ ಇದೆ ಅಲ್ವಾ? ಇನ್ನೂ ಬಂದೇ ಇಲ್ಲ. ನೀವ್ಯಾರು? ನಾನು ಸವಿತಾ ಫ್ರೆಂಡು. ಪಕ್ಕದೂರಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಂದ್ಸಲಿ ಕಾಲ್ ಮಾಡಿ ನೋಡಿ. ಆದ್ರೆ ಅವ್ಳು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹೌದಾ? ನನಗೆ ಗೊತ್ತಿಲ್ವಲ್ಲ. ಅವ್ರ ಅಜ್ಜಿ ಅವ್ರ ಫೋನ್ ನಂಬರ್ ಏನಾದರೂ ಇದೆಯಾ ನಿಮ್ಮ ಹತ್ರ? ಇಲ್ಲ, ಅಜ್ಜಿ ಫೋನ್ ಯೂಸ್ ಮಾಡಲ್ಲ.
ಹೋಗ್ಲಿ, ಇಲ್ಲಿ ಅವ್ರಿಗೆ ಗೊತ್ತಿರೋ ಸಂಬಂಧಿಕರು ಯಾರಾದರೂ ಇದ್ದಾರಾ? ಇಲ್ಲ, ಈ ಊರಲ್ಲಿ ಯಾರೂ ಇಲ್ಲ ಅವ್ರಿಗೆ. ಸರಿ, ಬರ್ತೀವಿ. ಅಲ್ಬೇಡ ಸ್ವಾಮಿ, ಯಾಕೆ ಅಳ್ತಿದ್ಯಾ? ಭಯ ಆಗ್ತಾ ಇದೆ. ಭಯ ಯಾಕೆ? ಏನಾದ್ರೂ ಮಾಡಿ ನಿಮ್ ಫ್ರೆಂಡ್ ಹುಡ್ಕೋಣ ಬಿಡು. ಅಂದ್ರೆ ಹೇಗೆ? ಬರೋದಾರಿಲಿ ಯೋಚನೆ ಮಾಡಿದೆ. ನಮ್ಗೀಗ 2 ಆಪ್ಷನ್. ನಿಮ್ ಫ್ರೆಂಡ್ ಹೇಳಿರೋ ತರ ಅವ್ರ ಅಜ್ಜಿ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದು ನಿಜಾನೇ. ಅಲ್ಲಿ ಹೋಗ್ಬಿಟ್ಟು ನಾವು ಅವ್ರ ಬಗ್ಗೆ ಕೇಳ್ಬೋದು. ಆದ್ರೆ ಯಾವ ಹಾಸ್ಪಿಟಲ್ ಅಂತ ಹೋಗೋಣ? ಅಪೋಲೋ. ಹೌದು, ಅವತ್ತವಳು ಹೇಳಿದ್ಲು ಅವ್ರ ಅಜ್ಜಿನ ಅಪೋಲೋದಲ್ಲಿ ಅಡ್ಮಿಟ್ ಮಾಡಿದೀವಿ ಅಂತ. ಅವ್ರು ನಿಜಾನೇ ಹೇಳಿದಾರಂತ ಏನ್ ಗ್ಯಾರಂಟಿ? ಸರಿ, ಅದೊಂದು ಆಪ್ಷನ್. ಇನ್ನೊಂದು, ನೀನು ನಿನ್ನ ಫ್ರೆಂಡ್ ಹೋಗ್ಬಿಟ್ಟು ಅಡವಿ ಇಟ್ರಲ್ಲ ಸೇಠ್ಜಿ ಅಂಗಡಿಲಿ, ಅವ್ರ ಹತ್ರ ಹೋಗಿ ಕೇಳಿದ್ರೆ ಅಡ್ರೆಸ್ ಸಿಗ್ಬೋದು. ಕರೆಕ್ಟು. ಆ ಒಡವೆ ಅಡವಿ ಇಟ್ಟಾಗ ನಮ್ಮ ಹತ್ರ ಅಡ್ರೆಸ್ ಬರ್ಸ್ಕೊಂಡ್ರು. ಸ್ವಾಮಿ ಶರಣ. ಎಷ್ಟೇ ಫ್ರೆಂಡ್ ಆದರೂ ಮಾತ್ರ ಮನೆ ಅಡ್ರೆಸ್ ಸಹ ಗೊತ್ತಿಲ್ಲದೆ ಹೇಗಮ್ಮ ಅಷ್ಟು ಬಂಗಾರ ಕೊಟ್ಟೆ ನೀನು? ನೋಡಿದ್ರೆ ಓದ್ಕೊಂಡಿರೋ ಹುಡುಗಿ ಥರ ಇದೆಯಾ? ಇರಿ ನೋಡ್ತೀನಿ. ಸಿಕ್ತು. ಸವಿತಾ ಬಸವರಾಜ್, ಡೋರ್ ನಂಬರ್ 114 2B, ಬೆಂದಿಗಾನಹಳ್ಳಿ. ಅಲ್ಲಿಂದನೇ ಬರ್ತಿದ್ದೀವಿ. ಅಲ್ಲಿಲ್ಲ ಅವರು. ಬೇರೆ ಲೋಕಲ್ ಅಡ್ರೆಸ್ ಏನಾದರೂ ಇದ್ರೆ ಕೊಡ್ತೀರಾ? ಇಲ್ಲಿ ಇದೇ ಇರೋದು. ನಾನು ಇಷ್ಟು ದಿವಸ ಹುಡುಗಿನ ಲೋಕಲ್ ಅಂತಲೇ ಅಂದ್ಕೊಂಡಿದ್ದೆ. ಭಾಳ ವರ್ಷಗಳಿಂದ ನಮ್ಮ ಶಾಪಿಗೆ ಬರ್ತಿರೋದ್ರಿಂದ ನಾನು ಯಾವತ್ತೂ ಅಡ್ರೆಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲಿಲ್ಲ. ಸರಿ ಸ್ವಾಮಿ, ಅವ್ರದ್ದು ಫೋನ್ ನಂಬರ್ ಏನಾದರೂ ಸಿಗುತ್ತಾ ಬೇರೆ? ಒಂದು ನಿಮಿಷ. ಆಚೆ ಊರಿನವರಾದರೆ ಈ ಊರಿನ ಜನ ಯಾರಾದರೂ ಇಂಟ್ರೊಡ್ಯೂಸ್ ಮಾಡಿರ್ಬೇಕಲ್ಲ. ಸರ್, ಅವ್ರ ಡೀಟೇಲ್ ನೋಡೋಣ. ಸರ್. ಸವಿತಾ ಸಿಕ್ತು. ಸವಿತಾ ಬಸವರಾಜು. ಹೌದು. ಇಂಟ್ರೊಡ್ಯೂಸ್ ಮಾಡಿರೋರು ಪ್ರಭಾವತಿ ಅಂತ. ಅವ್ರ ಅಡ್ರೆಸ್ಸು ನಾಗಲಿಂಗೇಶ್ವರ ದೇವಸ್ಥಾನ ಹತ್ತಿರ, ಓಲ್ಡ್ ಬಸ್ ಸ್ಟ್ಯಾಂಡ್ ರೋಡ್. ಹೌದು, ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರನೇ. ಹೌದು. ಇಲ್ಲ, ಇದು ಅವ್ರ ಅಡ್ರೆಸ್ ಅಲ್ಲಮ್ಮ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದವರು ಅವ್ರ ಅಡ್ರೆಸ್ಸು. ಅವ್ರಿಗೆ ಫೋನ್ ಮಾಡಿ ಕೇಳೋಣ. ಸರಿ. ಹಲೋ, ನಮಸ್ಕಾರಮ್ಮ. ನಾನು ಮೋತಿಲಾಲ್ ಜ್ಯುವೆಲರಿ ಶಾಪಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸೆಟ್ಜಿ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ದೇವರ ದಯೆಯಿಂದ ನಾವು ಚೆನ್ನಾಗಿದ್ದೀವಿ ಮೇಡಮ್. ಒಂದು ಚಿಕ್ಕ ವಿಷಯಕ್ಕಾಗಿ ನಿಮಗೆ ಫೋನ್ ಮಾಡಿದೆ. ಏನು ಸೆಟ್ಜಿ? 3 ವರ್ಷ ಹಿಂದೆ ನೀವು ಸವಿತಾ ಅಂತ ಒಬ್ಬರನ್ನ ನಮ್ಮ ಶಾಪಿಗೆ ಇಂಟ್ರೊಡ್ಯೂಸ್ ಮಾಡಿದ್ರಿ, ಜ್ಞಾಪಕ ಇದೆಯಾ? ಸವಿತಾನಾ? ಹಾಂ, ಹೌದು, ನಮಗೆ ಗೊತ್ತಿರೋರೇ ಅವರು. ಅವ್ರ ಅಡ್ರೆಸ್ ಏನಾದರೂ ಇದೆಯಾ ನಿಮ್ಮ ಹತ್ರ? ಅವ್ರ ಮನೆ ಹೇಗೆ ಹೋಗ್ಬೇಕಂತ ಗೊತ್ತು, ಆದರೆ ಹೌಸ್ ನಂಬರ್ ಕರೆಕ್ಟಾಗಿ ಗೊತ್ತಿಲ್ಲ. ಪರವಾಗಿಲ್ಲ, ಹೇಳಿ. ಒಂದು ನಿಮಿಷ. ಏನಾಯ್ತು ಸೆಟ್ಜಿ? ಏನಾದರೂ ಪ್ರಾಬ್ಲಮಾ? ಅಂತ ಏನಿಲ್ಲಮ್ಮ. ಗೌರ್ಮೆಂಟ್ ಹೊಸ ರೂಲ್ಸ್ ಪ್ರಕಾರ ನಾವು ನಮ್ಮ ಕಸ್ಟಮರ್ಸ್ ಡೀಟೇಲ್ಸ್ ಎಲ್ಲ ಇಟ್ಕೊಂಡಿರಬೇಕು. ನಮ್ಮ ಸಿಸ್ಟಮಲ್ಲಿ ಆ ಹುಡುಗಿ ಅಡ್ರೆಸ್ ಜಾಗದಲ್ಲಿ ನಿಮ್ಮ ಅಡ್ರೆಸ್ ತೋರಿಸ್ತಾ ಇದೆ. ಅವ್ರಿಗೆ ಫೋನ್ ಮಾಡಿದರೆ ಅವ್ರ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಅದಕ್ಕೆ. ಸರಿ, ನಿಮಗೆ ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಗೊತ್ತಲ್ವಾ? ಗೊತ್ತು. ಆ ದೇವಸ್ಥಾನದ ನಂತರ ಲೆಫ್ಟ್ಗೆ ಒಂದು ರೋಡ್ ಸಿಗುತ್ತೆ. ಆ ರೋಡಲ್ಲಿ ಸ್ಟ್ರೈಟ್ ಆಗಿ ಹೋಗಿ ಸೆಕೆಂಡ್ ರೈಟ್ ತಗೊಂಡು ಡೆಡ್ ಎಂಡ್ ಹೋದರೆ ಅಲ್ಲಿ ಒಂದು ಚಿಕ್ಕ ದಾರಿ ಸಿಗುತ್ತೆ. ಆ ಪಕ್ಕದಲ್ಲೇ ಅವ್ರ ಮನೆ. ಆಯ್ತಮ್ಮ, ತುಂಬ ಥ್ಯಾಂಕ್ಸ್. ಪರವಾಗಿಲ್ಲ ಸೇಠ್ಜಿ. ಫೋನ್ ಇಡ್ಲಾ? ಸರಿ. ನೀವು ಅಲ್ಲಿಗೆ ಹೋದ ತಕ್ಷಣ ಅವರ ಅಡ್ರೆಸ್ ನನಗೆ ಮೆಸೇಜ್ ಮಾಡಿ. ಸರಿ, ನಾನು ನನ್ನ ಸಿಸ್ಟಮಲ್ಲಿ ಅದನ್ನು ಸ್ಟೋರ್ ಮಾಡ್ಕೊಳ್ತೀನಿ. ಆಯಿತಾ? ಸರಿ ಸರ್, ತುಂಬ ಥ್ಯಾಂಕ್ಸ್. ಬರ್ತೀವಿ ಸರ್. ಸರಿ, ನೀವು ಹೋಗಿ ಬಾ ಸ್ವಾಮಿ. ಯಾಕಂದ್ರೆ ಏರಿಯಾಲಿ ಚಿಕ್ಕ ಮಕ್ಕಳು ಗಾಡಿ ಡ್ಯಾಮೇಜ್ ಮಾಡ್ತಾರೆ. ಸರಿ.
ಅಣ್ಣ ಇಲ್ಲಿ ಸವಿತಾ ಅಂತ ಸವಿತಾ ಅವ್ರ ಮನೆ ಇದೆ, ಆದ್ರೆ ಅವ್ರು ಈಗಿಲ್ಲ, ಊರಿಗೆ ಹೋಗಿದ್ದಾರೆ. ಯಾವ ಊರು ಹೋದ್ರು? KGF. KGF? ನೀವೇನಾದ್ರೂ ಅವರು ದುಡ್ಡು ಕೊಟ್ರಾ? ಇಲ್ಲ, ನಾನು ಅವಳ ಫ್ರೆಂಡು ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆ ಹುಡುಗಿ ಅವ್ರ ಅಜ್ಜಿಗೇನು ಹುಷಾರಿಲ್ಲಂತೆ, ಊರಿಗೆ ಹೋದ್ರು. ಯಾವಾಗ ಬರ್ತಾರೆ ಅಂತ ಗೊತ್ತಾ ನಿಮ್ಗೆ? ಕಾಲ್ ಮಾಡಿದಾಗ ಯಾವಾಗಂತ ಏನು ಹೇಳಿಲ್ಲ. ಆದ್ರೆ ನಾನು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನಾನು ಕಾಲ್ ಮಾಡಿದೆ, ಅವ್ರ ಗಂಡನ ಹತ್ರ ಮಾತಾಡಿದೆ. ಅವ್ರ ನಂಬರ್ ಕೊಡ್ತೀರಾ ಸ್ವಲ್ಪ? ಅವ್ರ ಗಂಡಂದ ಒಂದು ನಿಮಿಷ. ನಂಬರ್ ತಗೊಳ್ಳಿ. 9845 80 7803. ಅವ್ರ ಹೆಸರು ಪ್ರಕಾಶ್ ಅಂತ. ಓಕೆ, ಸರಿ ಅಣ್ಣ. ಥ್ಯಾಂಕ್ಸ್, ಸರಿ ಬರ್ತೀನಿ. ಇಲ್ಲಿ ಕೂಡ ಇಲ್ಲ ಅವಳು. ಏನಂತೆ? KGF ಹೋಗಿದ್ದಾಳಂತೆ. ಪಕ್ಕದ ಮನೆಯವ್ರ ಹತ್ರ ನಂಬರ್ ಇಸ್ಕೊಂಬಂದೆ. ಕಾಲ್ ಮಾಡ್ಲಾ? ತಡಿ, ನಿನ್ನ ಫೋನಿಂದ ಮಾಡಬೇಡ, ನನ್ನ ಫೋನಿಂದ ಮಾಡು. ಸ್ಪೀಕರ್ ಆನ್ ಮಾಡು. ಹಲೋ, ಯಾರು? ನಾನು ಸವಿತಾ ಫ್ರೆಂಡ್ ಮಾತಾಡ್ತಾ ಇದ್ದೀನಿ. ನಾನು ಜ್ಯೋತಿ, ಸವಿತಾ ಫ್ರೆಂಡು. ಹಾ, ನೀವಾ ಮೇಡಮ್? ಚೆನ್ನಾಗಿದ್ದೀರಾ? ಸವಿತಾ ನಿಮ್ಮ ಬಗ್ಗೆ ಹೇಳಿದ್ದು. ನೀವು ಮಾಡಿದ ಸಹಾಯಕ್ಕೆ ತುಂಬಾ ಥ್ಯಾಂಕ್ಸ್. ಸ್ವಲ್ಪ ಫೋನ್ ಸವಿತಾ ಕೊಡ್ತೀರಾ? ಮಾತಾಡಬೇಕಿತ್ತು. ಅವಳು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹೌದು ಮೇಡಮ್, ಅವಳು ಊರಿಗೆ ಬರ್ತಾ ಚಾರ್ಜರ್ ತಗೊಳ್ಳಕ್ಕೆ ಮರ್ತ್ಬಿಟ್ಟಿಲ್ಲ. ಸ್ವಿಚ್ ಆಫ್ ಆಯ್ತು ಫೋನ್. ಅವಳಿಗೆ ಏನಾದರೂ ಹೇಳ್ಬೇಕಾಗಿತ್ತು? ಏನೂ ಇಲ್ಲ, ಒಂದ್ಸರಿ ಮಾತಾಡಬೇಕಿತ್ತಷ್ಟೇ. ನಾನೀಗ ಬೇರೆ ಕೆಲಸದ ಮೇಲೆ ಆಚೆ ಬಂದಿದ್ದೀನಿ. 1 ಗಂಟೆಯಲ್ಲಿ ಮನೆಗೆ ಹೋಗ್ತೀನಿ. ಹೋದ ತಕ್ಷಣ ನಾನು ನಿಮ್ಗೆ ಕಾಲ್ ಮಾಡಕ್ಕೆ ಹೇಳ್ತೀನಿ. ಮರಿದೆ ಖಂಡಿತವಾಗ್ಲೂ ಕಾಲ್ ಮಾಡಕ್ಕೆ ಹೇಳ್ತೀರಾ ಪ್ಲೀಸ್? ಮೇಡಮ್, ಹೇಳ್ತೀನಿ. ಹಾಂ. ನೀನು ಇವತ್ತು ಮತ್ತೆ ಫೋನ್ ಮಾಡಕ್ಕೆ ಹೋಗ್ಬೇಡ. ಇವತ್ತು ಸಾಯಂಕಾಲ ಒಳಗೆ ಫೋನ್ ಬಂದರೆ ಬಂದಂಗೆ, ಇಲ್ಲಾಂದ್ರೆ ಡೈರೆಕ್ಟಾಗಿ KGF ಹೋಗ್ಬಿಡೋಣ, ಆಯ್ತಾ? ಹಾಯ್ ಜ್ಯೋತಿ. ಜ್ಯೋತಿ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ಹೇಳು. ಏನ್ ಮಾಡ್ತಿದ್ಯಾ? ಇನ್ನೇನಿದೆ ಮಾಡಕ್ಕೆ, ಸುಮ್ಮನೆ ಕೂತಿದ್ದೀನಿ. ಫೋನ್ ಮಾಡು ಅಂತ ಹೇಳಿದ್ದಂತೆ. ಇನ್ನೇನು ಮಾಡಲಿ, ನಿನ್ನ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ಯಾ? ಅಯ್ಯೋ ಸಾರಿ ಜ್ಯೋತಿ, ಅವತ್ತು ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಊರಿಗೋಗೋ ಅರ್ಜೆಂಟಲ್ಲಿ ನಾನು ಚಾರ್ಜರ್ ಮರ್ತು ಹೋಗಿದ್ದೆ. ಇಲ್ಲಿ ಬಂದು ಚಾರ್ಜ್ ಮಾಡೋಷ್ಟರಲ್ಲಿ ನಮ್ಮ ಅಜ್ಜಿಗೆ ಸೇವೆ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ. ನೀನು ಫೋನ್ ಮಾಡು ಅಂತ ಹೇಳಿದ್ದಲ್ಲ, ಅದಕ್ಕೆ ಇವಾಗ ಪಕ್ಕದ ಮನೆಯವ್ರ ಹತ್ರ ಚಾರ್ಜರ್ ಇಸ್ಕೊಂಡು ಫೋನ್ ಚಾರ್ಜ್ ಮಾಡಿ ನಿನಗೆ ಕಾಲ್ ಮಾಡ್ತಾ ಇದ್ದೀನಿ. ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನನಗೆ? ಟೆನ್ಷನಾ? ಯಾಕೆ? ಅಂದರೆ ನೀನು ಸೇಫಾಗಿ ರೀಚ್ ಆಗಿದ್ಯಾ ಇಲ್ವಾ ಅಂತ. ಓಹ್, ಥ್ಯಾಂಕ್ಸ್ ಜ್ಯೋತಿ. ನೀನಂತ ಫ್ರೆಂಡ್ ಇರೋದಕ್ಕೆ ನಂಗೆ ಎಷ್ಟು ಖುಷಿ ಗೊತ್ತಾ. ಹೌದು, ನೀನು ಹೋಗ್ತೀನಿ ಅಂದಿದ್ದು ನಿಮ್ಮ ಅಜ್ಜಿಯವ್ರ ಮನೆಗಲ್ವಾ? ಇಲ್ಲ, KGFಗೆ. ನಮ್ಮ ಅತ್ತೆಯವ್ರು ಇಲ್ಲೇ ಇರೋದಲ್ವಾ, ಅದಕ್ಕೆ ನಮ್ಮ ಅಜ್ಜಿನೂ ಇಲ್ಲ ಕರ್ಕೊಂಬಂದ್ಬಿಟ್ವಿ. ಯಾಕೆ ಕತ್ತೆಲ್ಲ ಖಾಲಿ ಕಾಣಿಸ್ತಾ ಇದೆ? ಒಡವೆ ಯಾಕೆ ಹಾಕೊಂಡಿಲ್ಲ? ಅಯ್ಯೋ, ಅದೊಂದು ದೊಡ್ಡ ಕತೆ ಜ್ಯೋತಿ. ನಮ್ಮ ಅಜ್ಜಿ ಕನ್ಸಲ್ಲಿ ತಾತ ಬಂದಿದ್ರಂತೆ. ತಾತ ಬಂದು ನೀನೆಲ್ಲ ಒಡವೆ ಹಾಕೊಂಡು ಅಲಂಕಾರ ಮಾಡ್ಕೊಂಡಿರು ಅಂದ್ರಂತೆ. ಎಲ್ಲರೂ ಈ ವಯಸ್ಸಲ್ಲಿ ಯಾಕಿದಲ್ಲ ಅಂತ ಕೇಳಿದ್ರು. ಆದ್ರೆ ನನ್ನ ಮನ್ಸು ತಡಿಲಿಲ್ಲ. ಹೋಗ್ಲಿ ಬಿಡು ಅಂದ್ಬಿಟ್ಟು ಎಲ್ಲ ಒಡವೆನೂ ಅಜ್ಜಿಗೆ ಹಾಕ್ಬಿಟ್ಟು ಬಂದಿದ್ದೀನಿ. ಅವ್ರಿಗೂ ಇನ್ನೆಷ್ಟು ದಿನ ಇರ್ತಾರೆ? ಕೊನೆ ಕಾಲದಲ್ಲಿ ನಾವೇ ನೋಡ್ಕೋಬೇಕಲ್ವಾ? ನಾವು ಕಾಯ್ತಿದ್ದೀವಿ ಅದು ಯಾವಾಗ ಆಗುತ್ತೋ ಅಂತ. ಅದಾದ ತಕ್ಷಣ ನಾನು ಊರಿಗೆ ಬಂದ್ಬಿಡ್ತೀನಿ. ಸರಿ ಜೋಪಾನ ಹಾಗಾದ್ರೆ. ಸರಿ ಜ್ಯೋತಿ. ಆಮೇಲೆ ಫೋನು ಇನ್ನು ಮುಂದೆ ಆನಲ್ಲೇ ಇರುತ್ತೆ. ನಿಂಗೆ ಯಾವಾಗಲಾದ್ರೂ ಮಾತಾಡಬೇಕು ಅನಿಸ್ದಾಗ ನನಗೆ ಕಾಲ್ ಮಾಡ್ಬೋದಾಯ್ತಾ? ಸರಿ.
ಜ್ಯೋತಿ, ಗುಡ್ ನ್ಯೂಸ್. ನಮ್ಮ ಅಜ್ಜಿ ತೀರ್ಕೊಂಡ್ರು. 1 hour ಆಯ್ತು. ಕೊನೆಗೂ ಆ ದೇವ್ರು ನಮ್ಮ ಬೇಡಿಕೆನ ಈಡೇರಿಸ್ದ. ಸತ್ಯ, ಬೇಗನೆ ಕರ್ಕೊಂಡೋದ ನಮ್ಮ ಮುದುಕಿನ. ಮನೆ ಕಾಲದಲ್ಲಿ ಸೇವೆ ಮಾಡಿ ಮಾಡಿ ನನಗೆ ಸಾಕಾಗೋಗಿತ್ತು. ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾಳೆ ಬರ್ತೀವಿ. ಬರಕ್ ಮುಂಚೆ ನಿಂಗೆ ಕಾಲ್ ಮಾಡ್ತೀನಿ, ಆಯ್ತಾ? ಇಲ್ಲಿಂದ ಆಟೋದಲ್ಲಿ ಹೋಗು. ಹಾಂ, ಹೇಳಿದ್ನಲ್ಲ ಇವತ್ತು ಆಫೀಸಿಂದ ಬರೋಕ್ಕೆ ಲೇಟ್ ಆಗುತ್ತೆ ಅಂತ. ಹಾಂ, ಇವತ್ತು ನಿಮ್ಮ ಅಮ್ಮನ ಮನೇಲೇ ಇರು, ಸರಿನಾ? ಹಾಂ, ಸರಿ, ಓಕೆ, ಬಾಯ್. ನೋಡು, ಸವಿತಾ ಮತ್ತೆ ವಾಯ್ಸ್ ನೋಟ್ ಕಳಿಸಿದಾಳೆ, 20,000 ಬೇಕು ಅಂತ. ಜ್ಯೋತಿ, ನಮ್ಮ ಅತ್ತೆ ಅವರು ಬಂಗಾರನ ಕದಿಯೋ ಪ್ಲಾನ್ ಮಾಡ್ತಿದ್ದಾರೆ. ಅದೇ ವಿಷಯವಾಗಿ ನಾವು ಇವಾಗ ಟೌನ್ಗೆ ಬಂದಿದ್ದೀವಿ. ನೀನು ಅರ್ಜೆಂಟಾಗಿ ಒಂದು 20,000 ತಗೊಂಡು ಬೋಟ್ ಸೆಂಟರ್ ಹತ್ರ ಬಾ. ಎಲ್ಲ ವಿಷಯ ನಿಂಗೆ ವಿವರವಾಗಿ ಹೇಳ್ತೀನಿ. ಇದೇನೋ ಹೊಸ ಸ್ಕೆಚ್ ಥರ ಕಾಣಿಸ್ತಾ ಇದೆ. ಸರಿ ಬಾ, ಏನಾಗುತ್ತೋ ನೋಡೋಣ. ಅದೇ ಅಲ್ಲಿ ನಿಂತಿದ್ದಾಳಲ್ಲ, ಅವಳೆ ಸವಿತಾ. ಇವರೇನಾ? ಜ್ಯೋತಿ, ದುಡ್ಡು ತಗೊಂಡು ಬಂದ್ಯಾ? ದುಡ್ಡೆಲ್ಲ ಆಮೇಲೆ ಇರಲಿ, ಮೊದಲು ಏನಾಯ್ತಂತ ಹೇಳು. ಈ ಸ್ವಾಮಿ ನನ್ನ ತಮ್ಮನೇ, ಅವ್ರಿಗೆಲ್ಲ ಗೊತ್ತು, ಹೇಳು, ಪರವಾಗಿಲ್ಲ. ಅಯ್ಯೋ, ಏನಂತ ಹೇಳಿ ಜ್ಯೋತಿ, ನನ್ನ ಹಣ ಬರನೇ ಸರಿ ಇಲ್ಲ. ನಮ್ಮ ಸ್ವಂತವ್ರೆ ನನಗೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ಮುದುಕಿ ಸತ್ಮೇಲೆ ಆ ಒಡವೆಗಳು ಮಕ್ಳಿಗೆ ಹೋಗಬೇಕು ಅಂತ ಎತ್ತಿಟ್ಕೊಂಡಿದ್ದಾರೆ. ಆ ಒಡವೆಗಳನ್ನ ನಿಮ್ಮ ಅಜ್ಜಿ ಕೊಟ್ಟಿದ್ರು ನಿಂಗೆ ಅಂತ ಹೇಳಿದ್ದೆ? ಹೌದು, ಅವ್ರು ನನಗೆ ಕೊಟ್ಟಿದ್ದು. ಅದು ಇವ್ರಿಗೂ ಗೊತ್ತು. ಆದ್ರೂ ನೋಡು, ಅವ್ರು ಸತ್ತ ತಕ್ಷಣ ಈ ಥರ ಚೇಂಜ್ ಆಗಿದ್ದಾರೆ. ನಾವು ಇದನ್ನ ಗೌಡ್ರ ಹತ್ರ ನ್ಯಾಯ ತೀರ್ಮಾನ ಮಾಡಕ್ ಹೋದ್ರೆ ಅವರು ಇಲ್ಲ, ನೀವೆಲ್ಲ ಸಮನಾಗಿ ಹಂಚ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಾವು ಹೇಗೆ ಹಂಚ್ಕೊಳಕ್ಕಾಗತ್ತೆ? ಅದು ನನ್ನ ಒಡವೆ ಅಲ್ವಾ? ಅದಕ್ಕೆ ಅವ್ರ ಹತ್ರ ಒಡವೆ ಕೊಟ್ಬಿಟ್ಟು ಇವಾಗ ಕೋರ್ಟಲ್ಲಿ ಕೇಸ್ ಹಾಕ್ತಿದ್ದೀವಿ. ಏನು, ಕೋರ್ಟಾ? ಹೌದು, ಒಡವೆ ಹೆಂಗೆ ವಾಪಸ್ ಬರಲ್ಲ ಅಂತ ನಾನು ನೋಡ್ತೀನಿ. ಸ್ವಾಮಿ, ಈಗ ಕೋರ್ಟು ಕೇಸು ಅಂದ್ರೆ ಅದೆಲ್ಲ ಯಾವಾಗ ಮುಗಿಯುತ್ತೆ? ಆಗಿನ ಕಾಲದ ಥರ ವರ್ಷಾನ್ಗಟ್ಲೆ ಎಲ್ಲ ಕೇಸ್ ನಡೆಯಲ್ಲ. ಇವಾಗ ಎಲ್ಲ ಆಧಾರಗಳಿದ್ರೆ 2-3 ತಿಂಗಳಲ್ಲೇ ಕೇಸ್ ಮುಗಿಸ್ತಾರೆ. ಆದ್ರೂ 2-3 ತಿಂಗಳಂದ್ರೆ ಲೇಟೇ ಅಲ್ವಾ ಸ್ವಾಮಿ? ನಮ್ಮ ಅಕ್ಕ ಹತ್ರ ನೀವು 1 ವಾರ ಅಂತ ಹೇಳಿದಿರಾ, ಇವಾಗ 2 ತಿಂಗಳು ಹೆಂಗೆ? ಅಯ್ಯೋ, ಅದು ನಾನೇನು ಮಾಡೋಕ್ಕಾಗತ್ತೆ? ನಾನು ಲೇಟ್ ಮಾಡ್ತಾ ಇದ್ದೀನಿ. ನನ್ನ ಚಿನ್ನ ನಿಮ್ಮಿಬ್ರಿಗಿಂತ ನನಗೆ ಅವಶ್ಯಕತೆ ಜಾಸ್ತಿ ಇದೆ. ನನಗಿರೋ ಒಂದೇ ಆಸ್ತಿ ಅದು. ಅದನ್ನ ಹೇಗೆ ಬಿಟ್ಕೊಡೋಕ್ಕಾಗತ್ತೆ? ಜ್ಯೋತಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಜ್ಯೋತಿ. ಕೋರ್ಟಲ್ಲಿ ಲೇಟ್ ಆದರೆ ಹಳೆ ಕೈಗೆ ಬಂದಮೇಲೆ ಒಡವೆ ಬಿಡಿಸ್ಕೊಡ್ತೀನಿ. ಇವಾಗ ಲಾಯರ್ ಫೀಸ್ಗೆ 20,000 ಬೇಕು, ಅದನ್ನ ಕೊಡು ಜ್ಯೋತಿ. ಒಂದು ನಿಮಿಷ. ಹಲೋ. ಹಲೋ, ಹಾಂ, ನನ್ನ ತಂಗಿದು ಜಾತಕ ಚಕ್ರ ಅಂತೆ, ನೋಡಿದ್ಯಾ ಮನೆಯಲ್ಲಿ? ಇಲ್ಲ ರೀ, ನಾನೆಲ್ಲೂ ನೋಡಿಲ್ಲ. ನಮ್ಮ ಮನೇಲಿಟ್ಟು ಮರ್ತು ಹೋದ್ರಂತೆ ಲಾಸ್ಟ್ ಟೈಮ್ ಬಂದಾಗ ನಮ್ಮಮ್ಮ. ಹೌದಾ? ನಾನು ನಾಳೆ ಹುಡುಕಿಡ್ಲಾ? ನಾಳೆ ಅಲ್ಲ, ನಾನೀಗ ಮನೆಗೆ ಬಂದೆ. ಯಾವುದೋ ಸಂಬಂಧ ಬಂದಂತೆ, ಅವರಿಗೆ ಈಗಲೇ ಅರ್ಜೆಂಟ್ ಆಗಿ ಜಾತಕ ಕಳಿಸ್ಬೇಕಂತೆ. ಓ ಹೌದಾ? ಹಾಲಲ್ಲೆಲ್ಲ ಹುಡುಕಿದೆ, ಎಲ್ಲೂ ಸಿಕ್ಕಿಲ್ಲ. ಇದು ಕಬೋರ್ಡ್ಸ್ ಕೀಯಲ್ಲಿ ಇಟ್ಟಿದ್ಯಾ? ಕಬೋರ್ಡಲ್ಲಿ ಎಲ್ಲೂ ಇಲ್ಲ ರೀ. ನಾನು ನಿನ್ನೆ ತಾನೇ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದೆ, ನಂಗೆ ಅಲ್ಲೇನೂ ಕಾಣಿಸ್ಲಿಲ್ಲ. ಆಚೆನೂ ಇಲ್ದೆ, ಕಬೋರ್ಡ್ಸಲ್ಲೂ ಇಲ್ದೆ, ಇನ್ನೆಲ್ಲೋಯ್ತು? ಆದ್ರೂ ನಾನೊಂದ್ಸರಿ ಹುಡುಕ್ತೀನಿ. ಕಬೋರ್ಡ್ಸ್ ಕೀಯಲ್ಲಿ ಅಲ್ಲಿ ಅತ್ತೆದು ಔಷಧಿ ಡಬ್ಬ ಇದೆಯಲ್ಲ, ಅದ್ರ ಕೆಳಗೆ ಯಾವ್ದೋ ಪೇಪರ್ಸ್ ನೋಡ್ದಂಗಾಯ್ತು. ಅಲ್ಲಿ ಹೋಗೊಂದ್ಸರಿ ನೋಡ್ತೀರಾ? ಸರಿ, ಲೈನಲ್ಲೇ ಇರುವ ಹಾಗೆ. ಸಿಕ್ತು ಬಿಡು. ಔಷಧಿ ಡಬ್ಬ ಕೆಳಗೆ ಅಲ್ಲ, ಟಿವಿ ಪಕ್ಕದಲ್ಲಿರೋ ಕಬೋರ್ಡ್ನಲ್ಲಿತ್ತು. ಸರಿ, ಇಡ್ತೀನಿ. ಸರಿ. ಪ್ರತಿ ಕ್ಷಣ ಟೆನ್ಷನ್ನಿಂದ ಸಾಯ್ತಾ ಇದ್ದೀನಿ. ನನ್ನ ಗಂಡ ಏನಾದ್ರೂ ಇವಾಗ ಕಬೋರ್ಡ್ ಓಪನ್ ಮಾಡಿದ್ರೆ ಅಷ್ಟೇ ನನ್ನ ಕತೆ ಮುಗ್ದೋಗ್ತಿತ್ತು. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ ಸವಿತಾ ನಂಗೆ. ನೀನ್ ಆಗ್ಲೇ ಹೇಳ್ದಂಗೆ 1 ವಾರದೊಳಗೆ ನನ್ನ ಒಡವೆ ಬಿಡಿಸ್ಕೊಟ್ರೆ ಸರಿ. ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋ ಜ್ಯೋತಿ. ಕೋರ್ಟ್ಗೆ ಹೋಗದೆ ಬೇರೆ ದಾರಿನೇ ಇರಲಿಲ್ಲ.
ಒಂದೆರಡು ತಿಂಗಳು ಲೇಟ್ ಆದ್ರೂ ನಿಂಗೆ ಬಡ್ಡಿ ಸಮೇತ ನಾನು ವಾಪಸ್ ಕೊಟ್ಬಿಡ್ತೀನಿ. ಇವಾಗ ನಮ್ಮ ಯಜಮಾನ್ರು ಲಾಯರ್ ಹತ್ರ ಮಾತಾಡ್ತಾ ಇದಾರೆ, ಅವ್ರಿಗೆ 20,000 ಫೀಸ್ ಕೊಡ್ಬೇಕಂತೆ. ಕೊಡು ಜ್ಯೋತಿ. 20,000 ಅಲ್ಲ, 20 ಪೈಸಾನೂ ಇಲ್ಲ ನನ್ನ ಹತ್ರ ಈಗ. ಆ ಥರ ಹೇಳ್ಬೇಡ ಜ್ಯೋತಿ. ಅವರು ಲಾಯರು ಕೇಸೇ ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಫೀಸ್ ಕೊಡ್ಲಿಲ್ಲ ಅಂದ್ರೆ. ನಿಜವಾಗ್ಲೂ ನನ್ನ ಹತ್ರ ದುಡ್ಡಿಲ್ಲ ಕಣೆ, ಹೇಳಿದ್ರು ನೀನು ಅರ್ಥ ಮಾಡ್ಕೊಳಲ್ಲ. ಅದೇನೋ ಮೊನ್ನೆ 20,000 ಹೇಗೋ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಹೋಗ್ಲಿ, 20,000 ಆಗದಿದ್ರೆ 15,000 ಆದ್ರೂ ಕೊಡು ಜ್ಯೋತಿ. ಇವ್ರ ಹತ್ರ ನಿಜವಾಗ್ಲೂ ಇಲ್ಲ ಸ್ವಾಮಿ. ಯಾಕೆ ಈ ತರ ತೊಂದರೆ ಕೊಡ್ತಾ ಇದ್ದೀರಾ ಇವ್ರಿಗೆ? ಅವಳ ಹತ್ರ ಇಲ್ಲ ಅಂದ್ರೆ ನೀವ್ ನನಗೆ ಕೊಡಿ ಸ್ವಾಮಿ. ನಾವಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ನೀವೇನಕ್ಕೆ ಮಧ್ಯದಲ್ಲಿ ಮಾತಾಡ್ತೀರಾ ಸ್ವಾಮಿ? ಏನೇ ನನ್ನ ತಮ್ಮಂಗೆ ಜೋರ್ ಮಾಡ್ತಿದ್ಯಾ? ನನ್ನ ಹತ್ರ ದುಡ್ಡಿಲ್ಲ ಅಷ್ಟೇ, ಇದ್ರೂ ನಾನು ಕೊಡಲ್ಲ. ಸ್ವಾಮಿ ನೀವು ಸ್ವಲ್ಪ ಕಾಮಾಗಿರಿ ಸ್ವಾಮಿ. ಕ್ಷಮಿಸಿ ಸ್ವಾಮಿ ನಿಮ್ಮಿಬ್ಬರ ಮಧ್ಯೆ ಬಂದಿದ್ದಕ್ಕೆ. ಜ್ಯೋತಿ, ನೀನೇನಾದ್ರೂ ಇವಾಗ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನನ್ನ ಒಡವೆ ಜೊತೆ ನಿನ್ನ ಒಡವೆನೂ ಆಚೆ ಬರೋದಿಲ್ಲ. ಏನೇ ತಮಾಷೆ ಮಾಡ್ತಾ ಇದ್ಯಾ? ಈ ದುಡ್ಡಿಗೂ ನನ್ನ ಒಡವೆಗೂ ಲಿಂಕ್ ಮಾಡ್ತಾ ಇದ್ಯಾ? ನೋಡು, ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನನಗೆ ಟೈಮ್ ಸರಿಯಾಗಿ ನನ್ನ ಒಡವೆ ತಂದ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಪರಿಸ್ಥಿತಿ ಸರಿ ಇರಲ್ಲ. ಏನೇ ಸುಮ್ನೆ ಇದೀನಿ ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ಯಾ? ಅಲ್ಲ, ನಿಂಗ್ ನಾನು ದುಡ್ಡು ಕೊಡ್ಬೇಕು ಅಂತ ಏನಾದ್ರು ಪ್ರೂಫ್ ಇದ್ಯಾ? ಅಥವಾ ನಿನ್ ಒಡವೆ ನನ್ನ ಹೆಸರಲ್ಲಿ ಅಡ ಇದೆ ಅಂತ ಏನಾದ್ರು ಪ್ರೂಫ್ ಇದ್ಯಾ? ಇಲ್ಲ ತಾನೆ. ನಿನ್ ಒಡವೆಗೂ ನನ್ಗೂ ಸಂಬಂಧ ಇಲ್ಲ ಅಂದ್ರೆ ಏನ್ ಮಾಡ್ತ್ಯಾ? ಏನ್ ಮಾತಾಡ್ತಿದ್ಯಾ ಸವಿತಾ? ಏನು ನೀವಿಬ್ರು ಅಕ್ಕ ತಮ್ಮ ಸೇರ್ಕೊಂಡು ಏನೇನ್ ಆಟ ಆಡಿದೀರ ಅಂತ ನನ್ ಗೊತ್ತಿಲ್ವಾ? ನೀವಿಬ್ರು ನಾನು ಊರ್ಗ್ ಹೋಗಿರೋದು, ನನ್ ಬಗ್ಗೆ ವಿಚಾರಿಸಿರೋದು, ನಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರ ನನ್ ಬಗ್ಗೆ ಕೇಳಿರೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದೀರಾ? ನಿನ್ನ ಒಡವೆನ ನಾನು ಬಿಡ್ಸ್ಕೊಂಡ್ ಕೊಡೋವರೆಗೂ ನೀನ್ ಸುಮ್ನಿದ್ರೆ ಸರಿ. ಇಲ್ಲ ಅಂದ್ರೆ ಅಕ್ಕ ತಮ್ಮ ಏನಾದ್ರು ಆಟ ಆಡಿದ್ರು ಈ ವಿಷಯ ಯಾರಿಗ್ ತಲುಪಾರ್ದು ಅಂತಿದ್ದೋ ಅವ್ರ ಹತ್ರನೇ ಡೈರೆಕ್ಟ್ ಆಗಿ ಹೋಗಿ ಬ್ಯಾಂಕ್ ಹತ್ರ ಎಲ್ಲಾ ವಿಚಾರನೂ ಹೇಳ್ಬಿಡ್ತೀನಿ ನೋಡು. ನಮಸ್ಕಾರ. ನೀವು ಈ ಸಿನಿಮಾನ ಇಂಟರ್ವ್ಯೂಲ್ವರೆಗೂ ನೋಡಿದ್ರಿ ಅಂತಂದರೆ ನಿಮಗೆ ಬೋರ್ ಹೊಡೆದಿಲ್ಲ ಅಂದ್ಕೊಂಡಿದ್ದೇನೆ. ಸೆಕೆಂಡ್ ಹಾಫ್ ಇನ್ನೂ ಚೆನ್ನಾಗಿರುತ್ತದೆ, ನೋಡಿ. ಈ ಸಿನಿಮಾದ ಬಗ್ಗೆ ನಾನು ನಿಮ್ಮೊಂದಿಗೆ ಒಂದು ಮುಖ್ಯವಾದ ವಿಷಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಅದೇನೆಂದರೆ, ನಾನು ಈ ಸಿನಿಮಾ ಸ್ಟೋರಿನ ಹಲವಾರು ಪ್ರೊಡ್ಯೂಸರ್ಗಳಿಗೆ ಹೇಳಿದ್ದೀನಿ, ಆದರೆ ಯಾರೂ ನನ್ನ ಜೊತೆ ಸಿನಿಮಾ ಮಾಡಲು ಇಂಟ್ರೆಸ್ಟ್ ತೋರಿಸಲಿಲ್ಲ. ಅದಕ್ಕಾಗಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡಿ ಕೊಡಿಟ್ಟ ಹಣದಿಂದ ನಾನು ಈ ಸಿನಿಮಾನ ತಯಾರಿಸಿದ್ದೇನೆ. ಇದು OTT ಪ್ಲ್ಯಾಟ್ಫಾರ್ಮ್ಸ್ಗಾಗಿ ಮಾಡಿದ ಸಿನಿಮಾ ಮುಗಿದ ತಕ್ಷಣ OTT ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ಅಪ್ರೋಚ್ ಆದಾಗ ಅವರು, ನಾವು ಥಿಯೇಟ್ರ್ನಲ್ಲಿ ರಿಲೀಸ್ ಆದ ಸಿನಿಮಾಗಳನ್ನ ಮಾತ್ರ ತಗೊಳ್ತಾ ಇದ್ವಿ, ನೀವು ಅಟ್ಲೀಸ್ಟ್ ನಿಮ್ಮ ಸಿನಿಮಾನ ಒಂದು ಥಿಯೇಟ್ರಲ್ಲಾದರೂ ರಿಲೀಸ್ ಮಾಡಿ ಆಮೇಲೆ ಬನ್ನಿ ತಗೊಳ್ತೀವಿ ಅಂದರು. ಈಗಿನ ಕಾಲದಲ್ಲಿ ಕೋಟ್ಯಾನುಗಟ್ಟಲೆ ಹಣ ಖರ್ಚು ಮಾಡಿ ರಿಲೀಸ್ ಆದ ಸಿನಿಮಾಗಳು ಕೂಡ ಥಿಯೇಟ್ರ್ನಲ್ಲಿ ಯಶಸ್ವಿಯಾಗಿ ಓಡೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅವ್ರು ಹೇಳಿದ ಮಾತು ಪ್ರಕಾರ ನಾನು ಸಾಲ ಮಾಡಿ ಈ ಸಿನಿಮಾನ ಹೋದ ವರ್ಷ ಡಿಸೆಂಬರ್ 1ರಂದು ಬೆಂಗಳೂರಿನ 10 ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡಿದ್ದೀನಿ. ಅಂದ್ಕೊಂಡಿದ್ದಾಗೆ ಪೋಸ್ಟರ್ಗಳ ಹಣ ಕೂಡ ಬಂದಿಲ್ಲ. ನಂತರ ಆಲ್ಮೋಸ್ಟ್ 8 to 9 months ಟೈಮ್ OTT ಪ್ಲ್ಯಾಟ್ಫಾರ್ಮ್ಸ್ಗಳನ್ನ ಫಾಲೋ ಅಪ್ ಮಾಡಿದ ಮೇಲೆ ನನಗೊಂದು ಭಯಂಕರವಾದ ವಿಷಯ ತಿಳಿಯಿತು. ಅದೇನೆಂದರೆ, ಅವರು ಕನ್ನಡ ಸಿನಿಮಾಗಳನ್ನು ತೆಗೆದುಕೊಳ್ಳೋದಿಲ್ಲ. ಹೌದು, ಮಲಯಾಳಂ, ತಮಿಳು, ತೆಲುಗು ಸಿನಿಮಾಗಳಿಗೆ ಮಾತ್ರ ಒಂದು ಔಟ್ರೈಟ್ ಅಮೌಂಟ್ ಕೊಟ್ಟು ಅವ್ರು ತಗೊಳ್ತಾರೆ. ಆದರೆ ಕನ್ನಡ ಸಿನಿಮಾಗಳಿಗೆ ಹಾಗಲ್ಲ. ಹಣ ಕೊಟ್ಟು ಕನ್ನಡ ಸಿನಿಮಾಗಳನ್ನು ಅವರು ತೆಗೆದುಕೊಳ್ಳೋದಿಲ್ಲ. ಇದು ನಾನು ಹೇಳೋ ಮಾತಲ್ಲ. ಇತ್ತೀಚೆಗೆ ನಮ್ಮ ರಿಷಬ್ ಶೆಟ್ಟಿ ಅವರು ಸಹ ಇದೇ ವಿಷಯವನ್ನು ಹೇಳಿದ್ದಾರೆ. ಅವರದೇ ಸ್ವಂತ ಪ್ರೊಡಕ್ಷನ್ನಲ್ಲಿ ತಯಾರಿಸಿದ ಸಿನಿಮಾಗಳನ್ನು ಕೂಡ OTT ಪ್ಲ್ಯಾಟ್ಫಾರ್ಮ್ಸ್ಗಳು ತಗೊಂಡಿಲ್ವಂತೆ. ಅವರಿಗೆ ಪರಿಸ್ಥಿತಿ ಹಾಗಿದ್ದಾಗ ಈ ಸಾಧಾರಣ ಮಧ್ಯತರಗಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ ಸಿನಿಮಾನ ಅವ್ರು ಹೇಗೆ ತಗೊಳ್ತಾರೆ? ಅದಕ್ಕೆ ನನಗೆ ಬೇರೆ ಮಾರ್ಗವಿಲ್ಲದೆ ನಾ ಸಿನಿಮಾನ ಯೂಟ್ಯೂಬ್ ಮೂಲಕ ನಿಮಗೆ ತೋರಿಸಲು ಬಂದಿದ್ದೇನೆ. ನಿಮಗೆ ನನ್ನ ವಿನಂತಿ ಏನಂತಂದರೆ, ನೀವು ಈ ಸಿನಿಮಾನ ಕೊನೆ ತನಕ ನೋಡಿ. ಒಂದು ವೇಳೆ ಈ ಸಿನಿಮಾ ನಿಮಗೆ ಇಷ್ಟ ಆದರೆ, ನಾನು ಭವಿಷ್ಯದಲ್ಲಿ ಇಂತಹ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕಂತ ನೀವು ಅಂದ್ಕೊಂಡ್ರೆ ಈ ಸ್ಕ್ರೀನಲ್ಲಿ ಕಾಣುವ ನಂಬರ್ಸ್ಗೆ ಅಥವಾ QR ಕೋಡ್ಸ್ಗೆ ಫೋನ್ಪೇ, ಗೂಗಲ್ ಪೇ, Paytm ಮಾಡಲು ಮೂಲಕ ನನ್ನ ಸಿನಿಮಾಗೆ ಸಪೋರ್ಟ್ ಮಾಡಿ. ಅಲ್ಲಿ ನಿಮಗೇನಾದರೂ ಪೇಮೆಂಟ್ ಫೇಲ್ಯೂರ್ ಇಶ್ಯೂಸ್ ಬಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೀಡಿರುವ ರೇಸರ್ ಪೇ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಕೈಯಲ್ಲಿ ಆದಷ್ಟು ಹಣ ನೀಡಿ. 10, 50, 100, 1000 ಎಷ್ಟಾದ್ರೂ ಪರವಾಗಿಲ್ಲ. ಆದರೆ ದಯವಿಟ್ಟು ನೆನಪಿರಲಿ, ನೀವು ಮಾಡುವ ಈ ಸಹಾಯ ಕೇವಲ ನನಗೆ ಮಾತ್ರವಲ್ಲ, ಭವಿಷ್ಯದಲ್ಲಿ ಕಂಟೆಂಟ್ ಬೇಸ್ ಸಿನಿಮಾ ಮಾಡೋಕ್ಕೆ ಇಚ್ಛಿಸುವ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಎಲ್ಲರಿಗೂ ಒಂಥರ ಕಾನ್ಫಿಡೆನ್ಸ್ ಕೊಡುತ್ತದೆ. ಕೊನೆಗೆ ಈ ಸಿನಿಮಾನ ನಿಮ್ಮದೇ ಸ್ವಂತ ಸಿನಿಮಾ ಎಂದು ಭಾವಿಸಿ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ, ಪರಿಚಿತರಿಗೆ, ಅಪರಿಚಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ನನ್ನ ಸಿನಿಮಾನ ಎಂಕರೇಜ್ ಮಾಡುವಂತೆ ಮನಃಪೂರ್ವಕವಾಗಿ ನಿಮಗೆ ವಿನಂತಿಸುತ್ತೇನೆ. ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.
ಲುಕ್ಸ್ ನಾರ್ಮಲ್ ಟು ಮೀ. ನಿಮಗೆ ಎಲ್ಲ ನಾರ್ಮಲ್ ಅನ್ಸತ್ತಾ? ಸ್ವಲ್ಪ ಸುಸ್ತಾಗ್ತಿದೆ ಮ್ಯಾಮ್. ಅದೇನೂ ಪರವಾಗಿಲ್ಲ, ಅದು ಯೂಶುವಲ್. ನಾನು ಖಂಡಿತವಾಗ್ಲೂ ಪ್ರೆಗ್ನೆಂಟ್ ಆಗ್ತೀನಾ? ನಾ ಕೊಟ್ಟಿರೋ ಕೋರ್ಸನ್ನ ಕರೆಕ್ಟಾಗಿ ತೊಗೊಂಡ್ರೆ ಖಂಡಿತವಾಗ್ಲೂ ಮಕ್ಕಳಾಗುತ್ತೆ. ಈಗ ನಾನು ಪ್ರೆಗ್ನೆಂಟ್ ಆಗಿಲ್ಲ ಅಂದರೆ ಮನೆ ಕಡೆಯಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಮ್ಯಾಮ್. ನೋಡಮ್ಮ, ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ನಿಮಗೆ ಖಂಡಿತವಾಗ್ಲೂ ಮಕ್ಕಳಾಗುತ್ತೆ. ನೀವು ಎಲ್ಲ ಯೋಚನೆ ಪಕ್ಕಕ್ಕಿಟ್ಟು ರಿಲ್ಯಾಕ್ಸ್ ಮಾಡಿ. ಡೋಂಟ್ ವರಿ. ಸ್ವಲ್ಪ ದಿನಗಳಿಂದ ನಂಗೆ ನಿದ್ದೆ ಕೂಡ ಸರಿಯಾಗಿ ಬರ್ತಾ ಇಲ್ಲ. ನಾ ಹೇಳಿದ್ದೀನಲ್ವಾ, ಈ ಟೈಮಲ್ಲಿ ನಿದ್ದೆ ಕೆಡೋದು ಒಳ್ಳೇದಲ್ಲ. ನೀವು ಚಿಂತೆ ಮಾಡದೆ ಆರಾಮಾಗಿದ್ರೆ ಮಾತ್ರ ಈ PCOS ಪ್ರಾಬ್ಲಮ್ ಕ್ಯೂರ್ ಆಗೋದು. ಅರ್ಥ ಆಯ್ತಾ? ಐ ಆಮ್ ಗಿವಿಂಗ್ ದಿಸ್ ಪ್ರಿಸ್ಕ್ರಿಪ್ಷನ್ ಟು ಯು ಅಂಡ್ ಜಸ್ಟ್ ನೀಡ್ ಟು ಫಾಲೋ ದಿಸ್. ಓಕೆ ಮ್ಯಾಮ್. ಇದನ್ನ ಇವತ್ತಿಂದ ಫಾಲೋ ಮಾಡಿ. ನೆಕ್ಸ್ಟ್ ವಿಸಿಟ್ಗೆ ನಾವು ಸ್ಕ್ಯಾನ್ ಮಾಡಿ ನೋಡೋಣ. ಸರಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಮಾ, ಟೇಕ್ ಕೇರ್. ಏನು ಹೇಳಿದ್ರು? ಎಲ್ಲ ಚೆನ್ನಾಗಿದೆ, ಮುಂದಿನ ತಿಂಗಳು ಸ್ಕ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಂ. ಮತ್ತೆ ನಿಮ್ಮ ಫ್ರೆಂಡ್ ಜೊತೆ ಮಾತಾಡಿದ್ಯಾ? ಇಲ್ಲ, ಅವತ್ತೇ ಲಾಸ್ಟ್ ನಾನು ಮಾತಾಡಿದ್ದು. ನಾನು ನಿಮ್ಮ ಫ್ರೆಂಡ್ ಬಗ್ಗೆ ಎಲ್ಲ ಎಂಕ್ವೈರಿ ಮಾಡಿದೆ. ಅವಳು ನಿನ್ನ ಹತ್ರ ಮಾತ್ರನೇ ಅಲ್ಲ, ಬೇರೆಯವ್ರ ಹತ್ರನೂ ದುಡ್ಡು ತೊಗೊಂಡಿದ್ದಾಳಂತೆ. ಅಷ್ಟೇ ಅಲ್ಲ, ಅವರು ಬೆಳೆ ಕೈಗೆ ಬಂದಿದ್ಮೇಲೆ ಮಾತ್ರ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದಾರಂತೆ. ನೀನು ಇದಕ್ಕೆ ಮುಂಚಿನ ಥರನೇ ಕಾಲ್ ಮಾಡಿ ಮಾತಾಡ್ತಾ ಇರು. ನಾವು ಅವ್ರ ಹತ್ರ ಚೆನ್ನಾಗಿತ್ಕೊಂಡೆ ಒಡವೆ ವಾಪಸ್ ತಗೋಬೇಕು. ಸರಿನಾ? ನನಗಿವತ್ತು ನೈಟ್ ಬಸ್ ಇದೆ, ಶಬರಿಮಲೆಗೆ ಹೋಗ್ತಾ ಇದ್ದೀನಿ. ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ನೀನೇನು ಬರೋಕ್ಕೆ ಹೋಗ್ಬೇಡ. ಎಷ್ಟು ದಿನ ಆಗುತ್ತೆ ಬರೋದು? ಒಂದು 10 ದಿನ ಆಗ್ಬೋದು ಸ್ವಾಮಿ. ಯಾಕಂದರೆ ನಾವು ಬರ್ತಾ ಎಲ್ಲ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಬರ್ತೀವಿ. ಜೋಪಾನ. ನೀನು ಅಷ್ಟೇ ಟೆನ್ಷನ್ನೇ ತೊಳಗೆ ಹೋಗ್ಬೇಡ. ನಾನು ಬಂದಿದ್ಮೇಲೆ ಹೇಗಾದರೂ ಮಾಡಿ ವಸೂಲಿ ಮಾಡೋಣ. ಸರಿನಾ? ಸರಿ, ಬರ್ತೀನಿ. ರಕ್ತದಿಂದ ಬರೆದಿರೋ ಕತೆ ಇದು. ಮುಂದುವರಿಸಬೇಕು ಅಂದ್ರೆ ಮತ್ತೆ ರಕ್ತನೇ ಕೇಳುತ್ತೆ. ಹಲೋ ಅತ್ತೆ. ಏ ಹುಡುಗಿ, ಕೇಳಿಸ್ತಿದ್ಯಾ? ಹೇಳಿ ಅತ್ತೆ. ಕಿಶೋರ್ ಫೋನ್ ತೆಗಿತಿಲ್ಲ ಯಾಕೆ? ಎಲ್ಲಿಗೆ ಹೋದ? ಇಲ್ಲೇ ಹಾಲಲ್ಲಿ ಕೂತಿದ್ದಾರೆ ಅತ್ತೆ. ಹೌದಾ? ಒಂದ್ಸರಿ ಫೋನ್ ಕೊಡು ಅವನಿಗೆ, ಮಾತಾಡ್ಬೇಕು. ಹಾಂ ಹಾಂ, 1 ನಿಮಿಷ. ಅತ್ತೆ ಕಾಲ್ ಮಾಡಿದ್ದಾರೆ. ಹಾಂ. ಹಲೋ. ಹಲೋ, ಏನ್ ಮಾಡ್ತಿದ್ಯಾ ಕಂದ? ಹಾಂ, ಹೇಳಮ್ಮ. ಏನಿಲ್ಲ, ಹೇಳೋ. ಭಾನುವಾರ ಏನು ಮಾಡ್ತೀನಿ, ಮನೆಯಲ್ಲೇ. ನೀನು? ಏನಿಲ್ಲ ಮಗನೆ, ನಾನು ಮನೆಯಲ್ಲೇ ಇದ್ದೀನಿ. ನಿನ್ ಫೋನ್ ಏನಾಯ್ತು? ಎಷ್ಟು ಸಾರಿ ಕಾಲ್ ಮಾಡಿದ್ರು ಫೋನ್ ತೆಗಿತಾ ಇಲ್ಲ. ಗೊತ್ತಿಲ್ಲಮ್ಮ, ಅದು ಮೋಸ್ಟ್ಲಿ ಸೈಲೆಂಟಲ್ಲಿ ಇದ್ದಂಗಿದೆ. ಹೇಳು. ಮೊನ್ನೆ ಹೇಳಿದ್ನಲ್ಲ, ಆ ಹುಡುಗನ ಮನೆಯವರು ಬರ್ತಾರಂತೆ ರಾಜಿನ್ ನೋಡಕ್ಕೆ. ಹೌದಾ? ಯಾವಾಗ? ಶನಿವಾರ. ಬರೋ ಶನಿವಾರನಾ? ಹಾ ಹೌದು. ಇಲ್ಲೇನೋ ಮನೆಯೆಲ್ಲ ಗಲೀಜಾಗಿದೆ. ನನ್ಗೇನೋ ಮೊಣ್ಕಾಲ್ ನೋವು, ರಾಜಿಗೆ ಧೂಳಾಗಲ್ಲ. ಈ ಕೆಲಸ ಎಲ್ಲ ಹೇಗ್ ಮಾಡ್ಕೊಬೇಕು ಅರ್ಥನೇ ಆಗ್ತಾ ಇಲ್ಲ. ನಾನು ಜ್ಯೋತಿನ ಒಂದು 3 ದಿವಸ ಮುಂಚೆನೆ ಕಳಿಸಿನಮ್ಮ ಅಲ್ಲಿಗೆ. ಅವಳು ಬಂದು ಹೆಲ್ಪ್ ಮಾಡ್ತಾಳೆ ನಿನಗೆ. ಹಾ ಸರಿ, ಹಾಗಾದ್ರೆ ನೀನ್ ಯಾವಾಗ ಬರ್ತೀಯಾ? ನನಗೆ ಲೀವ್ ಸಿಗಲ್ಲಮ್ಮ. ನಾನು ಡೈರೆಕ್ಟಾಗಿ ಶನಿವಾರನೇ ಬರ್ತೀನಿ. ಸರಿ ಕಂದ, ಬೇಗ ಕಳಿಸು ಜ್ಯೋತಿನ. ಸರಿಮ್ಮ, ಸರಿ, ಇಡ್ತೀನಿ. ಬಾಯ್. ಸರಿ, ಹುಷಾರು. ಹಾಂ. ಜ್ಯೋತಿ. ಹಾಂ, ಬಂದೇ ರೀ. ಹಾಂ, ನನ್ನ ತಂಗಿನ ನೋಡೋಕ್ಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರಂತೆ ಈ ಶನಿವಾರ. ನೀನು ಈ ಬುಧವಾರನೋ ಅಥವಾ ಗುರುವಾರನೋ ಹೊರಡಲ್ಲಿಗೆ. ಹಾಂ ಹಾಂ, ಹೋಗುವಾಗ ಚೆನ್ನಾಗಿರೋ ಸೀರೆಗಳನ್ನು ತಗೊಂಡು ಹೋಗು. ನಮ್ಮ ಮದುವೆದು ರೇಷ್ಮೆ ಸೀರೆಗಳು ಇದೆಯಲ್ಲ, ಅವೆಲ್ಲ ತಗೊಂಡು ಹೋಗು. ಅವ್ರು ಸ್ವಲ್ಪ ರಿಚ್ ಪಾರ್ಟಿ ಅಂತೆ. ಆಲ್ಮೋಸ್ಟ್ ಫಿಕ್ಸ್ ಆಗುವಂಥ ಸಂಬಂಧ ಇದು.
ಅದಕ್ಕೆ ನಾವು ಸ್ವಲ್ಪ ರಿಚ್ ಆಗಿ ಕಾಣಿಸ್ಕೋಬೇಕು. ಹಾ, ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ. ನೀವು ഡയൽ ಮಾಡಿದ ನಂಬർ സദ്യ ಕಾರ್ಯനിരತವಾಗಿದೆ. താങ്കൾ വിളിക്കുന്ന നമ്പർ ഇപ്പോൾ സ്വിച്ച്ഡ് ഓഫ് ആണ്. ദയവായി അല്പസമയത്തിന് ശേഷം ശ്രമിക്കുക. ಸವಿತಾ, ಪ್ಲೀಸ್ ಕಾಲ್ ಪಿಕ್ ಮಾಡು. ಒಂದು ಅರ್ಜೆಂಟ್ ವಿಷಯ ಇದೆ, ದಯವಿಟ್ಟು ಪ್ಲೀಸ್. ಹಲೋ ಸವಿತಾ, ಒಂದು ದೊಡ್ಡ ಪ್ರಾಬ್ಲಮಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಇನ್ನು 2 ದಿನದಲ್ಲಿ ಗಂಡಿನ ಕಡೆಯವರು ನನ್ನ ನಾದ್ನಿ ನೋಡಕ್ಕೆ ಬರ್ತಾ ಇದ್ದಾರೆ. ನನಗೇನು ಮಾಡ್ಬೇಕಂತ ಗೊತ್ತಿಲ್ಲ. ನಾಳೆ ಒಳಗೆ ನನ್ನ ಒಡವೆಗಳನ್ನ ತಂದು ಕೊಟ್ಬಿಡು. ನಾಳೆ ಒಳಗೆ ಹೇಗಾಗತ್ತೆ? ನಿಂಗೆ ಆಲ್ರೆಡಿ ಹೇಳಿದ್ನಲ್ವಾ ನನ್ನ ಹತ್ರ ದುಡ್ಡಿಲ್ಲ ಅಂತ. ನೀನು ಎಷ್ಟೇ ಪ್ಲಾನ್ ಮಾಡಿದ್ರು ಏನು ಉಪಯೋಗ ಇಲ್ಲ. ಪ್ಲಾನ್ ಎಲ್ಲ ಏನಿಲ್ಲ ಸವಿತಾ, ನಮ್ಮ ಅಮ್ಮನ ಮೇಲೆ ಆಣೆ. 2 ದಿನದಲ್ಲಿ ಗಂಡು ಕಡೆಯವ್ರು ಬರ್ತಾ ಇದ್ದಾರೆ, ನಾನು ಊರಿಗೆ ಹೋಗ್ಬೇಕು. ದಯವಿಟ್ಟು ಅರ್ಥ ಮಾಡ್ಕೋ. ನೀನು ನಿಮ್ಮ ತಾಯಿ ಮೇಲೆ ಆಣೆ ಮಾಡಿದ್ರು ಸರಿ, ನಿಮ್ಮ ತಂದೆ ಮೇಲೆ ಆಣೆ ಮಾಡಿದ್ರು ಸರಿ, ನಾನು ಹೇಳ್ತಾ ಇದ್ದೀನಲ್ವಾ, ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ. ನನ್ಗಿರೋ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ನಂಗೆ ಟೈಮ್ ಇಲ್ಲ. ನಿನ್ನ ಸಮಸ್ಯೆ ಎಲ್ಲಿಂದ ಬಗೆಹರಿಸ್ಲಿ? ನಾನು ನನ್ನ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದೀನಿ. ನೀನೇನಾದರೂ ಇನ್ನೊಂದ್ಸತಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ದೋ ನಿನ್ನ ನಂಬರ್ನ ಬ್ಲಾಕ್ ಮಾಡ್ಬಿಡ್ತೀನಿ. ನೋಡ್ತಾ ಇರು ಸವಿತಾ. ಜ್ಯೋತಿ, ನೀರು ಕೊಡು. ಅಪ್ಪ, ಎಷ್ಟು ಸಾರಿ ನನ್ನ ಮೇಲೆ ಆಣೆ ಮಾಡಿದ್ದೀರಪ್ಪ ಸಿಗರೇಟ್ ಸೇದಲ್ಲ ಅಂತ. ನಾನು ಬಿಡಬೇಕು ಅಂತೀನಿ, ಆದರೆ ಆಗ್ತಾ ಇಲ್ಲ. ಯಾಕಂದರೆ ನಾನು ಮಾಡೋ ಈ ಕೆಲಸನೇ ಅಂಥದ್ದು. ನೈಟ್ ಡ್ಯೂಟಿನಲ್ಲಿ ಎಚ್ಚರ ಇರಬೇಕಾದ್ರೆ ಇದು ನನಗೆ ಬೇಕೇ ಬೇಕಾಗುತ್ತೆ. ಅಂದ್ರೆ ಏನು? ನೈಟ್ ಡ್ಯೂಟಿ ಮಾಡೋರೆಲ್ಲ ನಿನ್ನ ಥರ ಸಿಗರೇಟ್ ಸೇದ್ತಾರಾ? ಎಲ್ಲರೂ ಅಲ್ಲ, ತುಂಬ ಜನ ಸೇದ್ತಾರೆ. ಇತ್ತೀಚೆಗೆ ಮತ್ತೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಯಂತೆ, ಅಮ್ಮ ಹೇಳ್ತಿದ್ರು. ಅದು ಡ್ಯೂಟಿ ಆದಮೇಲೆ ನಿದ್ದೆ ಬರೋಕ್ಕೆ ಸ್ವಲ್ಪ ತಗೋತೀನಿ. ಎಲ್ಲದಕ್ಕೂ ಏನೋ ಒಂದು ಕಾರಣ ಇರುತ್ತಪ್ಪ ನಿನ್ನ ಹತ್ರ. ನೀನಂತೂ ಬದಲಾಗಲ್ಲ. ನಿನ್ನ ಜೊತೆ ನಮ್ಮಮ್ಮ ಅದು ಹೆಂಗೆ ಸಂಸಾರ ಮಾಡ್ತಿದ್ದಾಳೋ ನನಗಂತೂ ಗೊತ್ತಿಲ್ಲ. ಅದು ಅವಳಿಗೆ ಅಭ್ಯಾಸವಾಗಿಬಿಟ್ಟಿದೆ. ನಿನಗೆಲ್ಲ ತಮಾಷೆ ಅನ್ಸುತ್ತಲ್ವಾ? ನಮಗಿರೋ ಸಮಸ್ಯೆ ಸಾಕಾಗಲ್ಲ ಅಂತ ಇನ್ನೂ ಏನಾದರೂ ಒಂದು ಸಮಸ್ಯೆ ತೊಗೊಂಬರ್ತೀಯ ನೀನು. ಸರಿ, ಬಿಟ್ಬಿಡ್ತೀನಿ. ಮೊದಲು ನಿನ್ನ ಸಮಸ್ಯೆ ನೋಡೋಣ. ನಾನು ಗೊತ್ತಿರೋರೊಬ್ಬರು ಸರಿ ಇದ್ದಾರೆ, ಫೈನಾನ್ಸ್ ಮಾಡ್ತಾರೆ. ನಾನು ಅವ್ರ ಜೊತೆ ಹೋಗಿ ಮಾತಾಡಿದೆ, ದುಡ್ಡು ಕೊಡ್ತೀನಿ ಅಂದರು. ಫೈನಾನ್ಸಾ? ಬಡ್ಡಿ ಬಗ್ಗೆ ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ನೋಡ್ಕೋತೀನಿ. ಹೋಗೋಣ ಬಾಮ್ಮ, ಮತ್ತೆ ಲೇಟ್ ಆದರೆ ಆ ಸಾರ್ ಇರೋಲ್ಲ. ಸರಿ ಅಪ್ಪ. ಹೇಳೋದು ಮರ್ತೋಗಿದ್ದೆ, ನಾವು ಈ ಸಾರ್ ಹತ್ರ ದುಡ್ಡಿಸ್ಕೊಳ್ಳೋ ವಿಷಯನ ಅವಿನಾಶ್ ಸ್ವಾಮಿಗೆ ಹೇಳಬೇಡ. ಯಾಕಪ್ಪ? ಅದು ಈ ಸಾರು ಮನೆ ಪತ್ರನ ಅಡ ಇಟ್ಕೊಂಡೇ ಸಾಲ ಕೊಡೋದು. ಅದು ಅವಿನಾಶ್ ಸ್ವಾಮಿಗೆ ಇಷ್ಟ ಆಗಲ್ಲ. ಯಾರ ಮನೆ ಪತ್ರಗಳಪ್ಪ? ನನ್ನ ಮನೆ ಪತ್ರನೇ, ನೀನೇನು ಭಯ ಪಡಬೇಡ. ಆದರೂ ನಂಗೆ ಯಾಕೋ ಟೆನ್ಷನ್ ಆಗ್ತಿದೆ ಅಪ್ಪ. ತಗೊಂಡು ಮೋಸ ಮಾಡೋರು ಮಾತ್ರ ಭಯ ಪಡಬೇಕು ಮನೆ ಪತ್ರಗಳನ್ನ ಇಡ್ಲಿಕ್ಕೆ, ನಮ್ಮಂತವ್ರಲ್ಲ. ಅಲ್ಲಪ್ಪ, ಆಲ್ರೆಡಿ ಚಿನ್ನದ ವಿಷಯದಲ್ಲಿ ಒಂದ್ಸರಿ ತಪ್ಪು ಮಾಡಿದ್ದೀನಿ. ಮತ್ತೆ ಈ ರಿಸ್ಕ್ಗಳೆಲ್ಲ ತಗೊಳಕ್ ನಂಗೆ ಭಯ ಆಗ್ತಿದೆ ಅಪ್ಪ. ಇದರಲ್ಲಿ ನಿನ್ಗೆ ಯಾವುದೇ ಥರ ರಿಸ್ಕ್ ಇಲ್ಲಮ್ಮ. ಅಡವಿಡ್ತಿರೋದು ನಮ್ಮನೆ ಪತ್ರಗಳು, ಬೇಕಾದ್ರೆ ನೋಡು. ನಮ್ಮನೆ ಪತ್ರಗಳೆಲ್ಲಿದೆ ಅಪ್ಪ? ಅವು ರಿಜಿಸ್ಟರ್ ಆಫೀಸ್ನಲ್ಲಿವೆ, ನೇಮ್ ಕರೆಕ್ಷನ್ ಮಾಡೋಕೆ ಕೊಟ್ಟೆ. ಯಾರ ಮನೆ ಪತ್ರ ಆದ್ರೇನಪ್ಪ, ಎಲ್ಲ ಒಂದೇ ಅಲ್ವಾ? ಸರಿ, ಇನ್ನೇನು ಮಾಡೋದು ಹೇಳು. ನಾಳೆ ಒಡವೆ ಇಲ್ಲದೆ ನಿಮ್ಮ ಅತ್ತೆ ಮನೆಗೆ ಹೋಗೋಕ್ಕಾಗುತ್ತಾ? ಅದಕ್ಕೆ ನಾನು ಹೇಳಿದ್ ಕೇಳು. ನನ್ನ ಹತ್ರ ದುಡ್ಡು ಇದ್ದಿದ್ರೆ ನಾನೇ ನಿನ್ನ ಒಡವೆ ಬಿಡಿಸ್ಕೊಡ್ತಿದ್ದೆ. ಅದೇನು ಮಾಡಲಿ, ನನ್ನ ಪರಿಸ್ಥಿತಿನೂ ಅಷ್ಟಕ್ಕಷ್ಟೇನೆ. ಹೀಗಾದರೂ ನಿನಗೆ ಸಹಾಯ ಮಾಡೋಕ್ಕೆ ಬಿಡು. ಸರಿ ಅಪ್ಪ. ನೀನು ಇಲ್ಲೇ ಇರೋ, ನಾನು ಆಫೀಸ್ ಒಳಗಡೆ ಹೋಗಿ ಸಾರ್ ಹತ್ರ ಮಾತಾಡಿ ಬರ್ತೀನಿ. ಹಾಂ ಸರಿ ಅಪ್ಪ. ಹಲೋ. ಹಲೋ ಸ್ವಾಮಿ, ನಾನು
ಅವಿನಾಶ್ ಸ್ವಾಮಿ. ಹೇಗಿದ್ದೀರಾ ಸ್ವಾಮಿ? ನಾನ್ ಚೆನ್ನಾಗಿದ್ದೀನಿ. ನೀವು ಫೋನ್ ಮಾಡಿದ್ದೀರಾ? ಇಲ್ಲ, ಸುಮ್ಮನೆ ಹಾಗೆ ಮಾಡಿದ್ದೆ. ಹೌದಾ, ಸರಿ. ನಾವೀಗಷ್ಟೇ ಬೆಟ್ಟದ ಮೇಲೆ ಹತ್ತಾ ಇದ್ದೀವಿ. ಫೋನ್ ಸಲೋ ಮಾಡಲ್ಲ ಇಲ್ಲಿ. ಅಮ್ಮನ್ಗೊಂದು ಮಾತು ಹಾ ಸರಿ ಸ್ವಾಮಿ, ಹೇಳ್ತೀನಿ. ಆಯ್ತು ಸ್ವಾಮಿ, ಬೆಟ್ಟ ಇಳಿದ ತಕ್ಷಣ ಫೋನ್ ಮಾಡ್ತೀನಿ. ಇಡ್ಲಾ? ಒಂದು ನಿಮಿಷ ಸರ್. ಜ್ಯೋತಿ ಸರ್ ಕರಿತಿದ್ದಾರೆ. ಸರಿ ಅಪ್ಪ. ಜ್ಯೋತಿ ಅಂದ್ರೆ ನೀವೇನಾ? ಹೌದು ಸರ್. ನಾರಾಯಣ ನಿಮ್ಗೇನಾಗ್ತಾರೆ? ನನ್ನ ಮಗಳು ಸರ್. ನಾರಾಯಣ ಅವ್ರನ್ನ ಹೇಳಕ್ ಬಿಡಪ್ಪ. ಆಯ್ತು ಸರ್. ನೀನು ಹೇಳಮ್ಮ. ನಮ್ಮಪ್ಪ ಸರ್. ನಮ್ಮ ಟರ್ಮ್ಸು ಕಂಡೀಷನ್ಸು ಬಗ್ಗೆ ನಿಮ್ಮ ಅಪ್ಪ ನಿಮ್ಗೆ ಹೇಳಿ ಹೇಳ್ತಾರೆ. ನಮ್ಮ ಹತ್ರ ಬಡ್ಡಿ ಎಷ್ಟು ದಿನಗಳಲ್ಲಿ ಕಟ್ಟಬೇಕು, ಕಟ್ಟಕ್ಕಾಗಿಲ್ಲ ಅಂದ್ರೆ ಏನು ಪರಿಸ್ಥಿತಿ, ಇಂಥವೆಲ್ಲ ಅಲ್ವಾ ಹೇಳಿದ್ದಾರೆ ಸರ್. ಆದರೂ ನಾನೊಂದ್ಸಲ ಹೇಳ್ತೀನಿ ಕೇಳಿ. 2 ಮುಖ್ಯವಾದ ವಿಷಯಗಳು. ಮೊದಲನೇದು, ಪ್ರತಿ ತಿಂಗಳು 1ನೇ ತಾರೀಕಿನ ಒಳಗೆ ನೀವೇ ಬಂದು ಬಡ್ಡಿ ಕಟ್ಟಬೇಕು. ನಾನು ಫೋನ್ ಮಾಡಲ್ಲ, ಅದು ಓನ್ಲಿ ಕ್ಯಾಶ್, ನೋ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. 2ನೇದು, ಈ ಪ್ರಾಮಿಸರಿ ನೋಟ್ನ ವ್ಯಾಲಿಡಿಟಿ 3 ತಿಂಗಳು. ಓಕೆ, ಒಂದು ವೇಳೆ ಈ 3 ತಿಂಗಳ ಒಳಗಡೆ ನೀವು ಕಟ್ಟಲಿಲ್ಲ ಅಂತಂದರೆ ಈ ಪ್ರಾಮಿಸರಿ ನೋಟ್ನ ರಿನ್ಯೂವಲ್ ಮಾಡ್ಕೋಬೇಕಾಗಿರುತ್ತೆ. ಈ 2ರಲ್ಲಿ ಯಾವುದೇ ನಡೀದೇ ಇದ್ರೂ ನೆನಪಿರಲಿ, ನಿಮ್ಮನೆ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ ಅಂತ. ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಿಮಗೆ ಒಪ್ಪಿಗೆ ಆದರೆ ಈ ಪ್ರಾಮಿಸರಿ ನೋಟ್ ಮೇಲೆ ಸೈನ್ ಮಾಡಿ. ಎಣಿಸ್ಕೊಳ್ಳಿ. ಅದರಲ್ಲೇನು ತಪ್ಪಿರಲ್ಲ ಬಿಡಿ ಸರ್. ಯಾರಿಗೆ ಗೊತ್ತು, ನಾನೇನಾದರೂ ಜಾಸ್ತಿ ಕೊಟ್ಟಿದ್ದೇನೋ? ಜಾಸ್ತಿ ಇದ್ರೆ ತಂದು ಕೊಡ್ತೀನಿ ಬಿಡಿ ಸರ್. ತಮಾಷೆ ಮಾಡೋಣ, ದುಡ್ಡು ಜೋಪಾನ. ಆಯ್ತು ಸರ್. ಬ್ಯಾಗ್ ಹಿಂದೆ ಇಟ್ಟು ಬರ್ತೀನಿ. ಸರಿ ಅಪ್ಪ. ಈ ATM ಕಾರ್ಡು ನಿನ್ನ ಹತ್ರ ಇಟ್ಕೊಂಡಿರು. ಬೇಡಪ್ಪ, ನನ್ನ ಹತ್ರ ದುಡ್ಡಿದೆ. ಇದ್ರೆ ಇರಲಿ, ಅಲ್ಲಿ ಯಾವುದಕ್ಕಾದ್ರೂ ಬೇಕಾದ್ರೆ ಅಲ್ಲಿ ಯಾರ ಹತ್ರ ಕೇಳ್ತೀಯಾ? ಬ್ಯಾಗಲ್ಲಿ ಇಟ್ಕೊಂಡಿರು. ಹೋಗೋಣ ಅಪ್ಪ. ಹಾಂ. ನನ್ನ ತಂಗಿ ತುಂಬ ಅದೃಷ್ಟವಂತೆ ಅಲ್ವಾ? ಹೌದು, ತುಂಬ ಒಳ್ಳೆ ಸಂಬಂಧ ರೀ. ನಮಸ್ತೆ ಸರ್. ಹಾಂ ಜ್ಯೋತಿ, ಒಬ್ಳೇ ಬಂದ್ರಾ? ಅಪ್ಪಂಗೆ ನೈಟ್ ಡ್ಯೂಟಿ ಅಲ್ವಾ ಸರ್, ಇಷ್ಟೊತ್ತಲ್ಲಿ ಮಲ್ಗಿರ್ತಾರೆ. ಹಾಂ, ಕೂತ್ಕೋ. ಎಲ್ಲಿದ್ಯಾ? ಜ್ಯೂಸ್ ಬೇಡ ಸರ್. ಪರವಾಗಿಲ್ಲ, ತಗೋ ಜ್ಯೋತಿ. ಬಿಸಿಲಲ್ಲಿ ಬಂದಿರ್ತೀಯ, ಟಯರ್ಡ್ ಆಗಿರುತ್ತೆ. 2 ಮ್ಯಾಂಗೋ ಜ್ಯೂಸ್ ತಗೊಂಬಾ, ಜಲ್ದಿಯಾ. ನಾನು ಸಾಲ ಕೊಡುವಾಗ ಮಾತ್ರ ಸಿಟ್ಟು, ಮಿಕ್ಕ ಟೈಮ್ ನಾರ್ಮಲ್ಲು. ನಾರಾಯಣಂಗೆ ಒಬ್ಬ ಮಗಳಿಲ್ಲ ಅಂತ ಗೊತ್ತು, ಆದರೆ ಇದಕ್ಕೆ ಮುಂಚೆ ನಿಮ್ಮ ನೋಡಿರಲಿಲ್ಲ. ಆ್ಯಕ್ಚುಲಾಗಿ ಹೇಳಬೇಕಾದ್ರೆ
ಲಾಸ್ಟ್ ಟೈಮ್ ನಿನ್ನ ನೋಡಿದಾಗ ನಂಗೆ ಸರ್ಪ್ರೈಸ್ ಆಯಿತು. ನನ್ನ ಹೆಂಡತಿ ನಿನ್ನ ವಯಸ್ಸಲ್ಲೇ ನಿನ್ನ ಥರಾನೇ ಇದ್ಲು. ನಿಮ್ಮಿಬ್ಬರನ್ನ ಅಕ್ಕಪಕ್ಕ ನಿಲ್ಲಿಸಿದ್ರೆ ಅಕ್ಕ ತಂಗಿ ಅಂತ ಹೇಳ್ತಾರೆ ಯಾರಾಗಿದ್ರು. ಹೌದಾ? ಆದರೆ ಅವಳು ನನ್ನ ಒಬ್ಬಂಟಿಯಾಗಿ ಮಾಡಿ ಮೇಲೋಗ್ಬಿಟ್ಲು. ಅಯ್ಯೋ, ಹೌದಾ? ಹಾಂ, 1 ವರ್ಷ ಆಯಿತು. ಈಗ ಅವಳನ್ನ ಮರೆಯೋಕ್ಕೆ ಆಗ್ತಿಲ್ಲ. ಸರ್, ತಗೋ ಜ್ಯೋತಿ, ತಗೋ. ಮೊನ್ನೆ ನಿಮ್ಮಪ್ಪ ಕೋರ್ಟಲ್ಲಿ ಕಾಣಿಸ್ಕೊಂಡಾಗ ನಿಮ್ಮ ಬಗ್ಗೆ, ನಿಮ್ಮ ಫ್ರೆಂಡ್ ಬಗ್ಗೆ ಎಲ್ಲ ಹೇಳಿದ್ರು. ಈ ಬಡ್ಡಿನೂ ನಿಮ್ಮ ಅಪ್ಪನೇ ಕಟ್ಟಿರ್ಬೇಕಲ್ವಾ? ನಿಮ್ಮ ಅಪ್ಪ ಸಂಪಾದನೆ ಮಾಡೋದಲ್ಲ ಈ ಬಡ್ಡಿ ಕಟ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ಯಾರು ನೋಡ್ಕೋತಾರೆ? ನನ್ನ ತಮ್ಮ ಇದ್ದಾನೆ ಸರ್. ನಿಮ್ಮ ತಮ್ಮ ಅವ್ನು ಭಾಳ ಕೋಪಿಸ್ತಿ ಅಲ್ಲ? ನಿಮ್ಮ ಅಪ್ಪ ಮನೆ ಸಂಬಳ ತೊಗೊಂಬಂದಿಲ್ಲ ಅಂದರೆ ಎಷ್ಟು ಜಗಳ ಮಾಡ್ತಾನೆ ಮನೇಲಿ ಅವನು. ಜ್ಯೋತಿ, ನಾನು ಬಡ್ಡಿ ವ್ಯಾಪಾರನೇ ಮಾಡ್ತಿರ್ಬೋದು, ಆದರೆ ನನಗೆ ಅಂತ ವ್ಯಾಲ್ಯೂಸು, ಸಿಸ್ಟಮು, ಎಥಿಕ್ಕು ಇವೆ. ಈ ತಿಂಗಳು ಮಾತ್ರ ಅಲ್ಲ, ಇನ್ನು ಯಾವತ್ತಿಗೂ ನೀನು ಬಡ್ಡಿ ಕಟ್ಟಬೇಕಾಗಿಲ್ಲ. ಅದಕ್ಕೆ ಈ ದುಡ್ಡನ್ನ ವಾಪಸ್ ತಗೋ. ತುಂಬ ಥ್ಯಾಂಕ್ಸ್ ಸರ್, ನೀವು ಮಾಡ್ತಾ ಇರೋ ಹೆಲ್ಪ್ಗೆ. ಆದರೆ ಈ ದುಡ್ಡನ್ನು ತಗೊಳ್ಳಿ ಸರ್. ಅಕಸ್ಮಾತ್ ಯಾವಾಗ ಕಟ್ಟೋಕ್ಕಾಗಲ್ವೋ ಅವಾಗ ಹೇಳ್ತೀವಿ, ಅವಾಗ ನೋಡ್ಕೊಳ್ಳೋಣ. ಅಲ್ಲ ಜ್ಯೋತಿ, ನಾನು ಹೇಳೋದು ಕೇಳು. ಇನ್ನು ತಗೋ ನಾನು ಹೇಳ್ತೀನಿ ಪ್ಲೀಸ್. ನೋಡು ಜ್ಯೋತಿ, ನಾನು ಈ ಥರ ಎಲ್ರಿಗೂ ಹೆಲ್ಪ್ ಮಾಡಲ್ಲ. ನನ್ನವರಿಗೆ ಮತ್ತು ನನ್ನ ಮನಸ್ಸಿಗೆ ಹತ್ತಿರವಾದವರಿಗೆ ಮಾತ್ರ ಮಾಡ್ತೀನಿ. ಹೌದು, ಹೇಳಿದ್ನಲ್ಲ ನಿನ್ನಲ್ಲಿ ನನ್ನ ಹೆಂಡತಿನ ನೋಡ್ತಿದ್ದೀನಿ ಅಂತ. ಹೆಂಡತಿ ಹತ್ರ ಯಾರ ದುಡ್ಡು ತಗೋತಾರ? ಏಯ್, ಏನಾಯ್ತು? ಇರಮ್ಮ, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳು. ಇನ್ಮೇಲಿಂದ ನಮ್ಮಪ್ಪ ಬಂದು ದುಡ್ಡು ಕಟ್ತಾರೆ. ಹಲೋ, ಕೆಳಗಿದ್ದೀನಿ ಬಾ. ಶಬರಿಮಲೆ ಪ್ರಸಾದ ತಂದೀನಿ. ಹಾಂ ಸರಿ, ಬಾ, ಬೇಗ ಬಾ. ತಗೋ. ಥ್ಯಾಂಕ್ ಯು. ದರ್ಶನ ಎಲ್ಲ ಚೆನ್ನಾಗಾಯ್ತಾ? ತುಂಬ ಚೆನ್ನಾಗಾಯ್ತು. ಆಮೇಲೆ ನಿನ್ನ ಫ್ರೆಂಡ್ ಏನಂತೀಯಾಳೆ? ಹಾಂ, ನಾನು ಮಾತಾಡಿಲ್ಲ. ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ಲು. ಎಂಥ ಫ್ರೆಂಡ್ ಅಕ್ಕ ಅವಳು. ಥು, ಮಹಾಕಂತ್ರಿ ಅವಳು. ಅವಳು ತಾಡಿದ ರೀತಿ ನೋಡಿದ್ರೆ 2 ಬಾರ್ಸನ ಅನ್ನೋಷ್ಟು ಕೋಪ ಬಂದಿತ್ತು. ಮಾಲೆ ಹಾಕಿರೋದ್ರಿಂದ ಸರಿ ಹೋಯ್ತು. ಆದ್ರೂ ಇದೊಂಥರ ಒಳ್ಳೇದೇ. ಇಲ್ಲಾಂದರೆ ಅವಳು ಅದನ್ನು ನಮ್ಮ ಮೇಲೆ ಹಾಕ್ಬಿಟ್ಟು ದುಡ್ಡು ಕೊಡೋದನ್ನು ತಪ್ಪಿಸ್ಕೊಂಡ್ಬಿಡ್ತಿದ್ಲು. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಅವಿ. ಭಯನಾ? ಯಾಕೆ? ಅದೇ ಅವತ್ತು ಹೇಳಿದ್ಲಲ್ಲ, ನೀವು ಒಡವೆ ಕೊಟ್ಟಿರೋ ಏನೂ ಪ್ರೂಫು ನಿಮ್ಮ ಹತ್ರ ಇಲ್ಲ ಅಂತ. ಅಷ್ಟೆಲ್ಲ ಸೀನೇ ಇಲ್ಲ ಅಕ್ಕ. ನಿನ್ನ ಒಡವೆ ಇಟ್ಬಿಟ್ಟು ಅವಳ ಒಡವೆ ಬಿಡಿಸ್ಕೊಂಡಿರೋ ವಿಷಯ ಎಲ್ಲ ಬಂಗಾರದ ಅಂಗಡಿ ಸೇಠ್ಜಿ ಗೊತ್ತಲ್ವಾ? ಅಷ್ಟೇ ಅಲ್ಲ, ಅಲ್ಲಿ CCTV ಕ್ಯಾಮ್ರಾ ಕೂಡ ಇದೆ. ಅದರಿಂದ ಅವಳು ಒಡವೆ ಇಸ್ಕೊಂಡಿಲ್ಲ ಅನ್ನೋ ಸೀನೇ ಇಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಸೇಫ್ ಸೈಡ್ಗಂತ ನಾವು ಅವತ್ತು ಮಾತಾಡಿದ್ದು ಸೇಠ್ಜಿ ಅಂಗಡಿಲಿ, ಆಮೇಲೆ ನಿಮ್ ಫ್ರೆಂಡ್ ಜೊತೆ ಮಾತಾಡಿದ್ವಲ್ಲ, ಅದೆಲ್ಲ ನನ್ನ ಫೋನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಏನು ರೆಕಾರ್ಡ್ ಮಾಡಿದ್ಯಾ? ಸ್ವಲ್ಪ ಧೈರ್ಯ ಬಂದಂಗ ಆಯ್ತು ಅವಿ. ಸೊ ಹಾಗಾಗಿ ಅವಳ ಪ್ರೂಫ್ ಇಲ್ಲ ಅನ್ನೋ ಸೀನೇ ಇಲ್ಲ. ಆದ್ರೇನಪ್ಪ ಅಂದ್ರೆ ಅವಳಿಂದ ಬಂಗಾರನ ವಾಪಸ್ ಬಿಡಿಸ್ಕೊಳ್ಳೋದು ಸ್ವಲ್ಪ ಲೇಟ್ ಆಗ್ಬೋದೇನೋ ಅಷ್ಟೇ. ನಾನು ನಿನ್ನ ಫ್ರೆಂಡ್ ಮೇಲೆ ಒಂದು ಕಣ್ಣಾಕಿಟ್ಟಿದ್ದೀನಿ. ನನ್ನಿಂದ ತಪ್ಪಿಸ್ಕೊಳ್ಳೋದಷ್ಟು ಈಸಿ ಅಲ್ಲ. ಸರಿ, ನನ್ನ ಟೈಮ್ ಆಯ್ತು, ನಾನು ಬರ್ತೀನಿ. ಮತ್ತೆ ಸಿಗೋಣ. ಅಮ್ಮಂಗೆ ಸಂಜೆ ಕಾಲ್ ಮಾಡ್ತೀನಿ ಅಂತ ಹೇಳು. ಹಾಂ ಸರಿ, ಆಯ್ತು. ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ. ಯು ಆರ್ ಟೇಕಿಂಗ್ ದ ಕೋರ್ಸ್ ಕರೆಕ್ಟ್ಲಿ. ಕೀಪ್ ಇಟ್ ಅಪ್. ಸೂನ್ ಯು ವಿಲ್ ಬಿ ಹಿಯರಿಂಗ್ ಅ ಗುಡ್ ನ್ಯೂಸ್ ಫ್ರಮ್ ಜ್ಯೋತಿ. ಹೌದಾ ಮೇಡಮ್? ಹಾ, ಈ ದಿನಕ್ಕೋಸ್ಕರ ನಮ್ಮಿಡೀ ಕುಟುಂಬ ಬಹಳ ದಿನಗಳಿಂದ ಕಾಯ್ತಾ ಇದ್ದೀವಿ. ಹೋಪ್ ಇಟ್ ಹ್ಯಾಪನ್ಸ್.
ಮತ್ತೆ ಮೇಡಮ್ ಈ ಟೈಮಲ್ಲಿ ಇವಳು ಟ್ರಾವೆಲ್ ಮಾಡ್ಬೋದಾ? ಯಾಕೆಂದ್ರೆ ನನ್ನ ತಂಗಿಯ ಮದುವೆ ಇನ್ನೊಂದು 2 ತಿಂಗಳಲ್ಲಿ ಫಿಕ್ಸ್ ಆಗ್ಬೋದು. ಫೈನ್, ಏನು ಪ್ರಾಬ್ಲಮ್ ಇಲ್ಲ. ಕನ್ಸೀವ್ ಆದ್ಮೇಲೆ ಟ್ರಾವೆಲ್ ಅವಾಯ್ಡ್ ಮಾಡಬೇಕು. ಅಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ಲ. ನೋಡಮ್ಮ ಜ್ಯೋತಿ, ನೀವು ಕೋರ್ಸ್ನ ಕರೆಕ್ಟಾಗಿ ಕಂಟಿನ್ಯೂ ಮಾಡಬೇಕು. ಓಕೆ? ನೀವು ನಿಮ್ಮ ವೈಫ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಡೋಂಟ್ ಗಿವ್ ಎನಿ ಕೈಂಡ್ ಆಫ್ ಸೈಕಲಾಜಿಕಲ್ ಸ್ಟ್ರೆಸ್ ಫಾರ್ ಹರ್. ಅಂಥದ್ದೇನು ಪ್ರಾಬ್ಲಮ್ ಆಗಲ್ಲ ಮೇಡಮ್. ನಾನಾದ್ರೂ ಆಫೀಸ್ ಹೋಗ್ತೀನಿ, ಸ್ವಲ್ಪ ಟೆನ್ಷನ್ ಇರುತ್ತೆ. ಇವಳು ಯಾವಾಗ್ಲೂ ಮನೇಲೇ ಇರ್ತಾಳೆ. ಸೊ ಅಂಥದ್ದೇನು ಪ್ರಾಬ್ಲಮ್ ಆಗಲ್ಲ. ಓಕೆ ಓಕೆ. ಇವಿಷ್ಟನ್ನ ತಗೊಂಡು ಅದಕ್ಕೆ ಸಣ್ಣದಾಗಿ ಇಟ್ಟಿರೋ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, 1 ಚಮಚದಷ್ಟು ಶುಂಠಿ ಪೇಸ್ಟು ಅಥವಾ ಶುಂಠಿ. ಯಾರಿರ್ಬೋದು? ಇವರಾ? ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವೆಲ್ಲರೂ ಅಷ್ಟೇ ಅಳತೆ ಸ್ವಲ್ಪ ಹೆಚ್ಚು ಕಡಿಮೆ ಪರವಾಗಿಲ್ಲ. 1 ಚಮಚದಷ್ಟು ಉಪ್ಪನ್ನು ಚೆನ್ನಾಗಿ ಮತ್ತೆ ಮೆಸೇಜ್ ಕಲಿಸ್ಕೊಳ್ಬೇಕು. ನಂತರ ನಾವಿದಕ್ಕೆ ಈಗ ಮಸಾಲೆ ಪುಡಿಗಳನ್ನು ಹಾಕಬೇಕು. 1 ಚಮಚದಷ್ಟು. ಇರಿಟೇಟ್ ಆಗ್ತಾ ಇದೆ. ಬ್ಲಾಕ್ ಮಾಡಿದ್ರೆ ಸರಿ ಹೋಗುತ್ತೆ. ಕಾಲ್ ಬೇರೆ ಮಾಡ್ತಾ ಇದ್ದಾರಲ್ಲಪ್ಪ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಈ ಮನೆನೇ ಮತ್ತೆ ಎಲ್ಲೋದ್ರೋ ಏನೋ. ಅಲ್ಲಿ ಪಕ್ಕದ ಮನೆಯವ್ರ ಹತ್ರ ಕೇಳೋಣ ಬಾ. ಸ್ವಲ್ಪ ಬರ್ತೀರಾ? ಹೇಳಿ. ಸವಿತಾ ಅವರು ಮನೆ ಖಾಲಿ ಮಾಡಿ ಹೋಗ್ಬಿಟ್ರು. ಯಾವಾಗ? 5 ದಿನ ಆಗ್ತಿದೆ. ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿ ಹೋದ್ರು. ಅವಳ ಗಾಡಿ ಇಲ್ಲೇ ನಿಂತಿದೆ. ಆ ಗಾಡಿ ನಮ್ದು, ಅವ್ರದಲ್ಲ. ಕೆಲವೊಮ್ಮೆ ಪೆಟ್ರೋಲ್ ಹಾಕೊಂಡು ಯೂಸ್ ಮಾಡೋರಷ್ಟೇ. ನಿಮ್ಮ ಹತ್ರ ಏನಾದ್ರೂ ದುಡ್ಡು ಇಸ್ಕೊಂಡಿದ್ರ ಅವರು? ಏನ್ರಿ, ಇಲ್ಲಿ ಬನ್ನಿ. ಬಂದೆ. ಏನು? ಇವ್ರ ಹತ್ರ ಕೂಡ ದುಡ್ಡು ಇಸ್ಕೊಂಡಿದಾರಂತ್ರಿ, ಎದುರುಗಡೆ ಮನೆಯವರು. ನಮಸ್ಕಾರ. ನೀವು ಇದಕ್ಕೆ ಮುಂಚೆ ಒಂದ್ಸಲ ಬಂದಿದ್ದೀರಲ್ಲ ಈ ಕಡೆ? ಮತ್ತೆ ಅವತ್ತು ಕೇಳಿದ್ರೆ ದುಡ್ಡೇನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು. ಇತ್ತೀಚೆಗೆ ಏನಾದರೂ ಕೊಟ್ರ ಅಮೌಂಟು? ಹೌದಣ್ಣ, 1 ಅಲ್ಲ 2 ಅಲ್ಲ 5 ಲಕ್ಷ ಕೊಟ್ಟಿದೀವಿ. 5 ಲಕ್ಷನಾ? ಇವ್ರು ಒಡವೆ ಎಲ್ಲ ಅಡವಿಗೆ ಇಟ್ಟು ಬಂಗಾರ ಬಿಡಿಸ್ಕೊಂಡು ಹೋಗಿದ್ದಾರೆ. ಓ, ನೀವೇನ ಬಂಗಾರ ಬಿಡಿಸ್ಕೊಟ್ಟಿದ್ದು? ಹೌದು. ಅವರು ಯಾವ ಊರಿಗೆ ಹೋಗಿದ್ದಾರೆ ಅಂತ ಗೊತ್ತಿದೆಯಾ ನಿಮಗೇನಾದರೂ? ನಮಗೂ ಗೊತ್ತಿಲ್ಲ. ಇಲ್ಲಿ ಇರೋರೆಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡಿದರೆ ರಾಯಚೂರಲ್ಲಿದ್ದಾರೆ ಅಂತ ಸಮಾಚಾರ ಬಂತು. ಅಲ್ಲಿ ಹೋಗಿ ಪೊಲೀಸರು ಹುಡುಕಿದ್ರೆ ಅಲ್ಲಿ ಸಿಗ್ಲಿಲ್ವಂತೆ. ಮತ್ತೆ ಇಲ್ಲಿನ ಕೋರ್ಟ್ ಕೇಸು? ಕೋರ್ಟ್ ಕೇಸಾ? ಅದೇನು? ಅದೇ ಅವ್ರ ಅತ್ತೆಯವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಬಂಗಾರದಕ್ಕೋಸ್ಕರ. ಏನು, ಅವ್ರ ಅತ್ತೆ ಮೇಲೆ ಕೇಸ್ ಹಾಕಿದ್ರಾ? ಅದೇ ಅವ್ರ ಅಜ್ಜಿ ತೀರ್ಕೊಂಡಿದ್ಮೇಲೆ ಅವರು ಇವ್ರ ಬಂಗಾರನ ತಗೊಳ್ತಾರಂತ ಹೇಳಿ ಕೇಸ್ ಹಾಕ್ತೀನಿ ಅಂತ ಹೇಳಿದ್ರು. ಕೇಸ್ ಇಲ್ಲ ಏನಿಲ್ಲ ಸರ್. ಆ ಒಡವೆ ಅಂತೂ ಅವ್ರದ್ದಲ್ವೇ ಅಲ್ಲ. ಅದು ಬಂದ್ಬಿಟ್ಟು ಅವ್ರ ಅತ್ತೆ ಅವ್ರದ್ದು. ಇವಳು ಯಾವುದೋ ಮದ್ವೆಗೆ ಹೋಗ್ಬೇಕಂತ ಈಸ್ಕೊಂಡಿಲ್ಲ ಅಡ್ಬಿಟ್ಲು. ನೀವು ಅದನ್ನ ಬಿಡಿಸ್ಕೊಟ್ಟಿದ್ದೀರ. ಆ ಒಡವೆನ ಅವ್ರ ಅತ್ತೆ ಹತ್ರನೇ ಕೊಟ್ಟಿರ್ಬೇಕನ್ಸುತ್ತೆ. ಮತ್ತೆ ಅವತ್ ಕೋರ್ಟ್ ಹತ್ರ ಬಂದು ಕೇಸ್ ಅಂತ ಎಲ್ಲ ಹೇಳ್ತಿದ್ಲು. ಅಕ್ಕ, ನಿಂಗೇನು ಅರ್ಥ ಆಗಿಲ್ವಾ? 20,000ಕ್ಕೋಸ್ಕರ ನಿನ್ನ ಹತ್ರ ಟೆಂಡರ್ ಹಾಕಿದಳು ಅವಳು. ನಮಗೂ 10,000 ಕೊಡ್ಬೇಕು ಸರ್. ಇಲ್ಲಿ ಕೊಟ್ಟವ್ರಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು. 10,000 ಏನಕ್ಕೆ ಅಂತ ನಾವು ಬಿಟ್ಬಿಟ್ಟಿವಿ. ಸರಿ, ಬರ್ತೀವಿ. ಥ್ಯಾಂಕ್ ಯು. ಹಾಂ, ಸರಿ. 5 ಲಕ್ಷ ಅಂತೆ. ನಿನ್ನ ಡಾಪ್ ತೋರಿಸಿದ್ರೆ ನಾನು ಅದೇ ಡಿಸೈನ್ ಮಾಡಿಸ್ಕೋತೀನಿ. ಒಡವೆನೆಲ್ಲ ಒತ್ತೆ ಇಟ್ಟು ಕೃಷಿ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅಜ್ಜಿ ಇನ್ನೊಂದು ವಾರಲ್ಲಿ ಸತ್ತೋಗ್ಬಿಡ್ತಾರೆ. 1 ವಾರದ ಮಟ್ಟಿಗೆ ನಿನ್ ಒಡವೆ ನನ್ ಕೊಡಕ್ಕಾಗತ್ತಾ? ಓ, ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ಸುತ್ತೆ. ಕೇಳ್ತಿರೋದು 1 ವಾರಕ್ಕಷ್ಟೇ. ನಮ್ಮ ಅಜ್ಜಿ ತೀರ್ಕೊಂಡ್ಮೇಲೆ ನಿನ್ ಒಡವೆನ ವಾಪಸ್ ತಂದ್ಕೊಡ್ತೀನಿ. ನನ್ನ ಜೀವಕ್ಕಿಂತ ಹೆಚ್ಚಾಗಿರೋ ನನ್ನ ಮಗನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ನಂಬು. ಅಕ್ಕ, ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರಿಂದ ಒಂದು ದೊಡ್ಡ ಯೂಸ್ ಇಲ್ಲ ಅಕ್ಕ. ಬೇರೆಯವ್ರು ಅವಾಗಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ,
ಅವ್ರ ಜೊತೆ ಟಚ್ ಅಲ್ಲಿದ್ರೆ ಸಾಕು, ಇವಳು ಸಿಕ್ಕಿದಾಗ ಇನ್ಫಾರ್ಮೇಶನ್ ನಮಗೂ ಸಿಗುತ್ತೆ. ಇವಾಗ ಹೋಗಿ ಕೇಸು ಕೋರ್ಟು ಅದು ಇದು ಅಂದ್ರೆ ವಿಷಯ ಆಮೇಲೆ ಭಾವನೆಗೆ ಗೊತ್ತಾದ್ರೆ ಸರಿ ಇರಲ್ಲ. ದೇವ್ರೆ, ಇವ್ರು ಕಾಲ್ ಮಾಡಿ ಹೇಳ್ತೀನಿ. ಜ್ಯೋತಿ ಅಂದರೆ ನೀವೇನಾ? ಹಾಂ, ನಾನೇ. ಕೊರಿಯರ್ ಬಂದಿದೆ, ಇಲ್ಲೊಂದು ಸೈನ್ ಹಾಕಿ. ಇಲ್ಲಿ. ಥ್ಯಾಂಕ್ ಯು ಮೇಡಮ್. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್. ಅವಿ, ನಿಮ್ಮಪ್ಪನಿಗೆ ಆಕ್ಸಿಡೆಂಟ್ ಆಯ್ತಮ್ಮ. ಅಮ್ಮ, ಆಕ್ಸಿಡೆಂಟಾ? ಹೌದಮ್ಮ, ಬೈಕಿಂದ ಕೆಳಗ್ ಬಿದ್ದು ಜೋರಾಗಿ ಏಟಾಗಿದೆ. ಈಗ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದೀವಿ. ಹೇಗಿದಾರಮ್ಮ ಅಪ್ಪ ಇವಾಗ? ಅಕ್ಕ, ಇವ್ರು ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಬೈಕಲ್ಲಿ ಬರ್ತಾ ಬಿದ್ಬಿಟ್ರು, ಕಾಲಿಗೆ ಚಿಕ್ಕ ಗಾಯ ಆಯ್ತಷ್ಟೇ. ಈಗ ಕಾಲ್ಗೆ ಬ್ಯಾಂಡೇಜ್ ಕಟ್ಟಿದ್ದಾರೆ ಅಷ್ಟೇ. ಹೌದಾ? ಅಪ್ಪನ್ ಕೊಡು, ಮಾತಾಡ್ತೀನಿ. ನಾವೀಗ ಮನೆಗೆ ಹೋಗ್ತಿದೀವಿ, ಆಮೇಲೆ ಮಾತಾಡುವಂತೆ. ಸರಿ, ಆಯ್ತು. ಅಪ್ಪ, ಹೇಗಿದ್ದೀರಾ? ನೀನ್ ಯಾಕಮ್ಮ ಬಂದೆ ಈಗ? ಚಿಕ್ಕ ಗಾಯನೇ. ಅವಿಯಲ್ಲಿ ಶಾಪ್ಗೆ ಹೋಗಿದ್ದಾನೆ ವಾಟರ್ ಕ್ಯಾನ್ ತಗೊಂಬರಕ್ಕೆ. ನಾವು ನಿಮ್ಮ ಸರತ ದುಡ್ಡಿಸ್ಕೊಳ್ವಾಗ ಯಾರ ಮನೆ ಪತ್ರ ಇಟ್ಟಿದ್ದೆ? ಯಾಕೆ, ಏನಾಯ್ತೀಗ? ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು. ನಮ್ಮನೆ ಪತ್ರ ಅಡ ಇಟ್ಟಿದ್ದ, ನಿಮ್ಮನೆ ಪತ್ರನ? ಏನಾಯ್ತಂತ ಹೇಳು. ಇನ್ನೇನಾಗಬೇಕು ನೋಡು, ನೋಟಿಸ್ ಕಳ್ಸಿದ್ದಾರೆ ನಿಮ್ಮ ಸರ್. 3 ತಿಂಗಳಾಯ್ತಲ್ಲ, ನಾನು ಸಾರ್ ಹತ್ರ ಮಾತಾಡ್ತೀನಿ. 3 ದಿನದ ಹಿಂದೆ ನನ್ನ ಫೋನ್ ಕಳೆದೋಗಿತ್ತು. ಸಾರ್ ನನ್ಗೆ ಫೋನ್ ಮಾಡಿರ್ತಾರೆ, ಕನೆಕ್ಟ್ ಆಗದೆ ಇರೋದ್ರಿಂದ ನೋಟಿಸ್ ಕಳಿಸಿರ್ತಾರೆ. ನಿನಗೇನು ಫೋನ್ ಮಾಡಿಲ್ವಾ? ಫಸ್ಟ್ ಹೇಳು, ನೀನು ನಮ್ಮನೆ ಪತ್ರ ಕೊಟ್ಟಿದ್ದ ಅಥವಾ ನಿಮ್ಮನೆ ಪತ್ರ ಕೊಟ್ಟಿದ್ದ ದುಡ್ಡಿಸ್ಕೊಳ್ವಾಗ? ನಿಮ್ಮನೆ ಪತ್ರನೇ. ಏನು ಹೇಳ್ತಿದ್ಯಾ ನೀನು? ಮತ್ತೆ ಅವತ್ತು ಈ ಮನೆಗೆ ಅಷ್ಟೊಂದು ದುಡ್ಡು ಕೊಡಲ್ಲ ಅಂತ ಹೇಳಿದ್ರು ಅವರು. ನಿನಗೆ ಹೇಳಿದ್ರೆ ಟೆನ್ಷನ್ ಮಾಡ್ಕೋತೀಯ ಅಂತ ಬುದ್ಧಿ ಇದೆಯಾ ನಿಂಗೆ? ಟೆನ್ಷನ್ನ? ನೀನ್ ಮಾಡಿರೋ ಕೆಲ್ಸದಿಂದ ನನ್ನ ಸಂಸಾರ ಹೊಡಿತಾ ಇದೆ ಈಗ. ನೀನೇನು ಭಯಪಡಬೇಡ, ನಾನು ಸರ್ ಹತ್ರ ಮಾತಾಡ್ತೀನಿ. ಇನ್ನೊಂದು 3 ತಿಂಗಳಿಗೆ ರಿನ್ಯೂವಲ್ ಮಾಡ್ಕೊಳ್ಳೋಣ. ಅವನು ಬಂದ. ಬಂದ್ಬಿಟ್ಟಿಯಾ? ಅವ್ರಿಗೇನಾಗಿಲ್ಲ, ಚೆನ್ನಾಗೇ ಇದ್ದಾರೆ. ನಮಗೆ ತೊಂದರೆ ಕೊಟ್ಕೊಂಡು. ಇನ್ನು ನೋವಿದ್ಯಾಪ? ಒಂದು ಸ್ವಲ್ಪ, ಇನ್ನೂ 2 ದಿವಸ ಇರುತ್ತಂತೆ. ಆಮೇಲೆ ಮತ್ತೇನಾದ್ರೂ ಹೊಸದು ಅಂಟಿಸ್ಕೊಂಡ್ ಬರ್ಬೇಕಲ್ವಾ? ನನ್ನ ಇಷ್ಟ ಕಣೋ. ನಾನು ಹೊಸದೇನಾದ್ರೂ ಅಂಟಿಸ್ಕೋತೀನೋ ಅಥವಾ ಇರೋದ್ರ ಜೊತೆನೇ ಇರ್ತೀನೋ, ಅದೆಲ್ಲ ನಿನಗ್ಯಾಕೋ? ಇದು ಏನಾದ್ರು ಅಂದ್ರೆ ನಮ್ಮ ಮೇಲೆ ಕೋಪ. ನಿನ್ ಕೆಲ್ಸಕ್ಕೆ ಹೋಗಿ ಯಾರನ್ನು ಉದ್ಧಾರ ಮಾಡೋದೇನು ಬೇಕಾಗಿಲ್ಲ. ಸುಮ್ಮನೆ ಮನೇಲಿರೋ ಅಂದ್ರೆ ಕೇಳಲ್ಲ.
ಏನೋ ಟೈಮ್ ಚೆನ್ನಾಗಿದೆ, ಏನೋ ಚಿಕ್ಕ ಗಾಯ ಅಂದ್ರೆ ಸರಿ ಹೋಯ್ತು. ಅಂದ್ರೆ ಏನು? ನಾನು ಮನೇಲಿ ಕುಂತು ಭಜನೆ ಮಾಡ್ಬೇಕಾ? ನನ್ನ ಮೈಯಲ್ಲಿ ಶಕ್ತಿ ಇರೋವರೆಗೂ ಕೆಲಸ ಮಾಡ್ತೀನಿ. ಕೆಲಸ ಇವ್ರಿಗಲ್ಲಿ ಸಂಬಳ ಕೊಡ್ತಾ ಇಲ್ವೋ ಅಥವಾ ಕೊಡೋ ಸಂಬಳನ ಬೇರೆ ಎಲ್ಲಾದ್ರೂ ಖರ್ಚು ಮಾಡ್ತಾ ಇದ್ರೆ ಒಂದು ಅರ್ಥ ಆಗ್ತಾ ಇಲ್ಲ. 3 ತಿಂಗಳಾಯ್ತು, ಮನೆಗೆ ಒಂದು ಪೈಸಾ ಬಂದಿಲ್ಲ. ಏನಾದ್ರೂ ಕೇಳಕ್ಕೋದ್ರೆ ಇದೇ ತರ ಕಿರ್ಚಾಟ. ಹೌದು ಕಣೋ, ನನ್ನಿಷ್ಟ, ನಾನೇನ್ ಬೇಕಾದ್ರೂ ಮಾಡ್ತೀನಿ, ನಿನ್ಗೆ ಹೇಳ್ಬೇಕಾಗಿಲ್ಲ. ಆದ್ರೆ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದಾಗ ಮಾತ್ರ ನಾನು ನೋಡ್ಕೋಬೇಕಲ್ವಾ? ಅಬ್ಬಬ್ಬಾ ಸಾಕ್ ಸುಮ್ನಿರಿ, ಇದ್ದಿದೆ ನೀವಿಬ್ರದ್ದು. ಅದ್ ಸರಿ, ಅಮ್ಮ ಎಲ್ಲಿ? ಇವ್ರು ಮಾಡಿರೋ ದೊಡ್ಡ ಕೆಲ್ಸಕ್ಕೆ ಪತ್ತೆ ಆಡ್ಬೇಕಲ್ಲ, ಹೋಗಿದ್ದಾರೆ ಮಾರ್ಕೆಟ್ಗೆ ಸಾಮಾನ್ ತರಕ್ಕೆ. ಅಮ್ಮನೇ ಕಾಲ್ ಮಾಡಿದ್ರು. ಹಲೋ, ಹೇಳಮ್ಮ. ಸರಿ, ಒಂದು ಬ್ಯಾಗ್ ಸಾಕಾ? ಸರಿ. ಸಾಮಾನು ಜಾಸ್ತಿ ಆಗಿದೆಯಂತೆ, ಒಂದು ಬ್ಯಾಗ್ ಎಕ್ಸ್ಟ್ರಾ ಥರ ಕೇಳಿದ್ದಾರೆ. ಸಾರ್ ಫೋನ್ ಮಾಡು, ನಾನು ಮಾತಾಡ್ತೀನಿ. ಬೇಗ, ಮತ್ತೆ ಅವ್ನು ಬಂದ್ಬಿಡ್ತಾನೆ. ಹಲೋ ಸರ್, ನಮಸ್ತೆ ಸರ್, ನಾನು ನಾರಾಯಣ್ ಮಾತಾಡೋದು ಸರ್. ನಾರಾಯಣ ಹೇಳಪ್ಪ. ಅದೇ ಸರ್, ನೋಟಿಸ್ ಕಳ್ಸೋದ್ರಂತೆ. ಹೌದಪ್ಪ, ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ರೆ ಇನ್ನೇನು ಮಾಡಲಿ? ನಾನು ಫೋನ್ ಸ್ವಿಚ್ ಆಫ್ ಮಾಡಲಿಲ್ಲ ಸರ್, 3 ದಿನದ ಹಿಂದೆ ನನ್ನ ಫೋನ್ ಕಳೆದೋಯ್ತು. ಸರಿ, ದುಡ್ಡು ಕಟ್ಟಿದ್ಯಾ ಹಾಗಾದ್ರೆ ಈಗ? ಅದಕ್ಕಿನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸರ್, ದಯವಿಟ್ಟು ಇನ್ನೂ 3 ತಿಂಗಳು ಟೈಮ್ ಕೊಡಿ ಸರ್. ರಿನ್ಯೂವಲ್ಗೋಸ್ಕರ ಅಂದ್ರೆ 1 ವಾರಕ್ಕಿಂತ ಮುಂಚೆನೆ ಬರಬೇಕಿತ್ತಲ್ಲ. ನೋಟಿಸ್ ಕಳಿಸಿದ ಮೇಲೆ ರಿನ್ಯೂವಲ್ ಅಂದ್ರೆ ಹೆಂಗೆ? ನಿಜ ಸರ್, ನಾನು ಸ್ವಲ್ಪ ಕೆಲಸದ ಮೇಲಿದ್ದು ಟೈಮ್ ಸಿಗಲಿಲ್ಲ, ಅದಕ್ಕೆ ಬರೋಕ್ಕಾಗಲಿಲ್ಲ ಸರ್. ಇದೊಂದು ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಲಾಯರ್ ಫೀಸ್ ಎಲ್ಲ ಕೊಟ್ಟು ನೋಟಿಸ್ ಕಳಿಸಿದ ಮೇಲೆ ಇವೆಲ್ಲ ಆಗಲ್ಲಪ್ಪ. ಸರ್ ಹಾಗೆಲ್ಲ ಹೇಳಬೇಡಿ ಸರ್. ನಿನ್ನೆ ಬರಬೇಕು ಅಂತಿದ್ದೆ ನಿಮ್ಮ ಹತ್ರ ಸರ್, ಆದರೆ ನಾನು ಬೈಕಿಂದ ಬಿದ್ದು ಕಾಲಿಗೆ ಬ್ಯಾಂಡೇಜ್ ಹಾಕ್ಕೊಂಡು ಮನೇಲಿ ಕುಂತಿದ್ದೀನಿ ಸರ್, ಹಾಗಾಗಿ ಬರೋದಕ್ಕಾಗಲಿಲ್ಲ ತಮ್ಮ ಹತ್ರ. ಸರ್, ಒಂದು 10 ನಿಮಿಷ ಟೈಮ್ ಕೊಟ್ಟರೆ ನನ್ನ ಮಗಳು ಬಂದು ನಿಮ್ಗೆ ರಿನ್ಯೂವಲ್ ಮಾಡಿಕೊಡ್ತಾಳೆ. ಏನಪ್ಪ ನೀನು ಯಾವಾಗಲೂ ಹೀಗೆ ಮಾಡ್ತಿರ್ತೀಯ? ಎಲ್ಲಿದ್ದಾಳೆ ಅವಳು? ಇಲ್ಲೇ ನಮ್ಮನೇಲಿ ಇದ್ದಾಳೆ ಸರ್. ಸರಿ, ನಾನು ನಿಮ್ಮ ಏರಿಯಾದಲ್ಲಿ ಇದ್ದೀನಿ, ಒಂದು 10 ನಿಮಿಷದಲ್ಲಿ ಮೇಲ್ಗಡೆ ಬರಕ್ಕೆ ಹೇಳು, ಅಲ್ಲಿಂದ ಆಫೀಸಿಗೆ ಹೋಗಿ ರಿನ್ಯೂವಲ್ ಮಾಡಿಸ್ತೀನಿ. ಸರಿ ಸರ್, ಇನ್ನು 5 ನಿಮಿಷದಲ್ಲಿ ಅಲ್ಲಿಗೆ ಬರ್ತಾಳೆ. ಸರಿ. ಇದು ತಗೋ, ಹೋದ ತಿಂಗಳು ಬಡ್ಡಿ ಕೊಡು. ಸರಿಯಪ್ಪ. ಏನ್ ಜ್ಯೋತಿ ಹಾಗಿದ್ಯಾ? ಏನಾದ್ರೂ ಮಾತಾಡ್ಬೋದಲ್ಲ? ಏನು ನನ್ನ ಮೇಲೆ ಕೋಪನ ನೋಟಿಸ್ ಕಳಿಸಿದ್ದಕ್ಕೆ? ಮತ್ತಿನ್ನೇನು ಮಾಡಲಿ ಹೇಳು ಜ್ಯೋತಿ, ನೀನು ನನ್ನ ನಂಬರ್ನ ಬ್ಲಾಕ್ ಮಾಡಿಬಿಟ್ಟಿದ್ಯಾ. ಎಷ್ಟು ಸಲ ಕಾಲ್ ಮಾಡಿದೆ ಗೊತ್ತಾ ನನಗೆ? ಯಾಕೆ ಲೈಫನ್ನು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊತಿದ್ಯಾ? ನೋಡು ಜ್ಯೋತಿ, ಇನ್ನು ನಾನು ನನ್ನ ದುಡ್ಡು ಎರಡೂ ನಿನಗೋಸ್ಕರ ಕಾಯ್ತಾ ಇದೆ. ನೀನು ಅನ್ನು ಈ ನೋಟಿಸ್ಗಳು, ರಿನ್ಯೂವಲ್ಸು ಇವೆಲ್ಲ ಬೇಕಾಗಿಲ್ಲ ನಮಗೆ. ಲೈಫ್ನ ಹ್ಯಾಪಿಯಾಗಿ ಎಂಜಾಯ್ ಮಾಡೋಣ. ನೀವು ಅನ್ಕೊಂಡಿರೋ ಥರ ಹುಡುಗಿ ಅಲ್ಲ ನಾನು. ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ ಪ್ಲೀಸ್. ಇದ್ರಲ್ಲಿ ತೊಂದರೆ ಏನಿದೆ ಜ್ಯೋತಿ? 3ನೇ ಅವರಿಗೆ ಗೊತ್ತಾಗ್ದಿರೋ ಹಾಗೆ ಸೀಕ್ರೆಟಾಗಿ ಮೇಂಟೈನ್ ಮಾಡೋಣ. ಇಷ್ಟು ಕಬ್ಬು ನಿನಗೆ ನನ್ನ ಮೇಲೆ ಕೈ ಮಾಡ್ತೀಯ? ಮಾಡ್ತೀನಿ ನಿನಗೆ.
ಬಾರೆ ಅಂದ್ರೆ ಏನೇ ಏನು ಆಕ್ಸಿಡೆಂಟ್ ಆಗಿ ಕೈ ತೊಡೆ ಮೇಲೆ ಬಿದ್ದುಬಿಟ್ರೆ ಅಷ್ಟೊಂದು ದೊಡ್ಡ ಸೀನ್ ಮಾಡ್ತೀಯ. ಈಗೆಲ್ಲ ಕಡೆ ಇಡ್ತೀನಿ, ಏನ್ ಮಾಡ್ತೀಯ? ಏನು ಮಾಡಕ್ಕಾಗಲ್ಲ. ನೀನ್ ದೊಡ್ಡ ಮಿಸ್ ಯೂನಿವರ್ಸಾ, ಮಿಸ್ ವರ್ಲ್ಡಾ? ಏನೇ ಅನ್ಕೊಂಡಿದ್ದೆ ನಿನ್ನ ಬಗ್ಗೆ? ಹೇಳೇ, ನಿನ್ನ ಹತ್ರನೇ ಮಾತಾಡ್ತಿರೋದು. ಹೇಳಮ್ಮ ತಾಯಿ. ನಿಮ್ಮಪ್ಪ ನಾನ್ ಕುಡಿದು ಬಿಟ್ಟು ಬಿಸಾಕಿರೋ ಬಾಟ್ಲನ್ನ ನೆಕ್ ಬಿಟ್ಟು ಬಿತ್ಕೊಳ್ಳೋ ನನ್ನ ಮಗ ಮಾತಾಡ್ತಿದ್ದೀನಿ. ಏನೇ ಫೋನಲ್ಲಿ? ಏನು? ಯಾರು ಫೋನಲ್ಲಿ? ಬಾಯ್ ಫ್ರೆಂಡ, ಹಸ್ಬೆಂಡ? ಇನ್ಮೇಲೆ ನಿನಗೆ ನಾನೇ ಬಾಯ್ ಫ್ರೆಂಡು, ನಾನೇ ಹಸ್ಬೆಂಡು, ನಾನೇ ಎಲ್ಲ. ಗೊತ್ತಾಯ್ತಾ? ಹೆಂಗಿದೆ? ನನಗೂ ಅಷ್ಟೇ ನೋವಾಯ್ತು ಗೊತ್ತಾ, ಸಖತ್ ನೋವಾಯ್ತು. ಏನು 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 ಹೇಳ್ತಿಲ್ಲ? ನಾನು ಮಾತ್ರ ಮಾತಾಡ್ತಿದ್ದೀನಿ. ನಿನ್ ತರ ಎಷ್ಟು ಹೆಣ್ಮಕ್ಳು ನೋಡಿದೀನಿ ನಾನು. ಅದ್ ಯಾವ ಮಹಾಸೀಮೆ ಹೆಣ್ಣೆ ನೀನು? ದಯವಿಟ್ಟು ಕೈ ಮುಗಿತೀನಿ, ನಾನು ಪ್ರೆಗ್ನೆಂಟು. ಏನು ಮಾಡಬೇಡಿ ಪ್ಲೀಸ್. ಏನಾಗ್ತು ಬಿಟ್ರೆ ನಾನು ಬಿಡ್ಬಿಡ್ಬೇಕಾ? ನೀನು ಪ್ರೆಗ್ನೆಂಟು ನನ್ನಿಂದಾನೇ ಆಗ್ಬೇಕು. ಇದು ಹೋದ್ರೆ ಹೋಗ್ಲಿ, ನಾವು ಮಾಡ್ಕೊಳ್ಳೋಣ. ಎದ್ದೇಳು. ಏನ್ ನಾಟಕ ಮಾಡ್ತಿದ್ಯಾ? ಅನ್ಕೊಂಡಿದ್ಯಾ? ಏನೇ ಮರ್ಯಾದೆಯಾಗಿ ಒಪ್ಕೊಂಡ್ರೆ ಸರಿ. ಇವತ್ತಿನ ನನ್ ಕಾಪಾಡಕ್ ಯಾರು ಬರಲ್ಲ, ಅರ್ಥವಾಯ್ತಾ? ಹಲೋ ಸರ್. ಒಂದು ನಿಮಿಷ ಸರ್. ಅಕ್ಕ, ಸವಿತಾ ರಾಯಚೂರಲ್ಲಿ ಸಿಕ್ಕಿದ್ಲಂತೆ. ಆದರೆ ಅವ್ರ ಮಗ ರೋಡ್ ಆಕ್ಸಿಡೆಂಟಲ್ಲಿ ಸತ್ತೋದ್ನಂತೆ. ಕಣ್ಣಂಚಿನ ಹನಿ ಹೇಳುವ ಕಥೆ ಯಾರಿಗೂ ಬೇಕಿಲ್ಲ. ಈ ಮನಸ್ಸನು ಸುಡು ಬೆಂಕಿಯು ನನಗಷ್ಟೇ ಬದುಕಿಲ್ಲ. ಏಕಾಂತದ ಈ ಜೀವಕ್ಕೆ ಬರಿ ನೋವಿನ ನೆರಳಿದೆಯಾ? ನನ್ನ ನಂಬಿಕೆಗೆ ಮೋಸವು ಸರಿಯಾದ ಉಡುಗೊರೆಯ? ಏನಾದರೂ ಹೇಗೆ
ಸಂಘರ್ಷವು ನಗುವ